Hello everyone. Today I am going to discuss about model question paper of principles and practice of auditing. So in this question paper it consists three part A, part B and part C. So first part A, 20 marks questions. So out of 4 questions you have to write 2 questions. So first question, define auditing and explain its objectives. So according to Institute of Chartered Accountants of India, auditing is a systematic and independent examination of data, statements, records, operations and performances of an enterprise for a stated purpose. In any auditing situation, the auditor perceives the and recognizes the proposition before him for examination, collects evidence, evaluates the same, and on the basis formulates his judgment, which is communicated through his audit report. So auditing is nothing but verification of financial position as is disclosed by the balance sheet and profit and loss account. So next, objectives of auditing. So first one, main objects of auditing. So the main object of an audit is to verify and establish that a given debt balance sheet presents true and fair view of financial position of the business. So ಯಾವುದೇ ಒಬ್ಬ ಆಡಿಟರ್ ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಎರರ್ಸನ್ನು ಡಿಟೆಕ್ಟ್ ಮಾಡೋದಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟನ್ನ ನೋಡಿ ಅವನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಫಸ್ಟ್ ಅಥವಾ ಮೇನ್ ಆಬ್ಜೆಕ್ಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಮೇನ್ ಆಬ್ಜೆಕ್ಟಿವ್ಗೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಏನೇನೆಲ್ಲ ಥಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಅಸೆಸ್ ದ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್. ಸೊ ಒಬ್ಬ ಆಡಿಟರ್ ಒಂದು ಕಂಪನಿಯ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಹೇಗಿದೆ, ಯಾವ ಥರ ನೇಚರ್ ಇದೆ, ಯಾವ ಥರ ಎನ್ವಿರಾನ್ಮೆಂಟ್ ಇದೆ, ವರ್ಕರ್ಸ್ ಎಫಿಷಿಯೆಂಟ್ ಹೇಗಿದ್ದಾರೆ, ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಇಂಟರ್ನಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನೆಲ್ಲ ಅವ್ನು ಅಸೆಸ್ ಮಾಡಬೇಕಾಗುತ್ತೆ. ಸೊ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ವೆರಿಫೈ ದ ಅಕ್ಯುರಸಿ ಆಫ್ ಪೋಸ್ಟಿಂಗ್, ಬ್ಯಾಲೆನ್ಸಿಂಗ್ ಎಕ್ಸೆಟ್ರಾ. ಸೊ ಇವಾಗ ಜರ್ನಲ್ ಎಂಟ್ರಿನ ನಾವು ಪ್ರಿಪೇರ್ ಮಾಡಿರ್ತೀವಿ, ಅದನ್ನು ಲೆಡ್ಜರಿಗೆ ಪೋಸ್ಟ್ ಮಾಡದೇ ಇದ್ದರೆ, ಸೊ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ, ನೀಟಾಗಿ ಕರೆಕ್ಟಾಗಿ ಮಾಡಿದ್ದಾರಾ, ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ದಾರಾ, ಟ್ರೇಡಿಂಗ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕರೆಕ್ಟ್ ಇದೆಯಾ, ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ, ಸೊ ಇದನ್ನೆಲ್ಲ ಅವನು ಚೆಕ್ ಮಾಡಬೇಕಾಗುತ್ತೆ. ದೆನ್ ಥರ್ಡ್ ಒನ್, ಕನ್ಫರ್ಮ್ ದ ವ್ಯಾಲಿಡಿಟಿ ಆಫ್ ಟ್ರಾನ್ಸಾಕ್ಷನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಸೊ ಯಾವುದಾದ್ರೂ ನಾವು ಗೂಡ್ಸನ್ನ ಪರ್ಚೇಸ್ ಮಾಡಿರ್ತೀವಿ, ಏನು ರಾ ಮೆಟೀರಿಯಲ್ಸನ್ನ ಪರ್ಚೇಸ್ ಮಾಡಿರ್ತೀವಿ ಅಥವಾ ಅಸೆಟನ್ನು ಪರ್ಚೇಸ್ ಮಾಡಿರ್ತೀವಿ, ಸೊ ಇದಕ್ಕೆ ಕ್ಯಾಶ್ ರೆಸಿಪ್ಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರಾ, ಇನ್ ಕೇಸ್ ಏನಾದರೂ ಫಾಲ್ಸ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರಾ, ವೋಚರ್ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಕನ್ಫರ್ಮೇಷನ್ಗೋಸ್ಕರ ಅವನು ವೋಚಿಂಗನ್ನು ಕೂಡ ಅಥವಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ದೆನ್ ಫೋರ್ತ್ ಒನ್, ಅಸರ್ಟೈನ್ ವೆದರ್ ಡಿಸ್ಟಿಂಕ್ಷನ್ ಹ್ಯಾಸ್ ಬೀನ್ ಮೇಡ್ ದ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನು ಅಂತ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ನಥಿಂಗ್ ಬಟ್ ಹೂಸ್ ಬೆನಿಫಿಟ್ ಈಸ್ ಎಕ್ಸಾಸ್ಟೆಡ್ ಇನ್ ಅ ಇಯರ್. ಸೊ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಆಗಿರ್ಬೋದು ಅಥವಾ ರೆಂಟನ್ನು ಪೇ ಮಾಡೋದಾಗಿರ್ಬೋದು, ಪ್ರಿಂಟಿಂಗ್ ಅಥವಾ ಸ್ಟೇಷನರಿ ಚಾರ್ಜಸ್ನ ಪೇ ಮಾಡೋದಾಗಿರ್ಬೋದು, ಸೊ ಇದೆಲ್ಲನೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಅದೇ ಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ದ ಬೆನಿಫಿಟ್ ಈಸ್ ನಾಟ್ ಎಕ್ಸಾಸ್ಟೆಡ್ ಇನ್ ಅ ಇಯರ್. ಸೊ ಮೋರ್ ದ್ಯಾನ್ 1 ಇಯರ್ ಬೆನಿಫಿಟನ್ನು ನಾವು ರಿಸೀವ್ ಮಾಡ್ತಾ ಇದ್ದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆ ರೀಸನ್ಗೋಸ್ಕರ ನಾವು ಸ್ಪೆಂಡ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಇರ್ಬೋದು, ಅಥವಾ ಅಡಿಷನ್ಸ್ ಮಾಡೋದಾಗಿರ್ಬೋದು ಅಸೆಟ್ಟಿಗೆ, ಅಥವಾ ಎಕ್ಸ್ಪಾನ್ಷನ್ ಮಾಡೋದಾಗಿರ್ಬೋದು, ರಿನೋವೇಟ್ ಮಾಡೋದಾಗಿರ್ಬೋದು, ಅದಕ್ಕೋಸ್ಕರ ಎಕ್ಸ್ಪೆಂಡಿಚರ್ನ ನಾವು ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಹಾಗಾಗಿ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಮಾಡಿದ್ದಾರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನೇ ಸಪ್ರೇಟಾಗಿ ಕ್ಲಾಸಿಫೈ ಮಾಡಿದ್ದಾರಾ, ಸೊ ಇದನ್ನು ನಾವು ನೋಡಬೇಕಾಗುತ್ತೆ. ಬಿಕಾಸ್ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಅದು ಇಂಪಾರ್ಟೆಂಟ್ ಥಿಂಗ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಸಬ್ಸಿಡಿಯರಿ ಆಬ್ಜೆಕ್ಟ್ಸ್. ಸೊ ಸಬ್ಸಿಡಿಯರಿ ಆಬ್ಜೆಕ್ಟ್ಸಲ್ಲಿ ಅಥವಾ ಸೆಕೆಂಡರಿ ಆಬ್ಜೆಕ್ಟಿವ್ಸಲ್ಲಿ ಫಸ್ಟ್ ಪಾಯಿಂಟ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಸೊ ಫಸ್ಟು ನಾವು ಮೇನ್ ಆಬ್ಜೆಕ್ಟಿವಲ್ಲಿ ನೋಡಿದ್ವಿ, ಒಬ್ಬ ಆಡಿಟರ್ ಫಸ್ಟ್ ಅವನ ಒಪಿನಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ, ಯಾವುದೆಲ್ಲ ಇಂಪಾರ್ಟೆಂಟ್ ಮ್ಯಾಟರ್ಸ್ನ ಅವನು ಕರೆಕ್ಟಾಗಿ ನೋಡಬೇಕಾಗುತ್ತೆ ಅನ್ನೋದನ್ನು. ಸೊ ಸೆಕೆಂಡಲ್ಲಿ ಫಸ್ಟೇ ಪಾಯಿಂಟೇ ಹೇಳೋ ಹಾಗೆ ಫ್ರಾಡ್ಸನ್ನು ಡಿಟೆಕ್ಟ್ ಮಾಡಿ ಪ್ರಿವೆಂಟ್
ಸೊ ಫ್ರಾಡ್ ಇಸ್ ನಥಿಂಗ್ ಬಟ್ ಇಂಟೆನ್ಷನಲ್ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಇಂಟೆನ್ಷನಲಿ ನಾವು ಇನ್ ಕೇಸ್ ಏನಾದರೂ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ರೆ ಅಥವಾ ಬೇಕಂತಾನೆ ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಮಿಸ್ಲೀಡ್ ಮಾಡಿದರೆ, ಫಾಲ್ಸ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದರೆ, ಶೋಯಿಂಗ್ ಫಾಲ್ಸ್ ಪೇಮೆಂಟ್ಸ್ ಏನಾದರೂ ಮಾಡಿದರೆ, ಸೊ ಅದನ್ನು ನಾವು ಫ್ರಾಡ್ಸ್ ಅಂತ ಕರಿತೀವಿ. ಸೊ ಇದು ಒನ್ ಆರ್ ಮೋರ್ ಇಂಡಿವಿಜುವಲ್ಸ್ ಅಮಾಂಗ್ ಮ್ಯಾನೇಜ್ಮೆಂಟ್, ಒಬ್ಬರು ಅಥವಾ ಜಾಸ್ತಿ ಜನ ಇಂಡಿವಿಜುವಲ್ಸ್ ಅದನ್ನು ಸೇರಿಕೊಂಡು ಫ್ರಾಡ್ಸ್ ಆಗೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಎಂಪ್ಲಾಯೀಸ್ ಆರ್ ಥರ್ಡ್ ಪಾರ್ಟೀಸ್. ಸೊ fraud is nothing but an intentional misrepresentation of financial information by one or more individuals among management, employees or third parties. So fraud may be involved manipulation, falsification or alteration of our records or documents. So second one is misappropriation of assets agirbodu, and recording transaction without substance, and misapplication of accounting policies. ಸೊ ಈ ಥರದ್ದೆಲ್ಲ ಫ್ರಾಡ್ಸನ್ನು ಪ್ರಿವೆಂಟ್ ಮಾಡೋದು ಅಥವಾ ಡಿಟೆಕ್ಟ್ ಮಾಡೋದಕ್ಕೆ ನಾವು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂತ ಕರಿತೀವಿ. ಇದು ಸೆಕೆಂಡರಿ ಅಬ್ಜೆಕ್ಟ್ಸ್ ಆಗಿರೋದು. ಸೊ ಈ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸಲ್ಲಿ ಫಸ್ಟ್ ಪಾಯಿಂಟ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್. ಸೊ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಅಂತ ಹೇಳಿದ್ರೆ ಇಟ್ ಇಸ್ ಯೂಶುವಲಿ ಡನ್ ಬೈ ಥೆಫ್ಟ್ ಆಫ್ ಕ್ಯಾಶ್ ರೆಸಿಪ್ಟ್ ಆರ್ ಪೆಟ್ಟಿ ಕ್ಯಾಶ್, checks, negotiable instruments, showing fictitious payment to workers, creditors, purchase, etc. ಸೊ ಈ ಥರದ ರೀಸನ್ಸಲ್ಲಿ ನಿಮಗೆ ಜಾಸ್ತಿ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಆಗಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಅಂತ ಹೇಳಿದ್ರೆ, ಸೊ ಈಗ ನಾವು ವೇಜಸ್ಸನ್ನು ಪೇ ಮಾಡಬೇಕಿರುತ್ತೆ ವರ್ಕರ್ಸಿಗೆ. ಸೊ ಅವರಿಗೆ ಏನು ಆ್ಯಕ್ಚುಲಾಗಿ ನಾವು 1000 rupees ಅಷ್ಟು ವೇಜಸ್ಸನ್ನು ಪೇ ಮಾಡ್ತಾ ಇದ್ದೀವಿ ಒಂದು 5 ಮೆಂಬರ್ಸ್ಗೆ ಅಂತ ಹೇಳಿದ್ರೆ, ನಾವು ಡಮ್ಮಿ ವರ್ಕರ್ಸ್ಗೆ ಅಂದರೆ 5 ಮೆಂಬರ್ಸ್ ವರ್ಕರ್ಸನ್ನು 10 ಮೆಂಬರ್ಸ್ ಅಂತ ತೋರಿಸಿ ಜಾಸ್ತಿ ಅಮೌಂಟನ್ನು ನಾವು ಶೋ ಮಾಡೋ ಅಂಥದ್ದಾಗಿರ್ಬೋದು ಫಾರ್ ಎಕ್ಸಾಂಪಲ್. ಆ್ಯಂಡ್ ಸೆಕೆಂಡ್ ಒನ್, ಕ್ಯಾಶ್ ಸೇಲ್ಸ್ ಕ್ಯಾನ್ ಬಿ ಶೋನ್ ಆಸ್ ಅ ಕ್ರೆಡಿಟ್ ಸೇಲ್. ಸೊ ಕ್ಯಾಶಲ್ಲೇ ನಾವು ಸೇಲ್ ಮಾಡಿದ್ರೂ ಕೂಡ ಆಸ್ ಅ ಕ್ರೆಡಿಟ್ ಸೇಲ್ ಆಗಿದೆ, ಸೊ ಅದು ಅಮೌಂಟ್ ನಮಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ತೋರಿಸೋದು ಕೂಡ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಆಗಿರುತ್ತೆ. ಆ್ಯಂಡ್ cash sales may not be recorded at all, and money received therefrom may be misappropriated of customers' pocket. So ಈಗ ನಾವು ಕ್ಯಾಶ್ ಸೇಲ್ಗೆ ಮಾಡಿದ್ದೀವಿ, ಅಮೌಂಟು ಬಂದಿದೆ ನಮಗೆ, ಬಟ್ ಅಂದರೂ ಅಮೌಂಟ್ ನಮಗಿನ್ನ ಬಂದಿಲ್ಲ, ಸೊ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ತೋರಿಸೋದಾಗಿರ್ಬೋದು. ಆ್ಯಂಡ್ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್. ಸೊ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ 5 marks ಕ್ವಶನ್ಸ್ಗೆ, ಫ್ರೀಕ್ವೆಂಟ್ ಆಗಿ ಕೇಳಿರೋಂಥ ಕ್ವಶನ್ಸ್. ಸೊ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಮೆಥಡ್ ಅಂತ ಹೇಳಿದ್ರೆ, ಇವಾಗ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ, ಈಗ ಕಸ್ಟಮರ್ ನಮಗೆ ಅಮೌಂಟನ್ನು ಪೇ ಮಾಡಿದ್ದಾರೆ. ಸೊ ಯಾವುದೋ ಒಂದು ಗೂಡ್ಸನ್ನು ನಾವು ಸೇಲ್ ಮಾಡಿದ್ವಿ ಅಥವಾ ರಾ ಮೆಟೀರಿಯಲ್ನ ಸೇಲ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಅಮೌಂಟನ್ನು ರಿಸೀವ್ ಮಾಡಿದ್ರೂ ಕೂಡ ನಾವು ರಿಸೀವ್ ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋದು ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಫಸ್ಟ್ ಸಿಚುಯೇಷನ್. ಸೆಕೆಂಡ್ ಒನ್, ಈಗ ನಾವು ಒಬ್ಬ ಕಸ್ಟಮರ್ ಹತ್ರ ನಾವೇನು ಮಾಡಿದ್ದೀವಿ, ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಆಸ್ ಅ ಅಮೌಂಟನ್ನು ರಿಸೀವ್ ಮಾಡಿದ್ದೀವಿ. ಬಟ್ ಈಗ ಎಮ್ ಅನ್ನೋ ಪರ್ಸನಿಂದ ನಾವು ಗೂಡ್ಸನ್ನು ಸೇಲ್ ಮಾಡಿ ಅಮೌಂಟನ್ನು ರಿಸೀವ್ ಮಾಡಿದರೆ, ಎನ್ ಅನ್ನೋ ವ್ಯಕ್ತಿಯಿಂದ ನಾವು ಗೂಡ್ಸನ್ನು ಸೇಲ್ ಮಾಡಿ ರಿಸೀವ್ ಮಾಡಿದ್ದೀವಿ ಅಂತ ತೋರಿಸೋದು ಕೂಡ, ಅಥವಾ ಆ ಥರ ಮಿಸ್ಅಪ್ರಾಪ್ರಿಯೇಟ್ ಆಗೋದು ಕೂಡ ನಾವನ್ನ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಗೂಡ್ಸ್. ಸೊ ಕ್ಯಾಶಲ್ಲಿ ನಾವು ಹೇಗೆ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಸೆಕೆಂಡ್ ಒನ್, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಗೂಡ್ಸ್.
the misappropriation of goods is easy in case of a business which produces or deals in a goods high value and less bulky. So misappropriation of goods ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಗೂಡ್ಸ್ ಮೇ ಬಿ ಸ್ಟೋಲನ್ ಬೈ ಎಂಪ್ಲಾಯೀಸ್ ಫ್ರಮ್ ದಿ ಗೋಡೌನ್. ಸೊ ನಾವು ಗೂಡ್ಸನ್ನು ಗೋಡೌನಲ್ಲಿ ಇಟ್ಟಿರ್ತೀವಿ ಆಸ್ ಎ ಸ್ಟಾಕ್ ಅಂತ ಹೇಳಿ. ಸೊ ಅವಾಗ ಇನ್ ಕೇಸ್ ಏನಾದ್ರೂ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಯಾರಾದರೂ ಥರ್ಡ್ ಪಾರ್ಟೀಸ್ ಆಗಿರ್ಬೋದು, ಕೇಸ್ ಏನಾದರೂ ಥೆಫ್ಟ್ ಆದರೆ ಸೊ ಅದನ್ನು ಸ್ಟಾಲ್ ಮಾಡಿದ್ರೆ ನಿಮಗೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಆಗುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡೋದಾಗಿರಲಿ ಅಥವಾ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸನ್ನು ಯಾವಾಗ ನಾವು ಈಸಿಯಾಗಿ ಅಥವಾ ಯಾವಾಗ ಬೇಗ ನಾವು ಕಂಡುಹಿಡ್ಕೋಬೋದು ಅಂತ ಹೇಳಿದ್ರೆ, ಓನ್ಲಿ ದ ಎಫಿಷಿಯಂಟ್ ಸಿಸ್ಟಮ್ ಆಫ್ ರೆಕಾರ್ಡ್ ಕೀಪಿಂಗ್ ಅಥವಾ ಪೀರಿಯಾಡಿಕಲ್ ಚೆಕಿಂಗ್. ಸೊ ಚೆಕ್ ಮಾಡ್ತಾ ಇರಬೇಕು, ಓಕೆ ಎಷ್ಟು ಸ್ಟಾಕ್ ಇದೆ, ಎಷ್ಟು ಅಮೌಂಟ್ ವರ್ತ್ ಸ್ಟಾಕ್ ನಮ್ಮ ಹತ್ರ ಇನ್ನೂ ಇದೆ ಅಂತ ಪೀರಿಯಾಡಿಕಲ್ ಆಗಿ ಚೆಕ್ ಮಾಡ್ತಾ ಇದ್ರೆ ಅಥವಾ ಎಫಿಷಿಯೆಂಟಾಗಿ ರೆಕಾರ್ಡನ್ನು ಮಾಡ್ತಾ ಇದ್ರೆ, ಸೊ ಅವಾಗ ಮಾತ್ರ ನಾವು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಅಥವಾ ಗೂಡ್ಸ್ ಸ್ಟಾಕ್ ಎಷ್ಟಿದೆ ಅಂತ ತಿಳ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಇನ್ ಕೇಸ್ ಏನಾದರೂ ಥೆಫ್ಟ್ ಆದ್ರೂ ಕೂಡ ನಮಗೆ ಎಷ್ಟು ಸ್ಟಾಕ್ ಥೆಫ್ಟ್ ಆಗಿದೆ ಅಥವಾ ಏನು ಸ್ಟಾಕ್ ಇದೆ ನಮ್ಮ ಹತ್ರ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ಒಂದು ಫ್ರಾಡ್ ಆಗುತ್ತೆ ಕಂಪನೀಸಲ್ಲಿ. ಸೊ ನೆಕ್ಸ್ಟ್ ಒನ್, ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್. ಸೊ ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್ is committed by upper level of management with the different objectives to mislead a certain parties within or outside the business. So manipulation of accounts ಅಂತ ಹೇಳೋದು ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟಿಂದಾನೇ ಆಗುವಂಥದ್ದು. ಸೊ ಡಿಫ್ರೆಂಟ್ ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡು ಆಗಿರ್ಬೋದು. ಸೊ ಯೂಶಲಿ ಫಾಲ್ಸಿಫಿಕೇಶನ್ ಆಫ್ ಅಕೌಂಟ್ ಇಸ್ ಡನ್ ವಿತೌಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆರ್ ಗೂಡ್ಸ್. ಸೊ ನಾವು ಫಸ್ಟೇ ಹೇಳಿದ್ವಿ ಫ್ರಾಡ್ಸು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆಗುತ್ತೆ ಆ್ಯಂಡ್ ಗೂಡ್ಸ್ ಅಲ್ಲೂ ಆಗ್ಬೋದಂತ. ಸೊ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆ್ಯಂಡ್ ಗೂಡ್ಸ್ ಎರಡೂ ಕೂಡ ಮಾಡಿದೆ ಮ್ಯಾನಿಪ್ಯುಲೇಷನ್ ಅಥವಾ ಫಾಲ್ಸಿಫಿಕೇಷನನ್ನು ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಮಾಡೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ನಾವು 3 kinds ಆಗಿ ನೋಡ್ತೀವಿ. ಅಂದರೆ ಫಸ್ಟ್, ಶೋಯಿಂಗ್ ಲೋ ಪ್ರಾಫಿಟ್ ದ್ಯಾನ್ ದಿ ಆ್ಯಕ್ಚುಯಲ್ ಒನ್ಸ್. ಸೊ ಕಂಪನಿಯಲ್ಲಿ ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಏನಿದೆ ಅದಕ್ಕಿಂತ ಕಡಿಮೆ ಪ್ರಾಫಿಟನ್ನು ತೋರಿಸ್ಕೊಂಡು ನಾವು ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಏನಕ್ಕೆ ಹಾಗಿದ್ರೆ ಮ್ಯಾನಿಪ್ಯುಲೇಟ್ ಮಾಡೋದು? ಆ್ಯಕ್ಚುಲಿ ನಮಗೆ ಒಂದು 2 crore rupees ಅಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳಿದ್ರೆ ನಾವು 1 crore ಅಂತ ತೋರಿಸ್ಕೋತೀವಿ. ಸೊ ಏನು ರೀಸನಿಗೆ ಆ ಥರ ಮ್ಯಾನಿಪ್ಯುಲೇಟ್ ಮಾಡೋದು ಅಂತ ಹೇಳಿದ್ರೆ, ಟು ಗಿವ್ ಅ ರಾಂಗ್ ಇಂಪ್ರೆಷನ್ ಅಬೌಟ್ ಸಕ್ಸಸ್ ಆಫ್ ದ ಬಿಸ್ನೆಸ್ ಟು ಕಾಂಪಿಟೇಟರ್ಸ್. ಸೊ ಬೇರೆ ಕಾಂಪಿಟೇಟರ್ಸ್ ನಮ್ಗೆ ಯಾರಿದ್ದಾರೆ, ಸೊ ಅವರಿಗೆ ಮಿಸ್ಲೀಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರ ಮ್ಯಾನಿಪ್ಯುಲೇಟ್ ಮಾಡೋ ಅಂಥ ಪಾಸಿಬಿಲಿಟೀಸನ್ನು ನಾವು ನೋಡ್ತೀವಿ. ದೆನ್ ಸೆಕೆಂಡ್ ಒನ್, ಟು ರೆಡ್ಯೂಸ್ ಆರ್ ಅವಾಯ್ಡ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಫಸ್ಟು ನಾವು ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಟ್ಯಾಕ್ಸಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ನಾವು ಈ ಥರದ್ದು ರೀಸನ್ಸನ್ನು ಹುಡ್ಕೋತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ 2 crore rupees ಅಂತ ಹೇಳಿದ್ರೆ ನಿಮಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಏನು ಪೇ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಅದೇ ಥರನೇ ನಾವು 2 crore rupeesಗೆ ಟ್ಯಾಕ್ಸನ್ನು ಪೇ ಮಾಡೋದ್ರ ಬದಲು 1 crore rupeesಗೆ ಟ್ಯಾಕ್ಸನ್ನು ಪೇ ಮಾಡೋಣ ಅನ್ನೋ ರೀಸನಿಂದ ಕೂಡ ನಾವು ಏನು ಮಾಡ್ತೀವಿ, ಮ್ಯಾನಿಪ್ಯುಲೇಟ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಕಾಂಪಿಟೇಟರ್ಸ್ನ ಮಿಸ್ಲೀಡ್ ಮಾಡೋದಕ್ಕೆ, ಸೆಕೆಂಡ್ ಒನ್ ಪೇಮೆಂಟ್ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋದನ್ನ ರೆಡ್ಯೂಸ್ ಅಥವಾ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಿರ್ಬೋದು. ಇನ್ ಥರ್ಡ್ ಒನ್, ಟು ಪರ್ಚೇಸ್ ಶೇರ್ಸ್ ಅಟ್ ಅ ಲೋಯರ್ ಪ್ರೈಸ್ ಇನ್ ದ ಮಾರ್ಕೆಟ್. ಸೊ ನಿಮಗೆ ಆಲ್ರೆಡಿ ಪ್ರಾಫಿಟ್ ಕಡಿಮೆ ಇದೆ, ಟರ್ನ್ ಓವರ್ ಕಡಿಮೆ ಇದೆ ಅಂತ ಹೇಳಿದಾಗ ಸೊ ನೀವು ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಶೇರ್ಸನ್ನು ಬೈ ಮಾಡ್ಬೋದು ಅನ್ನೋ ರೀಸನ್ಗೂ ಕೂಡ ನಾವು ಪ್ರಾಫಿಟನ್ನು ಲೋ ಪ್ರಾಫಿಟ್ ಅಂತ ಶೋ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟಲ್ಲಿ ಹೇಳಿದ್ರೆ, ಶೋಯಿಂಗ್ ಅ ಮೋರ್ ಪ್ರಾಫಿಟ್ಸ್ ದ್ಯಾನ್ ದಿ ವಾಟ್ ಆ್ಯಕ್ಚುಲಿ ದೇ ಆರ್. ಸೊ ಲೋ ಪ್ರಾಫಿಟನ್ನು ನಾವು ಯಾಕೆ ಶೋ ಮಾಡ್ತೀವಿ, ಮ್ಯಾನಿಪ್ಯುಲೇಟ್ ಮಾಡಿ ಅಂತ ಗೊತ್ತಾಯಿತು. ದೆನ್ ಯಾಕೆ ನಾವು ಲೋ ಪ್ರಾಫಿಟ್ಸ್ ಇದ್ರೂ ಮೋರ್ ಪ್ರಾಫಿಟ್ ಅಂತ ನಾವು ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದಾದರೆ, ಟು ಸೆಲ್ ದ ಶೇರ್ಸ್ ಅಟ್ ಅ ಹೈ ಪ್ರೈಸಸ್ ಬೈ ಡಿಕ್ಲೇರಿಂಗ್ ಹೈಯರ್ ಡಿವಿಡೆಂಡ್ಸ್. ದಿಸ್ ಇಸ್ ಡನ್ ವೆನ್ ಸಚ್ ಪರ್ಸನ್ ಹೋಲ್ಡ್ ಶೇರ್ಸ್ ಆಫ್ ದ ಕಂಪನಿ. ಸೊ ಇವಾಗ ನಾವು ಕಡಿಮೆ ಪ್ರಾಫಿಟ್ ಇದೆ ನಮ್ಮ ಕಂಪನಿಯಲ್ಲಿ ಅಂತ ಹೇಳಿದ್ರೆ, ಆಲ್ರೆಡಿ ಪ್ರಾಫಿಟ್ಸೇ ಇಲ್ಲ ಅಥವಾ ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ನಾವು ಕಡಿಮೆಯನ್ನು ಅರ್ನ್ ಮಾಡ್ತಾ ಇದ್ದೀವಿ ಅಥವಾ ಕಡಿಮೆ ಟರ್ನ್ ಓವರ್ ಇದೆ ಅಂತ ಅಂದಾಗ ನಮ್ಮ ಕಂಪನಿಗೆ ಯಾರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಶೇರ್ಸನ್ನು ಬೈ ಮಾಡೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಓಕೆ 1 lakh rupees ಅಷ್ಟು ನಮಗೆ ಪ್ರಾಫಿಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಓಕೆ 2 lakh rupees 3 lakh rupees ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಆದ್ರೂ ಅಥವಾ ನೀವೇನು ಶೇರ್ಸನ್ನು ಬೈ ಮಾಡ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ಡಿವಿಡೆಂಡನ್ನು ಕೊಡೋವಂಥ ಕೆಪಾಸಿಟಿ ನಮಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮ್ಯಾನಿಪ್ಯುಲೇಟ್ ಮಾಡ್ತೀವಿ. ಅಂದರೆ ಲೋ ಪ್ರಾಫಿಟನ್ನು ನಮ್ಮ ಕಂಪನಿಯಲ್ಲಿ ಮೋರ್ ಪ್ರಾಫಿಟ್ಸ್ ಇದೆ ಅನ್ನೋ ಇಂಪ್ರೆಷನ್ಸನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ. ಸೊ ನೆಕ್ಸ್ಟ್ ಒನ್,
Window dressing. So window dressing is a more of misrepresentation than fraud. ಸೊ ನಾವು ಫ್ರಾಡ್ಸನ್ನು ನೋಡಿದ್ವಿ, ಹೇಗೆ ನಾವು ಮಿಸ್ರೆಪ್ರೆಸೆಂಟೇಷನ್ ಮಾಡ್ತೀವಿ ಅಂದರೆ ಕ್ಯಾಶಲ್ಲಿ ಇರ್ಬೋದು, ಗೂಡ್ಸಲ್ಲಿ ಇರ್ಬೋದು, ಅಥವಾ ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು. ಸೊ ವಿಂಡೋ ಡ್ರೆಸ್ಸಿಂಗ್ ಅನ್ನೋದು ಅದಕ್ಕಿಂತ ಜಾಸ್ತಿ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಕರೆಂಟ್ ಇಯರ್, ಅಂದರೆ ಯಾವುದಾದ್ರೂ ಒಂದು ಅಸೆಟನ್ನಾಗಿರಲಿ ಅಥವಾ ಗುಡ್ಸನ್ನಾಗಲಿ ಪರ್ಚೇಸ್ ಮಾಡಿದ್ರೆ ನಾವು ಈ ಇಯರಿಗಲ್ಲ ನೆಕ್ಸ್ಟ್ ಇಯರಿಗೆ ಅಂತ ತೋರಿಸೋ ಅಂಥದ್ದನ್ನು ನಾವು ಮಾಡ್ಬೋದು. ಅಂದರೆ ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲೇ ಆಗುವಂಥದ್ದಾಗಿರ್ಬೋದು ಇದು. ಸೊ ಪರ್ಚೇಸ್ ಮಾಡಿದ್ದೀವಿ ಕರೆಂಟ್ ಇಯರಲ್ಲಿ. ಸೊ ಫಾರ್ ಎಕ್ಸಾಂಪಲ್ 2019 ನಾವು ಪರ್ಚೇಸ್ ಮಾಡಿದ ಸೆಟ್ಟನ್ನು ನಾವು 2020 ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನ ರೀಸನ್ನನ್ನು ನಾವಿಲ್ಲಿ ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ಬೋದು. ಅಥವಾ ಇನ್ಕಮ್ ಆಫ್ ದ ಪ್ರಿಸೀಡಿಂಗ್ ಇಯರ್ ಮೇ ಬಿ ಶೋನ್ ಆಸ್ ದ ಕರೆಂಟ್ ಇಯರ್. ಸೊ ಇನ್ಕಮ್ ಏನಿದೆ ಪ್ರಿಸೀಡಿಂಗ್ ಇಯರ್ದು, ಸೊ ಅದನ್ನು ನಾವೇನು ಮಾಡ್ಬೋದು, ಕರೆಂಟ್ ಇಯರಲ್ಲೇ ಇಷ್ಟು ಇನ್ಕಮ್ ಆಗಿದೆ, ಇಷ್ಟು ಇನ್ಕಮ್ ಜನರೇಟ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಕೂಡ ವಿಂಡೋ ಡ್ರೆಸ್ಸಿಂಗ್ ಆಗಿರುತ್ತೆ. ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಅ ಕ್ಲೋಸಿಂಗ್ ಸ್ಟಾಕ್. ಸೊ ಏನು ಆ್ಯಕ್ಚುಯಲ್ ಕ್ಲೋಸಿಂಗ್ ಸ್ಟಾಕ್ ಇದೆ ಅದನ್ನು ಓವರ್ ವ್ಯಾಲ್ಯೂ ಅಂತ ತೋರಿಸ್ಕೊಳ್ಳೋದಾಗಿರ್ಬೋದು. ಆ್ಯಂಡ್ ಶೋಯಿಂಗ್ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆಸ್ ಎ ಲಾಂಗ್ ಟರ್ಮ್ ಲಯಬಿಲಿಟಿ. ಸೊ ಶಾರ್ಟ್ ಟರ್ಮ್ ಲಯಬಿಲಿಟಿ ಏನಿದೆ ನಮಗೆ, ಸೊ ಅದನ್ನು ನಾವು ಲಾಂಗ್ ಟರ್ಮ್ ಲಯಬಿಲಿಟಿ, ಸೊ ಇನ್ನೂ ನಮಗೆ ಲಯಬಿಲಿಟಿ ಜಾಸ್ತಿ ಇದೆ, ಲಾಂಗ್ ಟರ್ಮ್ ಲಯಬಿಲಿಟಿ ತುಂಬ ಇಯರ್ ತನಕ ನಾವು ಅದನ್ನು ಲಯಬಲ್ ಆಗಿರಬೇಕು ಪೇ ಮಾಡೋದಕ್ಕೆ ಅನ್ನೋದನ್ನು ಇಂಪ್ರೆಷನನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು. ಸೊ ಎಕ್ಸ್ಪೆನ್ಸಸ್ ಆಫ್ ಕರೆಂಟ್ ಇಯರ್ ಮೇ ಬಿ ಶೋನ್ ಆಸ್ ಅ ನೆಕ್ಸ್ಟ್ ಇಯರ್. ಸೊ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ಪೆನ್ಸಸ್ ಇದೆ ನಮಗೆ, ಇವಾಗ ಯಾವುದೊಂದನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ಆ ಪರ್ಚೇಸ್ ಮಾಡೋದಕ್ಕೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡೋದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಇಯರ್ದು ಮತ್ತು ನೆಕ್ಸ್ಟ್ ಇಯರ್ಗೂ ಕೂಡ ನಾವು ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಅಸೆಟ್ಟನ್ನು ಪರ್ಚೇಸ್ ಮಾಡಿದ್ರಿ, ಅಸೆಟ್ಟಿಗೆ 3 years ಲೈಫ್ ಟೈಮ್ ಅಂತ ಹೇಳಿದ್ರೆ ನಾವು 3 years ತನಕ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಸೊ ಇಯರ್ ಮುಗಿದ್ರೂ ಕೂಡ ನೆಕ್ಸ್ಟ್ ಇಯರ್ಗೂ ಕೂಡ ನಾವು ಡಿಪ್ರಿಸಿಯೇಷನ್ಗೆ ಚಾರ್ಜ್ ಮಾಡಬೇಕು, ಲೈಫ್ ಟೈಮ್ ಇದೆ ಅಂತ ತೋರಿಸ್ಕೊಳ್ಳೋದು ಕೂಡ ನಿಮಗೆ ವಿಂಡೋ ಡ್ರೆಸ್ಸಿಂಗ್ ಆಗಿರ್ಬೋದು. ಬಿಕಾಸ್ ನಮ್ಮ ಕಂಪನಿಯಲ್ಲಿ ಯಾವುದೂ ಇನ್ಕಮ್ಮೇ ಇಲ್ಲ ಅಂತ ಹೇಳಿದ್ರೆ, ಅಥವಾ ನಮಗೆ ಯಾವುದೋ ಪ್ರಾಫಿಟ್ಟೇ ಇಲ್ಲ ಅಂತ ಹೇಳಿದಾಗ ಕಂಪನಿ ವಿಂಡೋ ಡ್ರೆಸ್ಸಿಂಗನ್ನು ಮಾಡುತ್ತೆ. ಅಂದರೆ ಅಪ್ಪರ್ ಲೆವೆಲಲ್ಲಿ ಈಗ ಕರೆಂಟ್ ಇಯರಲ್ಲಿ ಇನ್ಕಮ್ಮೇ ಇಲ್ಲ ಅಂತ ಹೇಳಿದಾಗ, ಅಥವಾ ನೆಕ್ಸ್ಟ್ ಇಯರಿಗೆ ನಾವು ರುಟೀನ್ ಅಂದರೆ ಇನ್ಸಾಲ್ವೆನ್ಸಿಗೆ ಬರಬಾರ್ದು ಅನ್ನೋ ರೀಸನಿಗೋಸ್ಕರನೂ ಕೂಡ ನಾವು ವಿಂಡೋ ಡ್ರೆಸ್ಸಿಂಗನ್ನು ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಒನ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಸೊ ಫಸ್ಟು ನಾವು ಫ್ರಾಡ್ಸನ್ನು ನೋಡಿದ್ವಿ. ಫ್ರಾಡ್ಸ್ ಅನ್ನೋದು ಬೇಕಂತಾನೆ, ಅಂದರೆ ನಾವು ಗೊತ್ತಿದ್ದು ಮಾಡೋ ಅಂತಹ ಒಂದು ಕೆಲಸ ಆಗಿರುತ್ತೆ. ಬಟ್ ಎರರ್ಸ್ ಅನ್ನೋದು ಕ್ಲರಿಕಲ್ ಎರರ್ಸ್, ಅಂದರೆ ಬೈ ಮಿಸ್ಟೇಕಿಂದ ಆಗುವಂತಹದಂಥ ಎರರ್ಸ್ ಆಗಿರುತ್ತೆ. ಕ್ಲರಿಕಲ್ ಎರರ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡೋದು ಹೇಗೆ ಡಿಟೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಸೊ ಅಂತ ದಟ್ ಫಸ್ಟ್ ಒನ್, ಎರರ್ಸ್ ಆಫ್ ಒಮಿಷನ್. ಸೊ ಎರರ್ಸ್ ಆಫ್ ಒಮಿಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಎಂಟ್ರಿಯನ್ನು ನಾವು ಪಾಸ್ ಮಾಡಿರ್ತೀವಿ. ಸೊ ಈಗ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ಕೊಂಡ್ಬಂದಾಗ ಯಾವುದೋ ಒಂದು ಎಂಟ್ರಿಯನ್ನು ನಾವು ಸ್ಕಿಪ್ ಮಾಡೋ ಅಂಥದ್ದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಗೂಡ್ಸ್ ಪರ್ಚೇಸ್ಡ್ ಬೈ ರಾಮ್. ಸೊ ಎಂಟ್ರಿನ ನಾವು ಪಾಸ್ ಮಾಡಬೇಕಿರತ್ತೆ. ಬಟ್ ಇದನ್ನು ನಾವು ಏನು ಮಾಡ್ತೀವಿ, ಪರ್ಚೇಸ್ ಮಾಡಿರೋ ಎಂಟ್ರಿನ ಸ್ಕಿಪ್ ಮಾಡಿಬಿಡ್ತೀವಿ, ತೋರಿಸೋದಿಲ್ಲ ಜರ್ನಲ್ ಎಂಟ್ರಿಯಲ್ಲಿ. ಸೊ ಈ ಥರದ್ದೇನಾದ್ರೂ ಎಂಟ್ರಿನ ಪಾಸ್ ಮಾಡುವಾಗ ಸ್ಕಿಪ್ ಆದರೆ, ಅಥವಾ ನಾವು ಬೇಕಂತಾನೆ ಗೊತ್ತಿಲ್ಲದೇ ಆಗುವಂಥದ್ದು, ಇವಾಗ ನಾವು ಗೊತ್ತಿದ್ದು ಮಾಡೋದನ್ನ ನಾವು ಫ್ರಾಡ್ ಅಂತ ಕರಿತೀವಿ. ಬಟ್ ಬೈ ಮಿಸ್ಟೇಕ್ ಈಗ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತಾ ಇರಬೇಕಾದ್ರೆ ಒಂದು 15, 16, 17 ಎಂಟ್ರೀಸನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಮಧ್ಯೆ ಬೈ ಮಿಸ್ಸಾಗಿ ಒಂದು ಎಂಟ್ರಿನ ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಅದನ್ನು ನಾವು ಎರರ್ಸ್ ಆಫ್ ಒಮಿಷನ್ ಅಂತ ಕರಿತೀವಿ. ಸೊ ಇದು ಫುಲ್ಲಿ ಒಮಿಟೆಡ್ ಅಂತ ಕರಿತೀವಿ. ಬಟ್ ಪಾರ್ಷಿಯಲ್ ಆಗಿ ಹೇಗೆ ಅಂದರೆ, ನಾವು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿದ್ದೀವಿ, ಅಂದರೆ ಗೂಡ್ಸ್ ಪರ್ಚೇಸ್ಡ್ ಬೈ ರಾಮ್, ಅಥವಾ ನಾವು ಸೇಲ್ ಮಾಡಿದ್ದೀವಿ ಅನ್ನೋದು ಎಂಟ್ರಿನೂ ಕೂಡ ಪಾಸ್ ಮಾಡಿದ್ದೀವಿ. ಸೊ ಪರ್ಚೇಸ್ ಮಾಡಿರೋದನ್ನು ನಾವು ಕ್ಯಾಶ್ಗೆ ಪರ್ಚೇಸ್ ಮಾಡಿದರೆ, ಅಥವಾ ನಾವು ಸೇಲ್ ಮಾಡಿದರೆ ಕ್ಯಾಶ್ಗೆ, ನಾವು ಅದನ್ನು ಕ್ಯಾಶ್ ಬುಕ್ಕಲ್ಲಿ ಅಥವಾ ಸಬ್ಸಿಡರಿ ಬುಕ್ಸಲ್ಲಿ ನಾವು ಎಂಟ್ರಿ ಮಾಡದೇ ಇರ್ಬೋದು. ಅಥವಾ ಜರ್ನಲ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ ಅದನ್ನು ಜರ್ನಲ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ ಲೆಡ್ಜರ್ಗೆ ಪೋಸ್ಟ್ ಮಾಡೋದನ್ನು ಸ್ಕಿಪ್ ಮಾಡಿದ್ರೆ ಅದನ್ನು ನಾವು ಪಾರ್ಷಿಯಲಿ ಒಮಿಟೆಡ್ ಎರರ್ಸ್ ಆಫ್ ಒಮಿಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಎರರ್ಸ್ ಆಫ್ ಕಮಿಷನ್. ಸೊ ಎರರ್ಸ್ ಆಫ್ ಕಮಿಷನ್ ಅಂತ ಹೇಳಿದ್ರೆ, ಸೊ ಒನ್ ದ ಎಂಟ್ರಿ ಇಸ್ ಮೇಡ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ, ಅಥವಾ ಲೆಡ್ಜರ್ ಇರ್ಬೋದು ಅಥವಾ ಜರ್ನಲ್ ಎಂಟ್ರಿ ಇರ್ಬೋದು, ಇನ್ಕರೆಕ್ಟ್ ಇದ್ದರೆ. ಓಕೆ, ಫಾರ್ ಎಕ್ಸಾಂಪಲ್ ರಾಂಗ್ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಹೋಲಿ ಆರ್ ಪಾರ್ಷಿಯಲಿ. ಈಗ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾದ್ರೆ 1500 ರೂಪೀಸ್ಗೆ ನಾವು
ಯಾವುದೋ ಒಂದು ಗೂಡ್ಸನ್ನು ಬೈ ಮಾಡಿದ್ದೀವಿ, ಬಟ್ ಅದನ್ನು 5100 ಅಂತ ಶೋ ಮಾಡೋದು ಕೂಡ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ 1000ಗೆ ನಾವು ಪರ್ಚೇಸ್ ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ, ಆ್ಯಂಡ್ 100 ರುಪೀಸ್ಗೆ ಅದನ್ನು ಸೇಲ್ ಮಾಡಿರೋ ಥರ ಕೂಡ ಇಂಪ್ರೆಷನ್. ಅಥವಾ ಬೈ ಮಿಸ್ಟೇಕ್, ಕ್ಲರಿಕಲ್ ಮಿಸ್ಟೇಕ್ಸ್, ಅದು ಒಂದು 0 ಈಗ ಮಿಸ್ ಆಗಿಬಿಡುತ್ತಲ್ವಾ. ಸೊ ಅದೇ ಥರ ನಾವು ಕ್ಲರಿಕಲ್ ಆಗಿ ಮಿಸ್ಟೇಕ್ ಮಾಡಿದ್ರೆ ಸೊ ಅದನ್ನು ನಾವು ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ರಾಂಗ್ ಟೋಟಲಿಂಗ್ ಇರ್ಬೋದು. ಈಗ ನಾವೇನು ಮಾಡ್ತೀವಿ, ಎಲ್ಲಾನು ಟೋಟಲ್ ಮಾಡ್ಕೊಂಬರ್ತೀವಿ. ಸೊ 100 ರುಪೀಸನ್ನು ನಾವು 1000 ಅಂತ ಟೋಟಲ್ ಮಾಡೋದಾಗಿರ್ಬೋದು. ಓಕೆ, 1000 ರುಪೀಸ್ ನಾವು ಪರ್ಚೇಸಿಂದ ಮಾಡೋದಾಗಿರ್ಬೋದು, ಎಕ್ಸ್ಪೆನ್ಸಸ್ ಪೇ ಮಾಡಿದ್ದೀವಿ ಅಂತೆಲ್ಲ ನಾವು ಟೋಟಲ್ ಮಾಡ್ಕೊಂಡು ಬರಬೇಕಾದ್ರೆ ಈ 100 ರುಪೀಸನ್ನು ಟೋಟಲ್ ಮಾಡೋದನ್ನು 2 zeros ಇರುತ್ತೆ. ಸೊ ಬೈ ಮಿಸ್ಟೇಕ್ ನಾವೇನು ಮಾಡ್ತೀವಿ 3 zeros ಅಂತ ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದು ಕೂಡ ರಾಂಗ್ ಟೋಟಲಿಂಗಿಂದ ಕೂಡ ಎರರ್ಸ್ ಆಫ್ ಕಮಿಷನ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಕ್ಲರಿಕಲ್ ಎರರ್. ಸೊ ಕ್ಲರಿಕಲ್ ಎರರ್ ಅಂತ ಹೇಳಿದ್ರೆ, ಇವಾಗ ಒಮಿಷನ್ ಟು ಪೋಸ್ಟ್ ರಾಂಗ್ ಸೈಡ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕ್ಯಾಶ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು. ಸೊ ಈಗ ನಾವು ಕ್ಯಾಶ್ ಏನಾದ್ರೂ ಸೇಲ್ಸ್ ಏನಾದರೂ ಮಾಡಿದರೆ ನಾವೇನು ಮಾಡ್ತೀವಿ, ಸೊ ಸೇಲ್ಸನ್ನು ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಏನು ಅಮೌಂಟ್ ಬರಬೇಕಿತ್ತು ನಮಗೆ. ಸೊ ಸೇಲ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ದೆನ್ ಡೆಬಿಟ್ ಎಂಟ್ರಿ ಮಾಡ್ತೀವಿ, ಪರ್ಚೇಸ್ ಮಾಡಿದ್ದೀವಿ. ಸೊ ಪರ್ಚೇಸ್ ಮಾಡೋದಕ್ಕೆ ನಾವು ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ, ಸೊ ಡೆಬಿಟ್ ಆಗುತ್ತೆ. ಸೊ ಇದನ್ನು ನಾವು ವೈಸ್ ವರ್ಸಾ ಮಾಡಿದ್ರೆ, ಸೊ ಸೇಲ್ಸನ್ನು ಡೆಬಿಟ್ ಮಾಡಿ ಪರ್ಚೇಸನ್ನು ಕ್ರೆಡಿಟ್ ಮಾಡೋದಾದರೆ, ಸೊ ಇನ್ ಕೇಸ್ ಏನಾದ್ರೂ ಕ್ಯಾಶ್ ಬೇಸಿಸಲ್ಲಿ ನಾವು ಅದನ್ನು ಸೇಲ್ ಮಾಡಿ ಕ್ರೆಡಿಟ್ ಬೇಸ್ ಅಂತ ತೋರಿಸಿದ್ರೆ, ಸೊ ಈ ಥರ ಕ್ಲರಿಕಲ್ ಎರರ್ಸ್ ಆದರೆ ನಾವು ಕ್ಲರಿಕಲ್ ಎರರ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಟೋಟಲಲ್ಲಿ ಮಿಸ್ಟೇಕನ್ನು ಮಾಡಿದ್ರೆ, ಓಕೆ, ನಾನು ಫಸ್ಟ್ ಹೇಳಿದೆ ಎರರ್ಸ್ ಆಫ್ ಕಮಿಷನಲ್ಲಿ ಮಾಡುವಾಗ ಹೇಗೆ ಟೋಟಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಅಂತ ತೋರಿಸ್ತೀವಿ ನಾವು, ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡೋದಾದರೆ. ಸೊ ಅದನ್ನು ಬ್ರಾಟ್ ಡೌನ್ ಅಂತ ತೋರಿಸೋದಾದರೆ, ಸೊ ಈ ಥರದ ಮಿಸ್ಟೇಕ್ಸನ್ನೆಲ್ಲ ಕ್ಲರಿಕಲ್ ಮಿಸ್ಟೇಕ್ಸ್ ಅಥವಾ ಕ್ಲರಿಕಲ್ ಎರರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಎರರ್ಸ್ ಆಫ್ ಪ್ರಿನ್ಸಿಪಲ್. ಸೊ ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಸೊ ಅಕೌಂಟಿಂಗ್ನ ಕಾನ್ಸೆಪ್ಟ್ ಆ್ಯಂಡ್ ಕನ್ವರ್ಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಆಗಲಿ, ಬುಕ್ಸ್ ಆಫ್ ಅಕೌಂಟ್ಸ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ಸ್ ಆಗಿರ್ಬೋದು, ಸೊ ಇದನ್ನು ನಾವೇನು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಸೊ ಇದು ಯಾವುದನ್ನು ಕನ್ಸಿಡರ್ ಮಾಡದೆ ಇನ್ ಕೇಸ್ ಏನಾದರೂ ನಮ್ಮ ಕಂಪನಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿದರೆ, ಸೊ ಅದನ್ನು ನಾವು ಎರರ್ಸ್ ಅಂತ ಕರಿತೀವಿ, ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ. ಸೊ ಇನ್ನೊಂದು ರೀಸನಲ್ಲಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿರ್ತೀವಿ, ಎಷ್ಟು ಯಾವುದು ಫಿಕ್ಸ್ಡ್ ಅಸೆಟನ್ನು ಬೈ ಮಾಡಿದ್ದೀವಿ, ಸೊ ಇದಕ್ಕೆ ಎಷ್ಟು ಪರ್ಸೆಂಟೇಜು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು ಅಂತ. ಸೊ ನಾವು ಎಕ್ಸೆಸ್ ಆಗಿ ಏನಾದರೂ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದ್ರೆ, ಸೊ ಅದು ಕೂಡ ನಮಗೆ ಎರರ್ಸ್ ಆಫ್ ಪ್ರಿನ್ಸಿಪಲ್. ಆ್ಯಕ್ಚುಯಲ್ ಆಗಿ ನಮಗೆ ಅಸೆಟನ್ನು ಏನು ಬೈ ಮಾಡಿದ್ದೀವಿ, ಅದರ ಲೈಫ್ ಟೈಮ್ ಏನು, ಸೊ ಅದ್ರದ್ದು ವರ್ತ್ ಏನು, ಆ ಬೇಸ್ ಮೇಲೆ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಸೊ ಬೇಕಂತಲೇ ನಾವು ಎಕ್ಸೆಸ್ ಆಗಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡೋದು ಕೂಡ ಎರರ್ಸ್ ಆಫ್ ಪ್ರಿನ್ಸಿಪಲ್. ಇನ್ನು ಸೆಕೆಂಡ್ ಒನ್, ನಾವು ಯಾರೋ ಒಬ್ಬರಿಗೆ ಡೆಟ್ಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಆ ಡೆಟ್ಗೆ ಕರೆಕ್ಟಾಗಿ ಅವ್ರು ಪೇ ಮಾಡ್ತಾ ಇದ್ರು ಕೂಡ ಅದಕ್ಕೆ ನಾವು ಡೌಟ್ಫುಲ್ ಡೆಟ್ಸ್ ಅಂತ ಹೇಳೋದಾಗಿರ್ಬೋದು, ಅಥವಾ ಬ್ಯಾಡ್ ಡೆಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಪ್ರಾವಿಷನ್ಸನ್ನು ಇಡೋದಾಗಿರ್ಬೋದು. ಸೊ ಇದೆಲ್ಲನೂ ಕೂಡ ನಮಗೆ ಎರರ್ಸ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಕಾಂಪನ್ಸೇಟಿಂಗ್ ಎರರ್ಸ್. ಸೊ ಕಾಂಪನ್ಸೇಟಿಂಗ್ ಎರರ್ಸ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಎರರ್ ಆಗಿರುತ್ತೆ, ಸೊ ಅದನ್ನು ಇನ್ನೊಂದು ಎರರ್ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ. ಓಕೆ, ಸೊ 2 ಎರರ್ಸ್ ಅಂತ ನಾವು ಇಲ್ಲಿ ತೊಗೊಂಡ್ರು ಕೂಡ ಒಂದು ಎರರಿಂದ ಇನ್ನೊಂದು ಎರರ್ ಕಾಂಪನ್ಸೇಟ್ ಆಗಿಬಿಟ್ರೆ ನಮಗೆ ಅದನ್ನು ಡಿಟೆಕ್ಟ್ ಮಾಡೋದು ಕಷ್ಟ ಇರುತ್ತೆ, ಬಿಕಾಸ್ ಎರಡು ಕಾಂಪನ್ಸೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕ್ಯಾಶನ್ನು ಪರ್ಚೇಸ್ ಮಾಡಿರೋದಕ್ಕೆ ನಾವೇನು ಮಾಡಿದ್ದೀವಿ, 1500ಗೆ 5100 ಅಂತ ಪೇ ಮಾಡಿದ್ದೀವಿ. ಸೊ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದನ್ನು ನಾವು ಯಾವುದೋ ಸೇಲ್ಸಲ್ಲಿ ಅದನ್ನು ಕಾಂಪನ್ಸೇಟ್ ಮಾಡಿಬಿಟ್ಟಿರ್ತೀವಿ. ಸೊ ಅದು ಒಂದು ಕೂಡ ಎರರ್. ಸೊ 2 ಎರರ್ಸ್ ಏನಾಗಿರುತ್ತೆ ಅಲ್ಲಿ ಟುಗೆದರ್, ವಿಚ್ ವಿಲ್ ಬಿ ರಿಸಲ್ಟೆಡ್ ಇನ್ ಅ ಟ್ರಯಲ್ ಬ್ಯಾಲೆನ್ಸ್ ಶೀಟ್. ಸೊ ಅದನ್ನು ನಾವು ಕಾಂಪನ್ಸೇಟಿಂಗ್ ಎರರ್ಸ್ ಅಂತ ಕರಿತೀವಿ. ಅಂದರೆ ಒಂದು ಎರರಿಂದ ಇನ್ನೊಂದು ಎರರ್ ಕಾಂಪನ್ಸೇಟ್ ಆದರೆ ಅದನ್ನು ನಾವು
ಕಾಂಪನ್ಸೇಟಿಂಗ್ ಎರರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದಿದೆ ಡ್ಯೂಪ್ಲಿಕೇಶನ್ ಆಫ್ ಎರರ್ಸ್ ಅಂತ. ಸೊ ಡ್ಯೂಪ್ಲಿಕೇಶನ್ ಆಫ್ ಎರರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಒಂದು ಟ್ರಾನ್ಸಾಕ್ಷನನ್ನು ಟ್ವೈಸ್ ಅಂದರೆ 2 ಟೈಮ್ ಏನಾದರೂ ಎಂಟ್ರಿ ಮಾಡಿದ್ರೆ ಅದನ್ನು ನಾವು ಎರರ್ಸ್ ಆಫ್ ಡ್ಯೂಪ್ಲಿಕೇಶನ್ ಅಂತ ಕರಿತೀವಿ. So this is all about first question, objectives of auditing. And second question, who is an auditor? Explain the qualifications, rights and duties of an auditor. So an auditor is a person authorized to review and verify the accuracy of financial records and ensure that companies comply with laws. ಸೊ ಆಡಿಟರ್ ಅಂತ ಹೇಳಿದ್ರೆ ಇಸ್ ಅ ಪರ್ಸನ್ ಆಥರೈಸ್ಡ್ ಅಂದರೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು. ನಿಮಗೆ ಗೊತ್ತಿದೆ ಏನೇನು ಕ್ವಾಲಿಫಿಕೇಶನ್ ಅಂತ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಬರುತ್ತೆ. ಸೊ ರಿವ್ಯೂ ಆ್ಯಂಡ್ ವೆರಿಫೈ ದ ಅಕ್ಯುರಸಿ. ಸೊ ರಿವ್ಯೂ ಆ್ಯಂಡ್ ವೆರಿಫೈ ದ ಅಕ್ಯುರಸಿ ಆಫ್ ಫಿನಾನ್ಷಿಯಲ್ ರೆಕಾರ್ಡ್ಸ್. ಸೊ ಅಕ್ಯುರೇಟ್ ಆಗಿದೆಯಾ, ಟ್ರೂತ್ ಆ್ಯಂಡ್ ಫೈರ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡುವಂಥವನಾಗಿರ್ತಾನೆ. ಸೊ ನೆಕ್ಸ್ಟ್ ಒನ್, ಕ್ವಾಲಿಫಿಕೇಶನ್ ಆಫ್ ಅನ್ ಆಡಿಟರ್. ಸೊ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಆಗಿದ್ರೆ ಆಡಿಟರಿಗೆ? So qualification, first one, a person shall be eligible for appointment as an auditor of a company only if he is a chartered accountant. ಸೊ ಆಡಿಟರ್ ಅಂತ ಒಂದು ಕಂಪನಿಗೆ ಅವನು ಅಪಾಯಿಂಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಅವನನ್ನು ಆಡಿಟರ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು. ಇಟ್ಸ್ ಅ ಮೇನ್ ಕ್ವಾಲಿಫಿಕೇಶನ್. Then second one, where a firm including a limited liability partnership, LLP ಗೊತ್ತಿದೆ ನಿಮಗೆ, ಓಕೆ, limited liability partnership is appointed as an auditor of a company, only the partners who are chartered accountants shall be authorized to act and sign on behalf of the firm. ಸೊ ನಿಮಗೆ ಫಸ್ಟ್ ಒನ್ನು ಒಬ್ಬ ಆಡಿಟರ್ ಆಗಿ ನಾವು ತಗೋಬೇಕಂತ ಹೇಳಿದರೆ ಅಥವಾ ಅಪಾಯಿಂಟ್ ಮಾಡ್ಕೋಬೇಕಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು. ಸೆಕೆಂಡ್ ಒನ್, ಫರ್ಮ್ ಆಗಿರ್ಬೋದು. ಫರ್ಮ್ ಹೇಗೆ ಅಂದರೆ 2 or 3 ಪರ್ಸನ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಏನಿರ್ತಾರೆ, ಸೊ ಅವರೇನು ಒಂದು ಅಸೋಸಿಯೇಷನ್ ಆಗಿ ಮಾಡಿಕೊಂಡು ಸೊ ಆ ಫರ್ಮಿಂದ ಏನಾದರೂ ಆಡಿಟ್ ವರ್ಕನ್ನು ಮಾಡ್ತಾ ಇದ್ರೆ ಅಲ್ಲಿನೂ ಕೂಡ ನಾವು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಆಡಿಟರ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾರು ಪರ್ಸನ್ಸ್ ಇರ್ತಾರೆ ಆಸ್ ಆಡಿಟರ್ ಅಸೋಸಿಯೇಷನ್ನಲ್ಲಿ ಅಥವಾ ಫರ್ಮಲ್ಲಿ ಮೋರ್ ಮೆಂಬರ್ಸ್, ಅಂದರೆ ಈಗ 4 ಮೆಂಬರ್ಸ್ ಇದ್ದಾರೆ ಅಂದರೆ ಅಟ್ಲೀಸ್ಟ್ 2 ಮೆಂಬರ್ಸ್ ಇಂಡಿಯಾದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಇಂಡಿಯಾದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ, ಮೆಜಾರಿಟಿ ಆಫ್ ಮೆಂಬರ್ಸ್ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ನಾವು ಅವ್ರನ್ನ ಆಡಿಟರ್ ಅಂತ ಆಸ್ ಅ ಕಂಪನಿ ಆಡಿಟರ್ ಅಂತ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಸೊ ಆಡಿಟರ್ ಅಂದರೆ ಯಾರು ಅಂತ ಗೊತ್ತಾಗಿದೆ. ಆಡಿಟರ್ is a person or a firm appointed by a company to execute an audit. ಫಾರ್ಮ್ ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು. ಫಾರ್ಮ್ ಆಗಿದ್ರೆ ಮೆಜಾರಿಟಿ ಆಫ್ ಅ ಆಡಿಟರ್ ಪ್ರಾಕ್ಟೀಸಿಂಗ್ ಇನ್ ಇಂಡಿಯಾ.
ಸೊ ನೆಕ್ಸ್ಟ್ ರೈಟ್ಸ್ ಆಫ್ ದ ಕಂಪನಿ ಆಡಿಟರ್. ಸೊ ಕಂಪನಿ ಆಡಿಟರ್ನ ಹೇಗೆ ಅಪಾಯಿಂಟ್ ಮಾಡ್ಕೋತೀವಿ ಆ್ಯಂಡ್ ಕ್ವಾಲಿಫಿಕೇಷನ್ ಏನು ನಾವು ನೋಡಿದ್ವಿ. ಆ್ಯಂಡ್ ಏನೇನು ರೈಟ್ ಇರುತ್ತೆ ಒಬ್ಬ ಕಂಪನಿ ಆಡಿಟರ್ಗೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ರೈಟ್ ಆಫ್ ಆಕ್ಸೆಸ್ ಟು ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಒಬ್ಬ ಆಡಿಟರ್ಗೆ ಒಂದು ಕಂಪನಿಯ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಸ್ಟಾಕ್ ರಿಜಿಸ್ಟರ್ ಇರ್ಬೋದು, ಓಚರ್ಸ್ ಇರ್ಬೋದು, ರೆಸಿಪ್ಟ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಆಕ್ಸೆಸ್ ಮಾಡಿ ಚೆಕ್ ಮಾಡಿ ವೆರಿಫೈ ಮಾಡೋ ಅಂಥ ರೈಟ್ ಇರುತ್ತೆ. ಕಂಪನಿಯ ಯಾವುದೇ ಡಾಕ್ಯುಮೆಂಟ್ಸ್ ಅಥವಾ ಬುಕ್ಸನ್ನು ಚೆಕ್ ಮಾಡೋವಂಥದ್ದು ಅಥವಾ ಆಕ್ಸೆಸ್ ಮಾಡುವಂಥ ರೈಟು ಒಬ್ಬ ಆಡಿಟರ್ಗೆ ಇರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಅಂದರೆ ಅವ್ನಿಗೇನು ಆಡಿಟನ್ನು ಮಾಡ್ತಾನೆ ಆ ಪೀರಿಯಡ್ ತನಕನೂ ಕೂಡ ಕಂಪನಿಯಲ್ಲಿ ಏನೇನೆಲ್ಲ ಸ್ಟ್ಯಾಟ್ಯುಟರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಬುಕ್ಸ್ ಇರುತ್ತೆ, ಆ್ಯಂಡ್ ಬಿಸ್ನೆಸ್ ಇರ್ಬೋದು, ಫಿನಾನ್ಷಿಯಲ್ ಅಕೌಂಟಿಂಗ್ ಇರ್ಬೋದು. ಸೊ ಇದನ್ನೆಲ್ಲ ಚೆಕ್ ಮಾಡೋವಂಥ ರೈಟ್ ಇರುತ್ತೆ. ಸೆಕೆಂಡ್ ಒನ್ ರೈಟ್ ಟು ಒಬ್ಟೇನ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಕಂಪನಿಯಲ್ಲಿ ಏನು ವರ್ಕರ್ಸ್ ಇರ್ತಾರೆ, ಸ್ಟಾಫ್ ಇರ್ತಾರೆ, ಸೊ ಇವರಿಂದ ಏನು ಇನ್ಫಾರ್ಮೇಷನ್ ಬೇಕು ಅಥವಾ ಏನು ಎಕ್ಸ್ಪ್ಲನೇಷನ್ ಬೇಕು ಅದನ್ನು ತಗೊಳ್ಳೋಂಥ ರೈಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ಲರ್ಕ್ ಇರ್ಬೋದು, ಅಕೌಂಟೆಂಟ್ ಇರ್ಬೋದು. ಸೊ ಇವ್ರು ಏನು ಮಾಡ್ತಾರೆ, ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಯಾವುದೋ ಒಂದು ಎಂಟ್ರಿ ಪಾಸ್ ಮಾಡಿದ್ರೆ ಏನು ರೀಸನಿಂದ ಪಾಸ್ ಮಾಡಿದ್ದೀವಿ, ಅಥವಾ ಯಾವುದೋ ಒಂದು ವೋಚರ್ ಮಿಸ್ ಆಗಿದೆ ಅಂದರೆ ಅದ್ರ ವೋಚರ್ ಎಲ್ಲಿದೆ ಅಥವಾ ಇಲ್ಲವೇ ಇಲ್ಲ, ಯಾವುದೋ ಒಂದು ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಬಟ್ ವೋಚರ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀಸನ್ಗೆ ವೋಚರ್ ಮಿಸ್ ಆಗಿದೆ ಅಂತ ಈ ಥರದ್ದೆಲ್ಲ ಎಕ್ಸ್ಪ್ಲನೇಷನ್ಸನ್ನು ಅಥವಾ ಇನ್ಫಾರ್ಮೇಷನ್ಸನ್ನು, ಅವ್ನಿಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ಆಡಿಟಿಂಗ್ ಅಂದರೆ ಆಡಿಟನ್ನು ಮಾಡೋದಕ್ಕೋಸ್ಕರ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕಿರುತ್ತೋ ಆ ಎಲ್ಲ ಇನ್ಫಾರ್ಮೇಷನ್ಸನ್ನು ಸ್ಟಾಫಿಂದ ಆ್ಯಂಡ್ ಕಂಪನಿಯಿಂದ ತಗೊಳ್ಳೋವಂಥ ರೈಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ರೈಟ್ ಟು ಇನ್ಸ್ಪೆಕ್ಟ್ ಬ್ರಾಂಚ್ ಅಕೌಂಟ್ಸ್. ಸೊ ಕಂಪನಿ ಆಡಿಟರ್ ಅಂತ ಹೇಳಿದ್ರೆ ಒಂದು ಫುಲ್ ಕಂಪನಿಗೆ ಅವನು ಏನಾಗಿರ್ತಾನೆ, ಆಡಿಟರ್ ಆಗಿರ್ತಾನೆ. ಸಬ್ ಬ್ರಾಂಚಸ್ ಇದೆ ಅಂದರೆ ಆಲ್ರೆಡಿ ಆಡಿಟ್ ಮಾಡಿದ್ರೂ ಕೂಡ ಬ್ರಾಂಚಸ್ ಏನಿದೆ, ಫಾರ್ ಎಕ್ಸಾಂಪಲ್ ಇವಾಗ ABC ಕಂಪನಿ ಅನ್ನೋದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಸೊ ಅದರದ್ದು ಸಬ್ ಬ್ರಾಂಚಸ್ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಅಥವಾ ಹಾಸನ್ ಇರ್ಬೋದು. ಸೊ ಈ ಕಡೆ ಮೂರು ಕಡೆ ಇನ್ ಕೇಸ್ ಏನಾದರೂ ಸಬ್ ಬ್ರಾಂಚಸ್ ಇದ್ದರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿರೋ ಹೆಡ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಆಡಿಟನ್ನು ಮಾಡಬೇಕಾದ್ರೆ ಈ ಮೂರು ಬ್ರಾಂಚನ್ನು ಕೂಡ ಅವರು ಹೋಗಿ ಇನ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಅಲ್ಲೂ ಕೂಡ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಚೆಕ್ ಮಾಡೋವಂಥ ರೈಟು ಕಂಪನಿ ಆಡಿಟರ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಒನ್ ರೈಟ್ ಟು ರಿಸೀವ್ ನೋಟಿಸ್. ಸೊ ಈಗ ಕಂಪನಿಯಲ್ಲಿ ಇನ್ ಕೇಸ್ ಏನಾದ್ರೂ ಯಾವುದೇ ಕಮ್ಯುನಿಕೇಷನ್ ಮಾಡಬೇಕಂತ ಹೇಳಿದ್ರೆ, ಅಥವಾ ಏನಾದರೂ ಕಂಪನಿ ಬಗ್ಗೆ ಮೀಟಿಂಗ್ಸ್ ಇರ್ಬೋದು, ಜನರಲ್ ಮೀಟಿಂಗ್ಸ್ ಅಂತ ನಿಮಗೆ ಗೊತ್ತಿದೆ, ಜನರಲ್ ಮೀಟಿಂಗ್ಸ್ ಏನಾದರೂ ಆಗ್ತಾ ಇದ್ದರೆ, ಸೊ ಆ್ಯಸ್ ಅ ಸ್ಟಾಫ್ ಅಥವಾ ಕಂಪನಿಯಲ್ಲಿರೋಂಥ ವರ್ಕರ್ಸ್ ಏನಿದ್ದಾರೆ ಅಥವಾ ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ಏನಿದೆ, ಸೊ ಇವ್ರಿಗೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡ್ತೀವೋ ಮೀಟಿಂಗ್ ಇದೆ, ಜನರಲ್ ಮೀಟಿಂಗ್ ಇದೆ ಅಂತ, ಅದೇ ಥರ ಒಬ್ಬ ಆಡಿಟರ್ನೂ ಕೂಡ ಕಮ್ಯುನಿಕೇಟ್ ಮಾಡಬೇಕು. ಸೊ ಆ ರೈಟ್ ಕೂಡ ಅಂದರೆ ಜನರಲ್ ಮೀಟಿಂಗಿಗಾಗಿರಲಿ ಅಥವಾ ಮೀಟಿಂಗಿಗೆ ಆಗಿರಲಿ ನೋಟಿಸನ್ನು ರಿಸೀವ್ ಮಾಡೋವಂಥ ರೈಟ್ ಕೂಡ ಇರುತ್ತೆ. ಅಂದರೆ ಆ ಮೀಟಿಂಗ್ ಕೂಡ ಆಡಿಟರ್ ಅಟೆಂಡ್ ಆಗುವಂಥ ರೈಟ್ ಇರುತ್ತೆ. ನೆಕ್ಸ್ಟ್ ಒನ್ ರೈಟ್ ಟು ಸೈನ್ ದ ಆಡಿಟ್ ರಿಪೋರ್ಟ್. ಸೊ ನಿಮ್ಗೆ ಗೊತ್ತಿದೆ ಆಡಿಟ್ ರಿಪೋರ್ಟ್ಗೆ ಸೈನ್ ಮಾಡೋ ಅಂಥವ್ರು ಆಡಿಟರೇ ಆಗಿರಬೇಕು ಅಂತ. ಸೊ ಮೇನ್ ರೈಟ್ ಇದು. ಸೊ ಹೇಗೆ ಅಂತ ಹೇಳಿದ್ರೆ, ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿದ್ದಾದಮೇಲೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ಓಕೆ ಕರೆಕ್ಟ್ ಇದೆ, ಟ್ರೂತ್ ಆ್ಯಂಡ್ ಫೇರ್ ವ್ಯೂ ಇದೆ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅಂತ ಹೇಳಿದ್ಮೇಲೆ ಫಾರ್ಮ್ ಏನು ಅಪಾಯಿಂಟ್ ಮಾಡ್ಕೊಂಡಿರುತ್ತೆ ಆಸ್ ಅ ಕಂಪನಿ ಆಡಿಟರ್, ಅವನು ಆ ಟ್ರೂತ್ ಆ್ಯಂಡ್ ಫೇರ್ ವ್ಯೂ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನೋಡಿ ಅವನು ಸಿಗ್ನೇಚರನ್ನು ಮಾಡ್ಬೋದು, ಅಂದರೆ ಆಡಿಟರ್ ಸೈನನ್ನು ಮಾಡ್ಬೋದು. ಬಟ್ ಸೈನನ್ನು ಮಾಡೋ ಅಥಾರಿಟಿ ಯಾರಿಗಿದೆ, ಒಂದು ಕಂಪನಿ ಆಡಿಟರ್ ಅಂದರೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು, ಸೆಕೆಂಡ್ ಒನ್ ಫರ್ಮ್ ಆಗಿರಬೇಕು. ಬಟ್ ಫರ್ಮ್ ಆಗಿದ್ದರೂ ಕೂಡ ಮೆಜಾರಿಟಿ ಆಫ್ ಆಡಿಟರ್ಸ್ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇಂಡಿಯಾದಲ್ಲಿ, ಅಂದರೆ ಇಂಡಿಯಾದಲ್ಲೇ ಪ್ರಾಕ್ಟೀಸ್ ಮಾಡುವಂಥ ಮೆಜಾರಿಟಿ ಆಡಿಟರ್ಸ್ ಇದ್ದರೆ ಮಾತ್ರ ಫರ್ಮ್ ಸಿಗ್ನೇಚರಿಂಗ್ ಅಥಾರಿಟಿಯನ್ನು ಇರುತ್ತೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಆಡಿಟರ್ ಎಲ್ಲ ಕಂಪನಿಯಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಗೋಸ್ಕರ ನಾವು ಯಾರನ್ನೋ ಆಡಿಟ್ ಮಾಡಿಸೋದಕ್ಕೆ ನೋಡ್ತೀವಿ ಅಂದರೆ ಅವನಿಗೆ ಸೈನಿಂಗ್ ಅಥಾರಿಟಿ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಸೈನಿಂಗ್ ಅಥಾರಿಟಿ ಇರೋದು ಒಂದು ಚಾರ್ಟೆಡ್ ಅಕೌಂಟೆಂಟ್ಗೆ, ಸೆಕೆಂಡ್ ಒನ್ ಫರ್ಮ್ಗೆ. ಓಕೆ, ನೆಕ್ಸ್ಟ್ ಒನ್ ರೈಟ್ ಟು ಸೀಕ್ ಲೀಗಲ್ ಆ್ಯಂಡ್ ಟೆಕ್ನಿಕಲ್ ಅಡ್ವೈಸ್. ಸೊ ರೈಟ್ ಟು ಸೀಕ್ ಲೀಗಲ್ ಆ್ಯಂಡ್ ಟೆಕ್ನಿಕಲ್ ಅಡ್ವೈಸ್. ಸೊ ಹೇಗೆ ಅಂತ ಹೇಳಿದ್ರೆ, ಆಡಿಟರ್ಸ್ ಏನಿದ್ದಾನೆ, ಸೊ ಅವನ ಪರ್ಫಾರ್ಮೆನ್ಸ್
ಫಾರ್ ಎಕ್ಸಾಂಪಲ್ ಈಗ ಆಡಿಟ್ ರಿಪೋರ್ಟನ್ನು ಸೆಂಡ್ ಮಾಡೋದಾಗಿರ್ಬೋದು, ವೋಚರ್ನ ನಾವು ಕಲೆಕ್ಟ್ ಮಾಡೋದಾಗಿರ್ಬೋದು, ರೆಸಿಪ್ಟ್ಸ್ ಆಗಿರ್ಬೋದು, ಈಗ ಆನ್ಲೈನ್ ಪೇಮೆಂಟ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ಪ್ರಿಂಟೌಟ್ ತೊಗೊಂಡು ನೋಡೋ ಅಂಥ ಟೈಮ್ ವೇಸ್ಟ್ ಮಾಡೋ ಅಂಥ ಸಿಚುಯೇಷನ್ ಇರೋದ್ರಿಂದ ನಾವೇನು ಮಾಡ್ಬೋದು, ಅಪ್ಡೇಟೆಡ್ ವರ್ಷನ್, ಫಾರ್ ಎಕ್ಸಾಂಪಲ್ ಈಗ ಸಿಸ್ಟಮ್ಸನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ನಾವೇನು ಮಾಡ್ಬೋದು, ಟೆಕ್ನಿಕಲಿ ಅವರು ಕಂಪನಿಗೆ ಈ ಥರ ಅಪ್ಗ್ರೇಡ್ ಆಗ್ಬೋದು. ಓಕೆ, ರೆಸಿಪ್ಟನ್ನು ನಾವು ಬೈ ಹ್ಯಾಂಡ್ ಇದೇ ಥರ ಹಾರ್ಡ್ ಕಾಪಿನೇ ಕೊಡಬೇಕಂತ ಇಲ್ಲ, ಸಾಫ್ಟ್ ಕಾಪಿ ಕೊಟ್ಟರು ಆಗುತ್ತೆ. ಸೊ ಈ ರೀಸನಿಗೋಸ್ಕರ ಅವನು ಟೆಕ್ನಿಕಲ್ ಆಗಿ ಅಥವಾ ಲೀಗಲ್ ಆಗಿ ಯಾವುದು ಕರೆಕ್ಟ್ ಇದೆ, ಯಾವ ಥರ ಅವರು ಅಪ್ಡೇಟ್ ಆಗ್ಬೋದು ಅಂದರೆ ಲೀಗಲ್ ಅಡ್ವೈಸ್, ಹೇಗೆ ಅವರು ಲೀಗಲಿ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು, ಹೇಗೆ ಸಕ್ಸೀಡ್ ಆಗ್ಬೋದು, ಈ ಥರ ಅಡ್ವೈಸನ್ನು ಕೂಡ ಕಂಪನಿ ಆಡಿಟರ್ ಕೊಡೋವಂಥ ರೈಟ್ ಇರುತ್ತೆ. ನೆಕ್ಸ್ಟ್ ಒನ್, ರೈಟ್ ಟು ಬಿ ಇಂಡಮ್ನಿಫೈಡ್. ಸೊ ಇನ್ ಕೇಸ್ ಏನಾದರೂ ಒಬ್ಬ ಆಡಿಟರ್ ಏನಿರ್ತಾನೆ, ಅವನು ಕಂಪನಿಯಲ್ಲಿ ಆಡಿಟರ್ ಅಂತ ರೆಕ್ರೂಟ್ ಮಾಡಿದ್ಮೇಲೆ, ಅಪಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ಏನಾದರೂ ಅವನಿಗೆ ರೆಮ್ಯುನರೇಷನ್ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಇನ್ ಕೇಸ್ ಏನಾದರೂ ಇನ್ಸಾಲ್ವೆನ್ಸಿಗೆ ಬಂದರೆ ಕಂಪನಿ, ಸೊ ಅವಾಗ ಅವನಿಗೆ ಅಮೌಂಟ್ ಆಸ್ ಅ ರೆಮ್ಯುನರೇಷನನ್ನು ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ಲೀಗಲ್ ಆಗಿ ಅವನ ರೆಮ್ಯುನರೇಷನನ್ನು ತಗೊಳ್ಳೋ ಅಂತ ರೈಟ್ ಇರುತ್ತೆ. ಓಕೆ, ಆಡಿಟರ್ ಇಸ್ ಕನ್ಸಿಡರ್ಡ್ ಟು ಬಿ ಆನ್ ಆಫೀಸರ್ ಆಫ್ ದ ಕಂಪನಿ. ಎಸ್, ಸೊ ಹಾಗಾಗಿ ಆ ರೀಸನಿಂದ ಕಂಪನಿಲಿ ಬೇರೆ ಶೇರ್ ಹೋಲ್ಡರ್ಸ್ಗೆ ಅಥವಾ ಡಿವಿಡೆಂಡ್ಸನ್ನು ನಾವು ಇನ್ವೆಸ್ಟರ್ಸ್ಗೆ ನಾವು ಹೇಗೆ ಪೇ ಮಾಡ್ತೀವೋ ಅದೇ ಥರ ಕಂಪನಿಯವರು ಕಂಪನಿ ಆಡಿಟರ್ಗೂ ಕೂಡ ಪೇ ಮಾಡಲೇಬೇಕಿರುತ್ತೆ. ಸೊ ಆ ಲಾಸನ್ನಾಗಲಿ ಅಥವಾ ರೆಮ್ಯುನರೇಷನ್ನ ರಿಕವರ್ ಮಾಡ್ಕೊಳ್ಳೋ ಅಂತಹ ರೈಟು ಕಂಪನಿ ಆಡಿಟರ್ಗೆ ಇರುತ್ತೆ. ನೆಕ್ಸ್ಟ್ ಒನ್, ರೈಟ್ ಟು ರೆಮ್ಯುನರೇಷನ್. ಸೊ ನಾನು ಫಸ್ಟ್ ಹೇಳಿದೆ ಹೇಗೆ ರಿಕವರ್ ಮಾಡ್ಕೋತಾರೆ ಅಂತ. ಸೊ ರೆಮ್ಯುನರೇಷನ್ ಹೇಗೆ ಅಂದರೆ ಕಂಪನಿಯಲ್ಲಿ ಅವನ ಡ್ಯೂಟೀಸ್ ಹೇಗಿದೆ, ಅವನ ವರ್ಕ್ ಹೇಗಿದೆ, ಸೊ ಆ ಬೇಸ್ ಮೇಲೆ ಆಡಿಟರ್ ಆ ಕಂಪನಿಯ ಜೊತೆಗೆ ಕಾಂಟ್ರಾಕ್ಟನ್ನು ಮಾಡ್ಕೋತಾರೆ ಎಷ್ಟು ರೆಮ್ಯುನರೇಷನನ್ನು ರಿಸೀವ್ ಮಾಡಬೇಕಂತ. ಸೊ ಆ ಬೇಸ್ ಮೇಲೆ ಅವರು ರೆಮ್ಯುನರೇಷನನ್ನು ಕೊಡ್ತಾರೆ. ಸೊ ಹಾಗಾಗಿ ಅವನ ವರ್ಕ್ ಮತ್ತು ಆ ಡ್ಯೂಟೀಸ್ಗೆ ರೆಮ್ಯುನರೇಷನನ್ನು ತಗೊಳ್ಳೋಂಥ ರೈಟ್ ಕೂಡ ಕಂಪನಿ ಆಡಿಟರ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಡ್ಯೂಟೀಸ್ ಆಫ್ ಅ ಕಂಪನಿ ಆಡಿಟರ್. ಡ್ಯೂಟೀಸ್ ಅಂಡರ್ ಸೆಕ್ಷನ್ 143 ಸಬ್ಸೆಕ್ಷನ್ 1. ಸೊ ಒಬ್ಬ ಕಂಪನಿ ಆಡಿಟರ್ದು ರೈಟ್ಸ್ ಏನೇನು ಅಂತ ಗೊತ್ತಾಯಿತು. ಅದೇ ಥರ ನಾವು ಅವನ ಡ್ಯೂಟೀಸ್ ಏನೇನು ಅಂತ ನೋಡೋದಾದರೆ, ಸೊ 143 ಸೆಕ್ಷನ್ ಸಬ್ಸೆಕ್ಷನ್ 1. ಫಸ್ಟ್ ಒನ್, whether the loans and advances made by the company have been properly secured, whether terms and condition is there are prejudicial to the interest of company or its members. ಸೊ ಏನೇನು ಲೋನ್ಸ್ ಅಥವಾ ಅಡ್ವಾನ್ಸಸ್ಸನ್ನು ರಿಸೀವ್ ಮಾಡಿದ್ದಾರೆ ಅಥವಾ ಬೇರೆಯವರಿಗೆ ಲೋನ್ಸನ್ನು ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಲೋನ್ಸ್ ಅದು ಅಥವಾ ಅನ್ಸೆಕ್ಯೂರ್ಡ್ ಲೋನ್ಸಾ, ಸೊ ಯಾವ ಕಂಡೀಷನ್ಸ್ ಮೇಲೆ ಅಥವಾ ಯಾವ ಸೆಕ್ಯೂರಿಟಿ ಮೇಲೆ ಲೋನ್ಸನ್ನು ಪೇ ಮಾಡಿದ್ದಾರೆ ಅಥವಾ ಲೋನ್ಸನ್ನು ರಿಸೀವ್ ಮಾಡಿದ್ದಾರೆ ಅನ್ನೋದನ್ನು ಅವನು ಚೆಕ್ ಮಾಡೋ ಅಂಥದ್ದು ಅವನ ಡ್ಯೂಟಿ ಆಗಿರುತ್ತೆ. ಫಸ್ಟ್ ಒನ್. Then second one, whether the transaction of the company merely by book entry or entries are prejudicial to the interest of the company. ಸೊ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸನ್ನು ಅವನೇನಾದ್ರೂ ಪಾಸ್ ಮಾಡಿದರೆ, ಸೊ ಆ ಬುಕ್ ಆಫ್ ಎಂಟ್ರೀಸ್ ಏನಿದೆ ಅದು ಎಕ್ಸಾಕ್ಟ್ ಇದೆಯಾ, ಸೊ ಇಂಟ್ರೆಸ್ಟ್ ಆಫ್ ದ ಕಂಪನಿ ಅಂದರೆ ಪ್ರಿಜುಡಿಷಿಯಲ್ ಟು ದ ಇಂಟ್ರೆಸ್ಟ್ ಆಫ್ ದ ಕಂಪನಿ, ಟ್ರಾನ್ಸಾಕ್ಷನನ್ನು ಯಾವ ಬೇಸ್ ಮೇಲೆ ಪಾಸ್ ಮಾಡಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ದ ನೆಕ್ಸ್ಟ್ ಒನ್, whether loans and advances made by the company have been shown as deposit. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿಯಲ್ಲಿ ನಾವು ಲೋನ್ಸನ್ನು ಪ್ರೊವೈಡ್ ಮಾಡಿದ್ವಿ. ಸೊ ಬೇರೆ ಯಾವುದೋ ಕಂಪನಿಗಾಗಿರ್ಬೋದು ಅಥವಾ ಯಾರೋ ಬೇರೆಯವರಿಗಾಗಿರ್ಬೋದು ಲೋನ್ಸನ್ನು ಏನಾದರೂ ಕೊಟ್ಟಿದ್ದರೆ, ಸೊ ಅದನ್ನು ಡೆಪಾಸಿಟ್ ಅಂತ ನಾವು ಶೋ ಮಾಡಿದ್ದೀವ, ಅಡ್ವಾನ್ಸ್ ಏನಾದರೂ ಪೇ ಮಾಡಿದ್ವಿ ಅದನ್ನು ನಾವು ಡೆಪಾಸಿಟ್ ಅಂತ ಶೋ ಮಾಡಿದ್ದೀವ ಅನ್ನೋದನ್ನು ಒಬ್ಬ ಆಡಿಟರ್ ಚೆಕ್ ಮಾಡೋವಂಥದ್ದು ಅವನ ಡ್ಯೂಟಿ ಆಗಿರುತ್ತೆ. ನೆಕ್ಸ್ಟ್ ಒನ್, whether the personal expenses have been charged to revenue account.
ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಪರ್ಸನಲ್ ಎಕ್ಸ್ಪೆನ್ಸಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಪರ್ಸ್ನಲ್ ಆಗಿ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಎಕ್ಸ್ಪೆಂಡಿಚರನ್ನು ಮಾಡಿದ್ದೀನಿ. ಸೊ ಅದನ್ನು ನಾನು ರೆವಿನ್ಯೂ ಅಕೌಂಟಲ್ಲಿ ಚಾರ್ಜ್ ಮಾಡಿದ್ದೀನ ಅಂತ ನೋಡಬೇಕಾಗುತ್ತೆ. ಬಿಕಾಸ್ ಇವಾಗ ನಾನು ಯಾವುದೇ ಒಂದು ಪರ್ಸನಲ್ ಎಕ್ಸ್ಪೆನ್ಸಸ್ ಆದರೆ ಅದು ನಂದು ಓನ್, ಅದು ಇಂಡಿವಿಜುವಲ್ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡಬೇಕು. ಸೊ ಅದನ್ನು ಕಂಪನಿ ಅಕೌಂಟಿಗಾಗಲಿ ಅಥವಾ ಅದ್ರ ರಿಲೇಟೆಡ್ಗಾಗಲಿ ನಾನು ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಾವು ಚೆಕ್ ಮಾಡಬೇಕಿತ್ತೆ, ಪರ್ಸನಲ್ ಎಕ್ಸ್ಪೆನ್ಸಸ್ ಯಾವುದು, ಆಫೀಸ್ ಎಕ್ಸ್ಪೆನ್ಸಸ್ ಯಾವುದು ಅಂತ. ಸೊ ನೆಕ್ಸ್ಟ್ ಒನ್, ವೆದರ್ ಎನಿ ಶೇರ್ಸ್ ಹ್ಯಾವ್ ಬೀನ್ ಅಲಾಟೆಡ್ ಫಾರ್ ಕ್ಯಾಶ್, ವೆದರ್ ಕ್ಯಾಶ್ ಆ್ಯಕ್ಚುಲಿ ರಿಸೀವ್ಡ್, ವೆದರ್ ಪೊಸಿಷನ್ ಶೋನ್ ಇನ್ ದ ಅಕೌಂಟ್ಸ್ books and balance sheet is correct, regular, is not misleading. ಸೊ ಈಗ ನಾವು ಶೇರ್ಸನ್ನು ಏನಾದ್ರೂ ಸೇಲ್ ಮಾಡಿದರೆ, ಓಕೆ, ಸೊ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಶೇರ್ಸನ್ನು ಅಲಾಟ್ ಮಾಡಿದರೆ ಎಷ್ಟು ನಾವು ಶೇರ್ಸನ್ನು ಸೇಲ್ ಮಾಡಿದ್ದೀವಿ, ಸೊ ಯಾವ ಬೇಸ್ ಮೇಲೆ, ಅಪ್ಲಿಕೇಶನ್ ಮನಿ ಎಷ್ಟಿದೆ, ಎಷ್ಟು ಅಲಾಟ್ ಆಗಿದೆ, ಫಸ್ಟ್ ಕಾಲ್ ಎಷ್ಟು ಅಮೌಂಟ್ ಬಂದಿದೆ, ಸೆಕೆಂಡ್ ಕಾಲ್ ಎಷ್ಟಿದೆ, ಫೈನಲ್ ಕಾಲ್ ಎಷ್ಟಿದೆ, ಕೇಸ್ ಏನಾದರೂ ಫರ್ ಫೀಚರ್ ಆಗಿದೆಯಾ ಶೇರ್, ಇಟ್ ಮೀನ್ಸ್ ಕ್ಯಾನ್ಸಲ್ ಆಗಿದೆಯಾ. ಸೊ ಇನ್ ಕೇಸ್ ಏನಾದ್ರೂ ಶೇರ್ಸ್ ಕ್ಯಾನ್ಸಲ್ ಆಗಿದ್ದರೆ, ಸೊ ಎಷ್ಟು ಕ್ಯಾನ್ಸಲ್ ಆಗಿದೆ ಶೇರ್ಸ್, ಇನ್ ರಿಮೈನಿಂಗ್ ಶೇರ್ಸನ್ನು ನಾವು ಹೇಗೆ ಮತ್ತೆ ಅಲಾಟ್ ಮಾಡಬೇಕು, ಸೊ ಇದನ್ನು ನಾವು ಶೇರ್ಸಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಇದನ್ನು ಒಬ್ಬ ಆಡಿಟರ್ ಎಷ್ಟು ಶೇರ್ಸ್ ಅಲಾಟ್ ಆಗಿದೆ, ಕ್ಯಾಶ್ ಬೇಸಿಸಲ್ಲಿ ಎಷ್ಟು ಅಲಾಟ್ ಆಗಿದೆ, ಆ್ಯಂಡ್ ಫಸ್ಟ್ ಕಾಲ್, ಫೈನಲ್ ಕಾಲ್, ಸೊ ಈ ಬೇಸ್ ಮೇಲೆ ಅಲಾಟ್ಮೆಂಟ್ ಎಷ್ಟಾಗಿದೆ, ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಎಷ್ಟು ಅನ್ನೋದನ್ನು ಅವನು ಚೆಕ್ ಮಾಡಬೇಕಿರುತ್ತೆ. ಸೊ ಇದು ಒಬ್ಬ ಕಂಪನಿಯ ಆಡಿಟರ್ನ ಡ್ಯೂಟೀಸ್ ಆಗಿರುತ್ತೆ. ಸೊ ಇದಲ್ಲದೆ ಅವ್ನು ಏನು ಆಡಿಟ್ ರಿಪೋರ್ಟ್ಸನ್ನು ಏನು ಫಾಲೋ ಮಾಡ್ತಾನೆ ಅಥವಾ ಏನು ರೆಡಿ ಮಾಡ್ತಾನೆ ಆಸ್ ಅ ಆಡಿಟ್ ರಿಪೋರ್ಟ್ ಅಂತ, ಅದನ್ನು ಶೇರ್ ಹೋಲ್ಡರ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕಿರುತ್ತೆ ಬಿಫೋರ್ ಗೋಯಿಂಗ್ ಟು ಜನರಲ್ ಮೀಟಿಂಗ್. ಸೊ ಜನರಲ್ ಮೀಟಿಂಗ್ ಹೋಗೋದಕ್ಕಿಂತ ಮುಂಚೆ ಆಡಿಟ್ ರಿಪೋರ್ಟನ್ನು ಅಥವಾ ಜನರಲ್ ಮೀಟಿಂಗ್ ನಡೆಯೋ ಟೈಮಲ್ಲಿ ಅವನು ಅದನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಇದು ಡ್ಯೂಟೀಸ್ ಆಫ್ ಅ ಕಂಪನಿ ಆಡಿಟರ್. ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಕೆಂಡ್ ಕ್ವಶನ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಆಡಿಟರ್. So next question, what do you mean by ouching? Explain the importance of ouching and what are the points to be considered while examining the ouchers. So ouching is concerned with examining documentary evidence to ascertain the authenticity of entries in books of accounts. In other words,
it is an inspection by the auditor of an evidence supporting the transaction made in the books. So watching is a technique used by an auditor to judge the truth of entries appearing in the books of accounts. So according to J.R. Battleboy, watching means testing the truth of items appearing in the books. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು ಪರ್ಚೇಸ್ ಮಾಡಿದರೆ ನಿಮಗೆ ಓಚರನ್ನು ಕೊಡ್ತಾರೆ, ಕ್ಯಾಶ್ ಅಥವಾ ಕ್ಯಾಶ್ ವೋಚರ್ಸ್ ಇರ್ಬೋದು, ರೆಸಿಪ್ಟ್ ಇರ್ಬೋದು. ಸೊ ಇದನ್ನು ಕೊಟ್ಟಿರ್ತಾರೆ. ಒಂದು ಕಂಪನಿ ಇದನ್ನು ಮೇಂಟೈನ್ ಮಾಡಿರಬೇಕು. ಬಿಕಾಸ್ ಫಾಲ್ಸ್ ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಪೇಮೆಂಟ್ಸನ್ನು ಶೋ ಮಾಡೋ ಅಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ನೀವೇನೆಲ್ಲ ಬೈ ಮಾಡಿರ್ತಾರೆ ಆ್ಯಸ್ ಅ ಗೂಡ್ಸ್, ರಾ ಮೆಟೀರಿಯಲ್, ಸೊ ಅದಕ್ಕೆ ನೀವು ಕರೆಕ್ಟ್ ಆದಂಥ ವೋಚರ್ಸನ್ನು ಮೇಂಟೈನ್ ಮಾಡುವಂಥದ್ದು ಕಂಪನಿಯ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇದನ್ನು ಒಬ್ಬ ಆಡಿಟರ್ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್. ಸೊ ಏನೇನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ವಾಚಿಂಗಿಗೆ ಅಂತ ಹೇಳಿದ್ರೆ, ಫಸ್ಟ್ ಒನ್, all transactions which are connected with the business have been recorded in the books of accounts properly. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಏನೆಲ್ಲ ನಿಮಗೆ ಇನ್ಕ್ಲೂಡ್ ಆಗುತ್ತೋ, ಮ್ಯಾಟರ್ ಆಗುತ್ತೆ ಅಂತ ಅನ್ಕೋತೀವೋ, ಸೊ ಅದೆಲ್ಲನೂ ಕೂಡ ನಾವು ವೋಚರ್ಸನ್ನು ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನೋದು ಆಗಿದ್ರೆ ಆ ವೋಚರನ್ನು ನೀವು ಮೇಂಟೈನ್ ಮಾಡೋಂಥ ಅವಶ್ಯಕತೆ ಇಲ್ಲ ಆಸ್ ಅ ಕಂಪನಿ ಪಾಯಿಂಟ್ ಆಫ್ ವ್ಯೂ. ಬಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಅಂತ ನೀವು ಏನೆಲ್ಲ ಸ್ಪೆಂಡ್ ಮಾಡಿರ್ತೀರ, ಎಕ್ಸ್ಪೆಂಡಿಚರ್ ಮಾಡಿರ್ತೀರ, ಸೊ ಅದೆಲ್ಲದಕ್ಕೂ ಕೂಡ ನೀವು ವೋಚರನ್ನು ಮೇಂಟೈನ್ ಮಾಡೋ ಅಂಥದ್ದು ಫಸ್ಟ್ ಆಬ್ಜೆಕ್ಟಿವ್. ಸೆಕೆಂಡ್ ಒನ್, to verify that all transactions recorded in the books of accounts are supported by a documentary evidence. ಸೊ ನೀವು ಏನೇ ಎಕ್ಸ್ಪೆಂಡಿಚರ್ನ ಮಾಡಿದ್ರೂ ಕೂಡ ಒಂದು ಡಾಕ್ಯುಮೆಂಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಅದು ಮಿಸ್ಲೀಡ್ ಮಾಡೋಂಥದ್ದಾಗಿರ್ಬೋದು, ನಾವೇ ಬೇಕಂತ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಿದ್ವಿ ಅನ್ನೋಂಥ ರೀಸನ್ ಆಗಿರ್ಬೋದು, ಒಬ್ಬ ಆಡಿಟರ್ಗೆ ಆ ಥರ ಇಂಪ್ರೆಷನ್ ಕ್ರಿಯೇಟ್ ಆಗುವಂತಹ ಟೈಮಲ್ಲಿ ಸೊ ನಾವು ವೋಚರನ್ನು ನಾವು ಕರೆಕ್ಟಾಗಿ ಆ್ಯಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಇಟ್ಕೊಂಡ್ರೆ ಸೊ ನಮಗೆ ಆ ಥರದ್ದು ಪಾಸಿಬಿಲಿಟೀಸ್ ಆಗಿರಲಿ ಅದು ಆಕಾರ ಆಗೋದಿಲ್ಲ. ಸೊ ಆ ರೀಸನ್ಸಿಂದ ನಾವೇನು ಮಾಡ್ತೀವಿ, ವೋಚರನ್ನು ಮೇಂಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್, ದ ವೋಚರ್ಸ್ ವಿಚ್ ಸಪೋರ್ಟ್ ದ ಎಂಟ್ರೀಸ್ ಆರ್ legally valid from the viewpoint that they are authentic, addressed to the business and properly dated. ಸೊ ನೀವು ವೋಚರನ್ನು ಮೇಂಟೈನ್ ಮಾಡಿ ಆದಮೇಲೆ ಅಂದರೆ ಆಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್ ಆದಮೇಲೆ ಸೊ ಯಾವ್ಯಾವ ಡೇಟಲ್ಲಿ ಯಾವ್ಯಾವುದು ನಾವು ಪರ್ಚೇಸ್ ಮಾಡಿದ್ದೀವಿ ಆಸ್ ಅ ಗೂಡ್ಸ್ ಅಥವಾ ರಾ ಮೆಟೀರಿಯಲ್ಸ್, ಯಾವ ಡೇಟಲ್ಲಿ, ಯಾವ ಮಂತ್, ಯಾವ ಇಯರ್ದು ಅನ್ನೋದನ್ನು ನಾವು ಕರೆಕ್ಟಾಗಿ ಪ್ರಾಪರಾಗಿ ಅದನ್ನು ಅಥೆಂಟಿಕೇಟೆಡ್ ಆಗಿ ಮೇಂಟೈನ್ ಮಾಡಬೇಕಿರುತ್ತೆ. ಸೊ ಆ ಮೇಂಟೈನ್ ಮಾಡೋದ್ರಿಂದ ನಮಗೆ ಆಡಿಟ್ ಟೈಮಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಟು ವೆರಿಫೈ ದಟ್ ನೋ ಫ್ರಾಡ್ ಆರ್ ಎರರ್ ಹ್ಯಾಸ್ ಬೀನ್ ಕಮಿಟೆಡ್ ವೈಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಬುಕ್ಸ್ ಆಫ್ ಅಕೌಂಟ್. ಸೊ ನಮ್ಮ ಕಂಪನಿಯಲ್ಲಾಗಲಿ ಆರ್ಗನೈಸೇಷನಲ್ಲಾಗಲಿ ಯಾವುದೇ ರೀತಿಯ ಫ್ರಾಡ್ಸ್ ಅಥವಾ ಎರರ್ಸ್ ಆಗಿಲ್ಲ ಅನ್ನೋದನ್ನು ಇಂಪ್ರೆಷನನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ವೋಚಿಂಗನ್ನು ಏನು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್, ದ ವೋಚರ್ಸ್ ಹ್ಯಾವ್ ಬಿನ್ ಪ್ರೊಸೆಸ್ಡ್ ಕೇರ್ಫುಲಿ ಥ್ರೂ ವೇರಿಯಸ್ ಸ್ಟೇಜಸ್ ಆಫ್ ಇಂಟರ್ನಲ್ ಚೆಕ್ ಸಿಸ್ಟಮ್. ಸೊ ಇಂಟರ್ನಲ್ ಚೆಕ್ ಸಿಸ್ಟಮಲ್ಲೇ ನಾವು ಆಲ್ರೆಡಿ ಈಗ ಫಾರ್ ಎಕ್ಸಾಂಪಲ್ ಆಡಿಟ್ ಮಾಡೋದಕ್ಕಿಂತ ಮುಂಚೆ ಕಂಪನಿಯಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇದ್ದರೆ ಸೊ ಅವರು ಕೂಡ ವೋಚರನ್ನು ನಿಮ್ಗೆ ಏನು ಮಾಡ್ತಾರೆ, ಚೆಕ್ ಮಾಡಿರ್ತಾರೆ. ಸೊ ಇದರಿಂದ ಕೂಡ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಆ್ಯಂಡ್ ಟೈಮ್ ಡ್ಯೂರೇಷನ್ನು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಪಾಯಿಂಟ್ಸ್ ಟು ಬಿ ನೋಟೆಡ್ ವೈಲ್ ವಾಚಿಂಗ್. ಸೊ ಯಾವುದೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಆಗುತ್ತೆ ಅಥವಾ ಮ್ಯಾಟರ್ ಆಗುತ್ತೆ ವಾಚಿಂಗನ್ನು ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್, ವೈಲ್ ವಾಚಿಂಗ್ ಅ ಟ್ರಾನ್ಸಾಕ್ಷನ್ ಆಡಿಟರ್ ಮಸ್ಟ್ ವೆರಿಫೈ ದ authenticity of transaction, accuracy of amount recorded and proper classification of account. ಸೊ ವಾಚಿಂಗನ್ನು ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ಸ್ ಏನು ಪಾಸ್ ಮಾಡಿರ್ತೀವಿ ಅದಕ್ಕೆ ಆಡಿಟರ್ ವೆರಿಫೈ ಮಾಡಬೇಕಿರುತ್ತೆ. ಓಕೆ, ಟ್ರಾನ್ಸಾಕ್ಷನ್ಸ್ ಯಾವುದಾಗಿದೆ, ಸೊ ಕ್ಲಾಸಿಫಿಕೇಷನ್ಸ್ ಯಾವುದು, ರೆವೆನ್ಯೂ ಎಕ್ಸ್ಪೆಂಡಿಚರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರಾ, ಸೇಲ್ಸ್ ಮಾಡಿದಾರಾ ಅಥವಾ ಪರ್ಚೇಸ್ ಮಾಡಿರೋ ವೋಚರ ಅನ್ನೋದನ್ನು ಕರೆಕ್ಟಾಗಿ ಅವನು ಎಕ್ಸಾಮಿನ್ ಮಾಡಬೇಕಿರುತ್ತೆ. ಸೆಕೆಂಡ್ ಒನ್, ಆಡಿಟರ್ ಶುಡ್ ಸಿ ದಟ್ ಆಲ್ the vouchers are numbered serially and dated. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು 2019 ಡಿಸೆಂಬರಲ್ಲಿ ನಾವು ಪರ್ಚೇಸ್ ಮಾಡಿ ವೋಚರನ್ನು ಇದ್ದರೆ, ಸೊ 2019 ಡಿಸೆಂಬರ್ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇಯರ್ ಏನು 1/4/2018 to 31st March 2019. ಸೊ ಇದು ಒಂದು ಫಿನಾನ್ಷಿಯಲ್ ಇಯರ್. ಸೊ ಅದು 19ಗೆ ಕಂಪ್ಲೀಟ್ ಆಗಬೇಕು. ಸೊ ಈ 2019 ಡಿಸೆಂಬರಲ್ಲಿರುವಂತಹ
ಒಂದು ವೋಚರನ್ನು 2020ಗೆ ಇನ್ ಕೇಸ್ ಏನಾದ್ರೂ ಪಾಸ್ ಮಾಡಿದಾರಾ. ಸೊ ಇದನ್ನು ಕೂಡ ಡೇಟ್ ಮತ್ತು ಸೀರಿಯಲ್ ಆಗಿ ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಾ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಇದನ್ನು ಅವನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮೇ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಯಾ ಇಯರ್, ಫಾರ್ ಎಕ್ಸಾಂಪಲ್ ಜಾನ್ವರಿ ಫೆಬ್ಬಲ್ ಆಗಿರೋಂಥ ವೋಚರ್ಸ್, ಸೊ ಇದನ್ನು ಅವನು ಕರೆಕ್ಟಾಗಿ ಸೀರಿಯಲಲ್ಲಿ ನಂಬರ್ಸಲ್ಲಿ ಅವ್ರೇನಾದ್ರೂ ಮೇಂಟೈನ್ ಮಾಡಿದ್ದಿದ್ರೆ ಕಂಪನಿ, ಸೊ ಆಡಿಟರ್ನ ಟೈಮನ್ನು ಸೇವ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ದ ವೋಚರ್ ವಿಚ್ ಹ್ಯಾಸ್ ಬೀನ್ ಚೆಕ್ಡ್ ಬೈ ದ ಆಡಿಟರ್ ಶುಡ್ ಬಿ ಸ್ಟ್ಯಾಂಪ್ಡ್ ಆರ್ ಟಿಕ್ ಮಾರ್ಕ್ಡ್ ವಿತ್ ಅ ಸ್ಪೆಷಲ್ ಸೈನ್. ಸೊ ಇನ್ ಕೇಸ್ ಏನಾದ್ರೂ ಆಡಿಟರ್ ಏನು ಚೆಕ್ ಮಾಡ್ತಾನೆ ಆ್ಯಸ್ ಅ ವೋಚರ್ಸನ್ನು, ಸೊ ಅದನ್ನು ನಾವೇನು ಮಾಡಬೇಕು, ಫಸ್ಟು ಚೆಕ್ ಮಾಡ್ತಾನೆ. ಫಸ್ಟ್ ಆಡಿಟರ್ದು ವೋಚರ್ನ ಚೆಕ್ ಮಾಡಾದ್ಮೇಲೆ ಸ್ಟ್ಯಾಂಪ್ ಅಂದರೆ ಯಾವುದೆಲ್ಲ ವೋಚರ್ಸನ್ನು ಅವನು ಎಕ್ಸಾಮಿನ್ ಮಾಡಿ ಚೆಕ್ ಮಾಡಿರ್ತಾನೆ ಅದನ್ನು ಸೈನ್ ಮಾಡೋದಾಗಿರ್ಬೋದು, ಅಥವಾ ಸ್ಟ್ಯಾಂಪ್ ಮಾಡೋದಾಗಿರ್ಬೋದು, ಟಿಕ್ ಮಾಡೋದಾಗಿರ್ಬೋದು. ಸೊ ಈ ಥರ ಮಾಡಿದಾಗ ಅವನು ಮಿಸ್ಲೀಡ್ ಆಗೋದಾಗಿರ್ಬೋದು, ಅಥವಾ ಇನ್ ಕೇಸ್ ಏನಾದ್ರೂ ಸುಳ್ಳು ಹೇಳ್ತಾ ಇದ್ದರೆ ಅದೇ ವೋಚರ್ಸನ್ನ ಎಗೇನ್ ಮತ್ತೆ ಪ್ರೊಡ್ಯೂಸ್ ಮಾಡೋದು ಅಂತ ಟೈಮು ನಿಮಗೆ ಆಗೋದಿಲ್ಲ, ಅಂದರೆ ಆ ಥರದ್ದು ಪಾಸಿಬಿಲಿಟೀಸು ಆಗೋದಿಲ್ಲ. ನೆಕ್ಸ್ಟ್ ಒನ್, ದ ಅಮೌಂಟ್ in the receipt must be shown in the words and figures. If the two differ, then it should be investigated. ಫಾರ್ ಎಕ್ಸಾಂಪಲ್, ಇವಾಗ ನಾವು ಚೆಕ್ ಎಲ್ಲ ಬರಿತೀವಿ, ನಿಮಗೆ ಗೊತ್ತಿರುತ್ತೆ. ಸೊ ಏನು ಮಾಡ್ತೀವಿ ನಾವು, 2000 rupees ಅಂತ ನಂಬರ್ಸಲ್ಲಿ ಬರೆದಾದ್ಮೇಲೆ 2000 rupees ಓನ್ಲಿ ಅಂತ ಇನ್ ಫಿಗರ್ಸಲ್ಲಿ ಅಂದರೆ ವರ್ಡ್ಸಲ್ಲಿ ಕೂಡ ಬರಿತೀವಿ. ಇನ್ ಕೇಸ್ ಏನಾದರೂ ಯಾವುದಾದ್ರೂ ವೋಚರಲ್ಲಿ 2000 ಅಂತ ಹೇಳಿ ಫಿಗರ್ಸಲ್ಲಿ ಇದ್ದು ವರ್ಡ್ಸಲ್ಲಿ 3000 ಅಂತನೋ ಅಥವಾ 20,000 ಅಂತನೋ ಈ ಥರದ್ದು ಏನಾದರೂ ಇದ್ದರೆ ಆ ಥರದ ವೋಚರ್ಸನ್ನು ನಾವು ಏನು ಮಾಡ್ಬೋದು, ಇನ್ವೆಸ್ಟಿಗೇಷನ್ಗೆ ತಗೋಬೋದು. ನೆಕ್ಸ್ಟ್ ಒನ್, ದ ರೆಸಿಪ್ಟ್ ಶುಡ್ ಬಿ ಇಂಡಿಕೇಟ್ ದ ಪೀರಿಯಡ್ ಫಾರ್ ವಿಚ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್. ಇಟ್ ವಿಲ್ ಶೋ ದ ಪೇಮೆಂಟ್ಸ್ ಮೇಡ್ ಇನ್ ಅಡ್ವಾನ್ಸ್. ಸೊ ಯಾವುದೆಲ್ಲ ರೆಸಿಪ್ಟ್ಸ್ ಇದೆ, ಇಟ್ ಶುಡ್ ಇಂಡಿಕೇಟ್ ದ ಪೀರಿಯಡ್. ಸೊ ಯಾವ ಪೀರಿಯಡಲ್ಲಿ ಅದಾಗಿದೆ, ಪೇಮೆಂಟ್ ಎಷ್ಟಾಗಿದೆ ಅನ್ನೋದನ್ನು ಅವನು ಅಲ್ಲಿ ನೋಡಬೇಕಿರುತ್ತೆ. ಇನ್ ಕೇಸ್ ಏನಾದರೂ ಅಡ್ವಾನ್ಸ್ ಪೇಮೆಂಟ್ ಅದು ಅಡ್ವಾನ್ಸ್ ಆಲ್ರೆಡಿ ಪೇ ಮಾಡಿ ರಿಮೈನಿಂಗ್ ಅಮೌಂಟ್ ಏನಾದರೂ ಪೇ ಮಾಡಿದಾರಾ, ಸೊ ಇದೆಲ್ಲ ಅವನು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಇಫ್ ದ ವೋಚರ್ ಇಸ್ ಇನ್ ಪರ್ಸ್ನಲ್ ನೇಮ್ ಆಫ್ ದ ಪಾರ್ಟ್ನರ್ಸ್, ಮ್ಯಾನೇಜರ್, ಡೈರೆಕ್ಟರ್ಸ್ ಆರ್ ಎನಿ ಅದರ್ ಪರ್ಸನ್, ಇಟ್ ಶುಡ್ ಬಿ ಸೀನ್ ದಟ್ ಪ್ರಾಪರ್ ಟ್ರೀಟ್ಮೆಂಟ್ ಫಾರ್ ಸಚ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಇನ್ ದ ಬುಕ್ಸ್. ಸೊ ಇನ್ ಕೇಸ್ ಏನಾದರೂ ವೋಚರ್ ಕಂಪನಿ ನೇಮಲ್ಲಿ ಅಲ್ಲದೆ ಯಾವುದಾದ್ರೂ ಮ್ಯಾನೇಜರ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ ನೇಮ್ಸಲ್ಲಿದ್ದರೆ ಅದಕ್ಕೆ ಕರೆಕ್ಟ್ ಆದಂಥ ಎಂಟ್ರಿನ ಪಾಸ್ ಮಾಡಿದಾರಾ ಅನ್ನೋದನ್ನು ಅವನು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಇಫ್ ಎನಿ ವೋಚರ್ ಇಸ್ ಡೌಟ್ಫುಲ್, ದ ಆಡಿಟರ್ ಶುಡ್ ಪ್ರೊಸೀಡ್ cautiously and use special text for such ವೋಚರ್ಸ್. ಸೊ ಇನ್ ಕೇಸ್ ಏನಾದ್ರೂ ಮಿಸ್ಲೀಡ್ ಮಾಡೋದಕ್ಕೆ ಅಥವಾ ಫಾಲ್ಸ್ ಸ್ಟೇಟ್ಮೆಂಟನ್ನು ವೋಚರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ನಮಗೆ ಅಂತ ಅನಿಸಿದ್ರೆ ಆಡಿಟರ್ ಏನು ಮಾಡ್ಬೋದು ಅದನ್ನು, ಸೊ ಪ್ರೀವಿಯಸ್ ಪಾಯಿಂಟಲ್ಲಿ ಹೇಳಿದೆ, ಸ್ಪೆಷಲ್ ಟಿಕ್ಕನ್ನು ಮಾಡಿ ಅದನ್ನು ಆ ವೋಚರಿಗೆ ಅದನ್ನು ಎವಿಡೆನ್ಸ್ ಅಂದರೆ ಇನ್ವೆಸ್ಟಿಗೇಟ್ ಮಾಡೋ ಅಂಥದ್ದು ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟ್ ಒನ್, ಇಟ್ ಶುಡ್ ಬಿ ಸೀನ್ ದಟ್ ಎವ್ರಿ ವೋಚರ್ ಇಸ್ ಸರ್ಟಿಫೈಡ್ ಬೈ ಅ ರೆಸ್ಪಾನ್ಸಿಬಲ್ ಆಫೀಸರ್ ಆಫ್ ದ ಬಿಸ್ನೆಸ್. ಸೊ ಯಾವುದೇ ಕಂಪನಿಯಲ್ಲಿ ಎಕ್ಸ್ಪೆಂಡಿಚರ್ನ ಮಾಡೋದಕ್ಕೆ, ಅಂದರೆ ಈಗ ಅಕೌಂಟೆಂಟ್ ಇರ್ಬೋದು, ಕ್ಲರ್ಕ್ಸ್ ಇರ್ಬೋದು, ಏನೆಲ್ಲ ಗೂಡ್ಸನ್ನ ಪರ್ಚೇಸ್ ಮಾಡ್ತಾರೆ, ಸೇಲ್ಸ್ ಮಾಡ್ತಾರೆ, ಅಥವಾ ರಾ ಮೆಟೀರಿಯಲ್ಸನ್ನ ಪರ್ಚೇಸ್ ಮಾಡ್ತಾರೆ, ಸೊ ಅದಕ್ಕೆ ವೋಚರ್ ಏನಿದೆ ಅದಕ್ಕೆ ಸಿಗ್ನೇಚರ್ ಆಗಿರ್ಬೋದು, ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿರ್ತಾರೆ ಅವರೇ ಸಿಗ್ನೇಚರನ್ನು ಮಾಡಿರಬೇಕು. ಸೊ ಫಾರ್ ಎಕ್ಸಾಂಪಲ್, ಕಂಪನಿಯಲ್ಲಿ ಸೆಕೆಂಡ್ ಲೆವೆಲ್ ಮ್ಯಾನೇಜರ್ಸ್ ಇರ್ತಾರೆ, ಸೊ ಅವರೇನಾದ್ರೂ ಸಿಗ್ನೇಚರ್ ಮಾಡಿ ಅವರೇ ತೊಗೊಬಂದು ಕೊಡೋ ಅಂಥದ್ದಾಗಿರ್ಬೋದು, ಅವ್ರಿಗೆ ಬೇಕಾದಾಗೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋ ಅಂಥ ಸಾಧ್ಯತೆ ಇರೋದ್ರಿಂದ ಯಾರು ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿರ್ತಾರೆ ಅವರೇ ಆ ವೋಚರ್ಸ್ಗೆ ಸಿಗ್ನೇಚರ್ನ ಮಾಡೋದು ವೋಚಿಂಗ್ ಮಾಡೋ ಅಂಥ ಇಂಪಾರ್ಟೆಂಟ್ ಮ್ಯಾಟರ್. So this is all about vouching. And next question, what do you mean by verification of assets and liabilities? How do you verify the following assets? Also first one, goodwill and stock in trade.
So verification means the procedures normally carried out at the year end to confirm the ownership, valuation and existence of items at the balance sheet date. So it also involves confirming a presentation in the financial statement is in accordance with legislations. ಸೊ ಒಂದು ಕಂಪನಿಯಲ್ಲಿ ವ್ಯಾಲ್ಯೂಯೇಷನ್ ಅಥವಾ ವೆರಿಫಿಕೇಷನ್ ಏನು ರೀಸನಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಥವಾ ಒಬ್ಬ ಆಡಿಟರ್ ಯಾಕೆ ಅದನ್ನು ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ, ಅಸೆಟ್ ಫಿಸಿಕಲ್ ಆಗಿ ಇದೆಯಾ ಅಥವಾ ಫಾಲ್ಸ್ ಸ್ಟೇಟ್ಮೆಂಟಾ ಅದು ಅನ್ನೋದನ್ನು ಚೆಕ್ ಮಾಡೋದಕ್ಕಿರ್ಬೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ ಅಪಿಯರ್ ಇದೆ, ಬಟ್ ಅದು ತುಂಬ ಇಯರ್ ತನಕ ನಮಗೆ ಇದು ಎಕನಾಮಿಕ್ ಬೆನಿಫಿಟನ್ನು ತೊಗೊಬಂದು ಕೊಡ್ತಾ ಇರಲ್ಲ. ಸೊ ಅದನ್ನು ವೆರಿಫೈ ಮಾಡಬೇಕು, ಆ್ಯಕ್ಚುಲ್ ಆಗಿ ಅದರ ವರ್ತ್ ಏನು ಅನ್ನೋದನ್ನು ಚೆಕ್ ಮಾಡೋದಕ್ಕೆ ವೆರಿಫೈ ಮಾಡೋದು ತುಂಬ ಇಂಪಾರ್ಟೆಂಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಫಸ್ಟ್ ಒನ್, ಗುಡ್ ವಿಲ್. ಸೊ ಗುಡ್ ವಿಲ್ ಇಸ್ ದ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ದ ಫರ್ಮ್. ಸೊ ಇಟ್ ಎನೇಬಲ್ಸ್ ದ ಫರ್ಮ್ ಟು ಅರ್ನ್ ಮೋರ್ ದ್ಯಾನ್ ದ ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್. ಸೊ ಗುಡ್ ವಿಲ್ ಅನ್ನೋದು ಇಟ್ಸ್ ಅ ಇಂಟ್ಯಾಂಜಿಬಲ್ ಅಸೆಟ್ಸ್. ಕಂಪನಿಯ ರೆಪ್ಯುಟೇಷನ್ ಮೇಲೆ ಇದು ಪ್ರಾಫಿಟ್ಟು ರೈಸ್ ಆಗ್ತಾ ಹೋಗುತ್ತೆ. ಸೊ ಗುಡ್ ವಿಲ್ ಹ್ಯಾಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಸೊ ಇಟ್ಸ್ ಅ ಇಂಟ್ಯಾಂಜಿಬಲ್. ಸೊ ಗುಡ್ ವಿಲ್ ಯಾವಾಗ ನಿಮಗೆ ಅಪಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಇನ್ ಕೇಸ್ ಏನಾದರೂ ಯಾವುದಾದ್ರೂ ಕಂಪನಿಯನ್ನು ಪರ್ಚೇಸ್ ಮಾಡಿದ್ರೆ ಆ ಕಂಪನಿಯ ರೆಪ್ಯುಟೇಷನ್ ಮೇಲೆ ನಿಮಗೆ ಗುಡ್ ವಿಲ್ಲು ರೈಸ್ ಆಗುತ್ತೆ. ಸೆಕೆಂಡ್ ಒನ್, ಕಂಪನಿಯಲ್ಲಿ ರಿವ್ಯಾಲ್ಯೂ ಮಾಡಿದ್ರೆ, ಓಕೆ, ಸೊ ಅವಾಗ ಇನ್ ಕೇಸ್ ಏನಾದರೂ ಅಸೆಟಲ್ಲಿ ರೈಸ್ ಆಗಿದ್ದರೆ, ಸೊ ಆವಾಗ ನಿಮಗೆ ಗುಡ್ ವಿಲ್ಲು ರೈಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಒನ್, ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ನ್ಯೂ ಪಾರ್ಟ್ನರ್ ಏನಾದರೂ ಅಡ್ಮಿಟ್ ಆದಾಗ ಅಥವಾ ರಿಟೈರ್ಡ್ ಆದರೆ ಅಥವಾ ಡೆತ್ ಆದರೆ, ಸೊ ಆ ಟೈಮಲ್ಲಿ ನಿಮಗೆ ಗುಡ್ ವಿಲ್ನ ಅಥವಾ ರಿವ್ಯಾಲ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಒಂದು ಕಂಪನಿ ಹ್ಯಾಸ್ ಸಕ್ಸೀಡ್ ಇನ್ ದ ಎಸ್ಟಾಬ್ಲಿಷಿಂಗ್ ಅ ಸ್ಪೆಷಲ್ ರೆಪ್ಯುಟೇಷನ್ ಇನ್ ದ ಮಾರ್ಕೆಟ್. ಸೊ ಆ ಟೈಮಲ್ಲಿ ಕೂಡ ನಿಮಗೆ ಸೇಲ್ ಇನ್ಕ್ರೀಸ್ ಆದ ಹಾಗೆ, ಪ್ರಮೋಟ್ ಆದಾಗ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಿದ್ದ ಹಾಗೆ ರೆಪ್ಯುಟೇಷನ್ ಅಥವಾ ಗುಡ್ ವಿಲ್ ರೈಸ್ ಆಗುತ್ತೆ. ಸೊ ಇದು ಗುಡ್ ವಿಲ್. ಸೊ ವೆರಿಫಿಕೇಷನ್. ಸೊ ವೇರ್ ಗುಡ್ ವಿಲ್ ಹ್ಯಾಸ್ ಬೀನ್ ಪರ್ಚೇಸ್ಡ್ ಅಲಾಂಗ್ ವಿತ್ ದ ರನ್ನಿಂಗ್ ಬಿಸ್ನೆಸ್, ದ ಸೇಮ್ ಶುಡ್ ಬಿ ವೆರಿಫೈಡ್ ಫ್ರಮ್ ದ ಅಗ್ರಿಮೆಂಟ್ ವಿತ್ ದ ವೆಂಡರ್ ಶೋಯಿಂಗ್ ದ ಪ್ರೈಸ್ ಪೇಯ್ಡ್ ಫಾರ್ ಹಿಟ್. ಸೊ ವೆರಿಫಿಕೇಷನ್ ಹೇಗೆ ಮಾಡೋದು ಗುಡ್ ವಿಲ್ಲನ್ನು ಅಂತ ಹೇಳಿದ್ರೆ, first one, the company is justified in creating goodwill in its books of accounts. ಸೊ ಕಂಪನಿ ಗುಡ್ವಿಲ್ಲನ್ನು ಕ್ರಿಯೇಟ್ ಆಗಿರೋದಕ್ಕೆ ಅಥವಾ ರೈಸ್ ಆಗ್ತಾ ಇರೋದಕ್ಕೆ ಜಸ್ಟಿಫೈ ಮಾಡಬೇಕು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ರೀಸನ್ನಿಂದ ನಾವು ರೈಸ್ ಆಗ್ತಾ ಇದೆ. ಸೊ ಯಾವ ರೀಸನ್ನಿಂದ ಗುಡ್ ವಿಲ್ ರೈಸ್ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿದೆ ಫಸ್ಟೇ ಪಾಯಿಂಟು. ಇನ್ ಕೇಸ್ ಏನಾದರೂ ಬೇರೆ ಕಂಪನಿನ ಪರ್ಚೇಸ್ ಮಾಡಿದರೆ, ಪಾರ್ಟ್ನರ್ಸ್ ಏನಾದರೂ ಅಡ್ಮಿಟ್ ಆಗಿದ್ದರೆ, ಅಥವಾ ಕಂಪನಿಯನ್ನು ನಾವು ಸೇಲ್ ಪ್ರಮೋಷನನ್ನು ಜಾಸ್ತಿ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದರೆ ಬಿಸ್ನೆಸ್ಸನ್ನು, ಸೊ ಈ ಪರ್ಪಸಿಂದ ಆಗಿದೆಯಾ ಅನ್ನೋದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ಗುಡ್ ವಿಲ್ ಜನರೇಟೆಡ್ ಇನ್ ಓನ್ ಬಿಸ್ನೆಸ್, ದ ಆಡಿಟರ್ ಶುಡ್ ವೆರಿಫೈ ದ ಪರ್ಟಿಕ್ಯುಲರ್ಸ್ ಆಫ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಗುಡ್ ವಿಲ್ ಅಕೌಂಟ್. ಸೊ ಗುಡ್ ವಿಲ್ ಏನಾದ್ರೂ ಓನ್ ಬಿಸ್ನೆಸ್ಸಿಂದಾನೇ ರೈಸ್ ಆಗಿದ್ದರೆ ಅದನ್ನು ನಾವು ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಂದರೆ ಪರ್ಟಿಕ್ಯುಲರ್ಸ್ ಆಫ್ ಎಕ್ಸ್ಪೆನ್ಸಸ್ಸು ಡೆಬಿಟ್ ಆಗಿದೆಯಾ ಗುಡ್ ವಿಲ್ ಅಕೌಂಟಿಂದ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಬಿಕಾಸ್ ನಮಗೆ ಕಂಪನಿಯಲ್ಲಿ ತುಂಬ ಪ್ರಾಫಿಟ್ ಇದೆ, ಓಕೆ, 1 lakh rupees ಅಷ್ಟು ಪ್ರಾಫಿಟ್ ಬಂದಿದೆ, ಅದೇ ಥರ ಎಕ್ಸ್ಪೆನ್ಸಸ್ ಕೂಡ ಇರುತ್ತಲ್ವ. ಸೊ ಎಕ್ಸ್ಪೆನ್ಸಸ್ ಎಷ್ಟಿದೆ, ಪ್ರೀವಿಯಸ್ ಇಯರಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಿತ್ತು, ಸೊ ನಿಜವಾಗ್ಲೂ ಕಂಪನಿ ಪ್ರಾಫಿಟಲ್ಲೇ ಇದೆಯಾ, ಚೆನ್ನಾಗಿ ನಡೀತಾ ಇದೆಯಾ ಕಂಪನಿ, ಅದರಿಂದ ಗುಡ್ ವಿಲ್ ರೈಸ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಪೆನ್ಸಸ್ಸು ಡೆಬಿಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಶುಡ್ ಬಿ ಎಲಿಮಿನೇಟೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ವೆನ್ ನೋ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಇಟ್ಸ್ ಯೂಸ್. ಸೊ ಯಾವುದಾದ್ರೂ ಇಂಟ್ಯಾಂಜಿಬಲ್ ಅಸೆಟ್ ಇದ್ದರೆ, ಸೊ ಅದರಿಂದ ಎಕನಾಮಿಕ್ ಬೆನಿಫಿಟ್ಟು ಮೋರ್ ದ್ಯಾನ್ 1 year ಇಲ್ಲ ಅಂತ ಹೇಳಿದ್ರೆ, ಅಥವಾ ಫ್ಯೂಚರಲ್ಲಿ ಅದರಿಂದ ಬೆನಿಫಿಟ್ಸೇ ಇಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ಹೇಗೆ ವೆರಿಫೈ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಇನ್ ಕೇಸ್ ಏನಾದರೂ ಯಾವುದೇ ಎಕನಾಮಿಕ್ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಅದನ್ನು ವೆರಿಫೈ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅದನ್ನು ಗುಡ್ ವಿಲ್ ಅಂತ ನಾವು ಟ್ರೀಟ್ ಮಾಡೋದಾದರೆ, ಯಾವುದೇ ಎಕನಾಮಿಕ್ ಬೆನಿಫಿಟ್ ಇಲ್ಲ ಅಂತ ಹೇಳಿದಾಗ ಸೊ ಅದು ಯೂಸ್ಲೆಸ್ ಅಂತ ಆಗುತ್ತೆ. ಸೊ ಹಾಗಾಗಿ ನಿಜವಾಗ್ಲೂ ಇಂಟ್ಯಾಂಜಿಬಲ್ ಅಸೆಟ್ಟು ಅದರಿಂದ ಬೆನಿಫಿಟ್ ಇದೆಯಾ ಎಕನಾಮಿಕಲಿ ಅನ್ನೋದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಗುಡ್ ವಿಲ್ ಮೇ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ಕಾಸ್ಟ್ಲೆಸ್ ಅಮೌಂಟ್ಸ್ ರಿಟರ್ನ್ ಆಫ್. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಗುಡ್ ವಿಲ್ 10,000 rupees ಇದೆ ಅಂತ ಹೇಳಿದ್ರೆ, ಸೊ ನಾವು ಕಾಸ್ಟ್ ಲೆಸ್ ಅಮೌಂಟ್ ಅಥವಾ ಕಾಸ್ಟ್ಲೆಸ್ ಪ್ರೈಸನ್ನು ತೊಗೋಬೇಕು. ಬಿಕಾಸ್ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕಿರುತ್ತೆ. ಸೊ ಡಿಪ್ರಿಸಿಯೇಷನ್ 10% ಅಂತ ಹೇಳಿದ್ರೆ 1,000 rupees
ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿ 9,000 ರುಪೀಸನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇದನ್ನು ರೈಟ್ ಆಫ್ ಮಾಡಿದಾರ ಡಿಪ್ರಿಸಿಯೇಷನ್ನು ಅಥವಾ ಏನು ಅಮೌಂಟ್ ತೊಗೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ವೆರಿಫೈ ಮಾಡಬೇಕಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ವೆರಿಫಿಕೇಷನ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ನ ವ್ಯಾಲ್ಯೂ ಮಾಡೋದಕ್ಕೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನಿಮಗೆ ಗೊತ್ತಿದೆ, ಪ್ರಾಬ್ಲಮ್ಸ್ ಎಲ್ಲ ನೀವು ನೋಡಿರ್ತೀರ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಸ್ನ ಮಾಡೋದಕ್ಕೆ 3 ಮೆಥಡ್ಸಲ್ಲಿ ನಾವು ಮಾಡ್ತೀವಿ. ಸೊ ಫಸ್ಟ್ ಒನ್ ಆವ್ರೇಜ್ ಪ್ರಾಫಿಟ್ ಮೆಥಡ್, ಸೊ ಸೆಕೆಂಡ್ ಒನ್ ಸೂಪರ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಮೋಸ್ಟ್ ಆಫ್ ದ ಕಂಪನೀಸ್ ಕ್ಯಾಪಿಟಲೈಸೇಷನ್ ಮೆಥಡ್ಸನ್ನೇ ಗುಡ್ ವಿಲ್ಲನ್ನು ವ್ಯಾಲ್ಯೂ ಮಾಡೋದಕ್ಕೆ ಫಾಲೋ ಮಾಡುತ್ತೆ. ಸೊ ಗುಡ್ ವಿಲ್ ಶುಡ್ ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ ಅಮೌಂಟ್ಸ್ ರಿಟರ್ನ್ ಆಫ್. ಸೊ ಗುಡ್ ವಿಲ್ಲನ್ನು ನೀವು ಯಾವಾಗಲೂ ವ್ಯಾಲ್ಯೂ ಮಾಡೋದು ಕಾಸ್ಟ್ ಲೆಸ್ ಅಮೌಂಟಿಗೆ ಆಫ್ಟರ್ ಡಿಪ್ರಿಸಿಯೇಷನ್ ರೈಟ್ ಆಫ್ ಮಾಡಿ ಅದನ್ನು ನಾವು ವ್ಯಾಲ್ಯೂ ಮಾಡ್ತೀವಿ. ಸೊ ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ. So, auditor's duty to comment upon the price paid for goodwill, even though he considered to be excessive, the auditor must satisfy himself that the future benefit associated the goodwill to exist to justify the continuation of goodwill account. So, goodwill ಅಲ್ಲಿ ನಿಜವಾಗ್ಲೂ ಎಕನಾಮಿಕ್ ಬೆನಿಫಿಟ್ ಇದೆಯಾ, ಅದನ್ನು ಕಂಟಿನ್ಯೂ ಮಾಡೋವಂಥ ನೆಸೆಸಿಟಿ ಇದೆಯಾ. ಸೊ ಇದನ್ನು ಒಬ್ಬ ಆಡಿಟರ್ ಕಮೆಂಟ್ ಮಾಡೋ ಅಂಥದ್ದು ಡ್ಯೂಟಿ ಆಗಿರುತ್ತೆ, ಆಡಿಟರ್ನ ಡ್ಯೂಟಿ ಆಗಿರುತ್ತೆ. So next one, stock in trade or inventory. So the correct recording and auditing of stock in trade or inventories are of an paramount importance. Stock trade is the lifeblood of a business. It comprises a variety of items including, so inventory ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ಸ್ ಅ ಲೈಫ್ ಬ್ಲಡ್ ಆಫ್ ಅ ಬಿಸ್ನೆಸ್. ಸೊ ಇನ್ವೆಂಟ್ರಿ ಅನ್ನೋದು ಅಥವಾ ಸ್ಟಾಕ್ ಅನ್ನೋದು ನಿಮಗೆ ಯಾವಾಗಲೂ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಸೊ ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್, ಲೂಸ್ ಟೂಲ್ಸ್, ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಸ್ಕ್ರಾಪ್ ಆರ್ ಬೈ ಪ್ರಾಡಕ್ಟ್ಸ್. ಸೊ ಇದೆಲ್ಲನೂ ಕೂಡ ನಿಮಗೆ ಇನ್ವೆಂಟ್ರಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಸ್ಟಾಕ್ ಇನ್ ಟ್ರೇಡ್ ಅಥವಾ ಇನ್ವೆಂಟ್ರಿಯನ್ನು ಯಾವ ರೀಸನ್ಗೆ ಅಂದರೆ ಏನು ಆಬ್ಜೆಕ್ಟಿವ್ನ ಇಟ್ಕೊಂಡು ನಾವು ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಆಡಿಟರ್ ಮಸ್ಟ್ ಟ್ರೈ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಬೌಟ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟಾಕ್. ಸೊ ಯಾವ ಪರ್ಪಸನ್ನ ಅಥವಾ ಯಾವ ಆಬ್ಜೆಕ್ಟನ್ನ ಇಟ್ಕೊಂಡು ನಾವು ವ್ಯಾಲ್ಯೂ ಮಾಡಬೇಕು ಸ್ಟಾಕನ್ನು ಅಥವಾ ಇನ್ವೆಂಟ್ರಿನ ಅಂತ ಹೇಳಿದ್ರೆ, ದಟ್ ಈಸ್ ಫಿಸಿಕಲ್ ಅಸಿಸ್ಟೆನ್ಸ್ ಇದೆಯಾ, ಸ್ಟಾಕ್ ನಿಜವಾಗ್ಲೂ ಇದೆಯಾ ಅಥವಾ ಮಿಸ್ಲೀಡ್ ಮಾಡೋಂಥ ರೀಸನ್ಸಿಂದ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಆ್ಯಂಡ್ ಅದು ಕರೆಕ್ಟಾಗಿ ವ್ಯಾಲ್ಯೂ ಆಗಿದೆಯಾ, ಇಟ್ಸ್ ಕರೆಕ್ಟ್ ವ್ಯಾಲ್ಯೂಯೇಷನ್ ಎಷ್ಟಿದೆ, ಎಷ್ಟು ವರ್ತ್ ಇದೆ ಇನ್ವೆಂಟ್ರಿ ಅಥವಾ ಆ ಸ್ಟಾಕ್ ಏನಿದೆ ಅದು ಎಷ್ಟು ವರ್ತ್ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೂ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇನ್ ಟ್ರೇಡನ್ನು ಯೂಸ್ ಮಾಡ್ತೀವಿ. ಸೊ ಸ್ಟಾಕ್ ಇನ್ ಟ್ರೇಡ್ ಇಸ್ ಇನ್ಕರೆಕ್ಟ್ಲಿ ರೆಕಾರ್ಡೆಡ್, ವೆರಿಫೈಡ್ ಆರ್ ಇವ್ಯಾಲ್ಯೂಯೇಟೆಡ್, the resultant profit or loss for the period will be incorrect. ಸೊ ನಾವು ಸ್ಟಾಕನ್ನ ಇನ್ ಕೇಸ್ ಏನಾದ್ರೂ ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ರೆ, ಮ್ಯಾನಿಪ್ಯುಲೇಟ್ ಮಾಡಿದ್ರೆ, ಸೊ ಅದು ಡೈರೆಕ್ಟಾಗಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅದರ ಎಫೆಕ್ಟನ್ನು ತೋರಿಸುತ್ತೆ. ದೆನ್ ಇಟ್ ವಿಲ್ ಆಲ್ಸೋ ಅಫೆಕ್ಟ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದ ಅಸೆಟ್ಸ್ ಆ್ಯಂಡ್ ದ ನೆಟ್ ವರ್ತ್ ವಿಲ್ ಪ್ರೆಸೆಂಟ್ ಅ ರಾಂಗ್ ಪಿಕ್ಚರ್. ಸೊ ಯಾವಾಗಲೂ ಸ್ಟಾಕ್ ಇನ್ ಟ್ರೇಡ್ ಅಥವಾ ನಾವು ಇನ್ವೆಂಟ್ರಿ ಏನಿದೆ ಅದನ್ನ ಆ್ಯಕ್ಚುಲ್ ಆಗಿ ಕರೆಕ್ಟಾಗಿ ಟ್ರೂತಾಗಿ ತೋರಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಅದು ಕರೆಕ್ಟ್ ಆದಂಥ ಪಿಕ್ಚರನ್ನು ತಗೊಳ್ಳಲ್ಲ ಅಥವಾ ಇನ್ಕರೆಕ್ಟ್ ಆದಂಥ ಸ್ಟೇಟ್ಮೆಂಟನ್ನು ಶೋ ಮಾಡುತ್ತೆ. So next one, physical verification of the stock. So it is practically impossible for auditor to physically verify every item of the stock in hand because of various reasons. So that is limited time and the lack of technical knowledge,
Therefore, the auditor has to rely upon the test checks to ascertain the accuracy of stock in trade. ಸೊ ಫಿಸಿಕಲ್ ವೆರಿಫಿಕೇಷನ್ ಮಾಡೋದು ಓಕೆ, ಬಟ್ ಒಬ್ಬ ಆಡಿಟರ್ ಎಲ್ಲ ಸ್ಟಾಕನ್ನು ನಿಮಗೆ ವೆರಿಫೈ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಓಕೆ, ಸೊ ಆ ರೀಸನ್ಸಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಐಟಮ್ಸನ್ನ ನಾವು ಫಿಸಿಕಲಿ ವೆರಿಫೈ ಮಾಡಿದ್ರೆ ತುಂಬ ಟೈಮ್ ತೊಗೊಳ್ಳೋದ್ರಿಂದ, ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಐಟಮ್ಸನ್ನು ನಾವು ಒಂದೇ ಚೆಕ್ ಮಾಡ್ತಾ ಇದ್ದಾಗ ತುಂಬ ಟೈಮ್ ಡ್ಯೂರೇಷನ್ ತೊಗೊಳುತ್ತೆ. ಆ್ಯಂಡ್ ಅದಕ್ಕೆ ಕರೆಕ್ಟಾದಂಥ ನಾಲೆಡ್ಜ್ ಇರಬೇಕು. ಯಾವ್ಯಾವುದು ಸ್ಟಾಕು, ಓಕೆ, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಸ್ಟೋರ್ಸ್ ಇರ್ಬೋದು, ಲೂಸ್ ಟೂಲ್ಸ್ ಏನಿದೆ, ಸೊ ಇದೆಲ್ಲದ್ರ ಬಗ್ಗೆ ಐಡಿಯಾ ಆದರೆ ಮಾತ್ರ ಸ್ಟಾಕ್ ಎಷ್ಟಿದೆ ಅನ್ನೋದನ್ನು ನಾವು ಆ್ಯಕ್ಚುಲಾಗಿ ಟ್ರೂತ್ ಇನ್ಫಾರ್ಮೇಷನ್ಸನ್ನು ನಾವು ತೊಗೋಬೋದು. ಸೊ ಅದರಿಂದ ನಾವು ಫಿಸಿಕಲ್ ಆಗಿ ವೆರಿಫಿಕೇಷನ್ ಮಾಡೋದು ಇಂಪಾರ್ಟೆಂಟ್. ಬಟ್ ಒಬ್ಬ ಆಡಿಟರ್ಗೆ ಅವನ ಅಸೋಸಿಯೇಟ್ಸ್ ಆಗಿರ್ಬೋದು ಅಥವಾ ಕಂಪನಿನೇ ಕರೆಕ್ಟಾದಂಥ ಇನ್ಫಾರ್ಮೇಷನ್ಸನ್ನು ಕೊಟ್ಟರೆ ಸೊ ಸ್ಟಾಕ್ ಇನ್ ಟ್ರೇಡನ್ನು ವೆರಿಫೈ ಮಾಡೋದು ಅಥವಾ ವ್ಯಾಲ್ಯೂ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಒನ್, ವೆರಿಫಿಕೇಷನ್. ಸೊ the auditor should proceed for the verification of stock the following manner. So first one, he should review and be familiar with the procedure and arrangements for the maintenance of stock records and find out any discrepancy therein. Okay, so ಅವನು ಆಡಿಟರ್ ಏನು ಮಾಡಬೇಕು ಅಂತ ಹೇಳಿದ್ರೆ ರಿವ್ಯೂ ಮಾಡಬೇಕು. ಓಕೆ, ಪ್ರೊಸೀಜರ್ ಏನಿದೆ, ಅರೇಂಜ್ಮೆಂಟ್ಸ್ ಹೇಗಿದೆ, ಮೇಂಟೆನೆನ್ಸ್ ಆಫ್ ಸ್ಟಾಕ್ನ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಸೊ ಇದು ನಾನು ವೆರಿಫೈ ಮಾಡಬೇಕಿರುತ್ತೆ. ಸೆಕೆಂಡ್ ಒನ್, he should secure a copy of the client's physical stock taking instruction in advance of the actual stock taking and see whether these contain adequate safeguards against possible errors and frauds. ಸೊ ಫಿಸಿಕಲ್ ವೆರಿಫಿಕೇಷನಲ್ಲಿ ಅಥವಾ ವೆರಿಫಿಕೇಷನನ್ನು ಮಾಡುವಾಗ ಇನ್ವೆಂಟ್ರಿಯನ್ನು ಅವನು ಏನು ಕಾಪಿ ಇರುತ್ತೆ ಅಂದರೆ ಸೆಕ್ಯೂರ್ ಮಾಡಿರೋದಕ್ಕಾಗಿರ್ಬೋದು ಅಥವಾ ಪರ್ಚೇಸ್ ಮಾಡಿರೋದಕ್ಕಾಗಿರ್ಬೋದು, ಏನನ್ನು ಮೇಂಟೈನ್ ಮಾಡಿದ್ದಾರೋ ಸೊ ಆ ಕಾಪಿಯನ್ನು ಕ್ಲೈಂಟ್ಸಿಂದ ತಗೊಳ್ಳೋ ಅಂಥ ಕೆಲಸನ ಮಾಡ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಮೇನ್ ಅಂದರೆ ಪಾರ್ಟ್ ಎ 20 marks questions. ಸೊ ನೆಕ್ಸ್ಟ್ ಒನ್, ಪಾರ್ಟ್ ಬಿ. What is computerized auditing? Explain its advantages and limitations. So a computer information system is a system composed of people and computers that process or interprets information. The term is also sometimes used in more restricted senses to refer to only the software used to run a computerized databases or to refer to only a computer system. So ಈಗ ಆಡಿಟ್ ವರ್ಕ್ ಆಗಿರ್ಬೋದು ಅಥವಾ ಕಂಪನಿಯಲ್ಲಿ ಅಕೌಂಟಿಂಗ್ ವರ್ಕ್ ಆಗಿರ್ಬೋದು, ಸೊ ಕಂಪ್ಯೂಟರೈಸ್ಡ್ ಆಗಿ ಅಥವಾ ವಿತ್ ಕಂಪ್ಯೂಟರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಈಸಿ ಆಗೋದಂಥ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೊ
ಫಾರ್ ಎಕ್ಸಾಂಪಲ್ ಇವಾಗ ಅಕೌಂಟಿಂಗ್ ವರ್ಕ್ಸ್ ಇರ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಟ್ಯಾಲಿ. ಸೊ ಟ್ಯಾಲಿಯನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಾಕ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಯಾವ್ಯಾವ ಅಕೌಂಟ್ ಇರ್ಬೋದು, ಎಂಟ್ರೀಸನ್ನು ಪಾಸ್ ಮಾಡ್ಬೋದು, ಡೆಬಿಟ್ ಎಂಟ್ರೀಸ್ ಏನು, ಕ್ರೆಡಿಟ್ ಎಂಟ್ರೀಸ್ ಏನು, ಸ್ಟಾಕ್ ಎಷ್ಟಿದೆ, ನೀವು ಸಬ್ ಗ್ರೂಪ್ಸ್ ಕೂಡ ಮಾಡ್ಕೋಬೋದು ಸ್ಟಾಕಲ್ಲಿ. ಸೊ ಯಾವ್ಯಾವ ಥರ ಸ್ಟಾಕ್ಸ್ ಇದೆ ನಿಮ್ಮ ಹತ್ರ, ಬ್ರ್ಯಾಂಡ್ಸು. ಸೊ ಇದನ್ನೆಲ್ಲನೂ ಕೂಡ ಈಸಿಯಾದ ವೇಯಲ್ಲಿ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ಬೋದು ಆಸ್ ಅ ಕಂಪನಿ ಪಾಯಿಂಟ್ ಆಫ್ ವ್ಯೂ. ಸೊ ಆಡಿಟ್ ಅಂತ ಬಂದರೆ, ಸೊ ಆಡಿಟ್ ನಿಮಗೆ ಆಡಿಟ್ ರಿಪೋರ್ಟನ್ನು ಸೆಂಡ್ ಮಾಡೋದ್ರಿಂದ ಹಿಡಿದು ಒಂದು ಕ್ಲೈಂಟಿಂದ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ತೊಗೋಬೋದು. ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ, ಆನ್ಲೈನಲ್ಲಿ ಬಿಲ್ಲನ್ನು ಪೇ ಮಾಡಿರ್ತಾರೆ, ಅದನ್ನು ಸಾಫ್ಟ್ ಕಾಪಿಯಾಗಿಯೇ ನೀವು ತೊಗೊಳ್ಳೋದ್ರಿಂದ, ಈಗ ಬೇರೆ ಎಲ್ಲೋ ಕ್ಲೈಂಟ್ಸ್ ಇರ್ತಾರೆ, ನೀವೆಲ್ಲೋ ವರ್ಕ್ನ ಮಾಡ್ತಾ ಇರ್ತೀರಾ. ಸೊ ಹಾರ್ಡ್ ಕಾಪಿ ತೊಗೊಳೋದಕ್ಕೆ ಅಲ್ಲೇ ಹೋಗಿ ಎಲ್ಲಾನು ವರ್ಕನ್ನು ಕಂಪ್ಲೀಟ್ ಮಾಡೋದ್ರ ಬದಲು ನಿಮ್ಗೆ ಏನು ಇನ್ಫಾರ್ಮೇಷನ್ಸ್ ಬೇಕು ಕ್ವಿಕ್ಕಾಗಿ ನೀವು ಸಿಸ್ಟಮ್ ಅಥವಾ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಪ್ಡೇಟ್ ಆಗಿ ನೀವು ವರ್ಕನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇದನ್ನು ನಾವು ಕಂಪ್ಯೂಟರೈಸ್ಡ್ ಆಡಿಟಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಆಡಿಟಿಂಗ್ ಅಥವಾ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್. ಸೊ ಕಂಪ್ಯೂಟರೈಸ್ಡ್ ಆಡಿಟಿಂಗಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ನಿಮಗೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಹೈ ಸ್ಪೀಡ್. ಸೊ ನಿಮಗೆ ಏನು ಆಡಿಟಿಂಗ್ ವರ್ಕನ್ನು ಮಾಡ್ತಾ ಇರ್ತೀರಾ ಅದು ಕ್ವಿಕ್ಕಾಗಿ ಆಗುತ್ತೆ. ಸೊ ನಮ್ಮ ಮೀನಿಂಗಲ್ಲೇ ಹೇಳಬೇಕಾದ್ರೆ ಹೇಳಿದೆ, ಇನ್ ಕೇಸ್ ಏನಾದರೂ ವರ್ಕನ್ನು ಮಾಡ್ತಾ ಇರ್ತೀರಾ, ನಿಮ್ಗೆ ಯಾವುದೋ ಇನ್ಫಾರ್ಮೇಷನ್ಸ್ ಬೇಕಿರುತ್ತೆ ಅಥವಾ ಯಾವುದೋ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ. ಸೊ ನಿಮಗೆ ಹೋಗಿ ತಗೊಂಡು ಟೈಮ್ ವೇಸ್ಟ್ ಆಗೋ ಬದಲು ನೀವು ಯೂಸ್ ಮಾಡ್ಕೊಂಡು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದನ್ನು ಸೆಂಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಕಾಪಿನ ಅಥವಾ ಇನ್ಫಾರ್ಮೇಷನ್ಸನ್ನ ತಗೊಳ್ಳೋದಾಗಿರ್ಬೋದು. ಸೊ ಕ್ವಿಕ್ಕಾಗಿ ನಿಮಗೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಒನ್, ಲೋ ಕ್ಲರಿಕಲ್ ಎರರ್. ಸೊ ನೀವು ಮ್ಯಾನ್ಯುಯಲಿ ನೀವು ಆಡಿಟಿಂಗನ್ನು ಮಾಡಿದಾಗ ಸಮ್ ಟೈಮ್ ನಿಮಗೆ ಅದು ಕ್ಲರಿಕಲ್ ಎರರ್ಸ್ ಆಗ್ಬೋದು, ರಿಪೋರ್ಟನ್ನು ಬರೆಯುವಾಗ ಇರ್ಬೋದು ಅಥವಾ ವಾಚಿಂಗನ್ನು ನೋಡುವಾಗ ಇರ್ಬೋದು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ನೀವು ಸಿಸ್ಟಮ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಕಂಪ್ಯೂಟರ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡಿದಾಗ ಕ್ಲರಿಕಲ್ ಎರರ್ಸ್ ಅಷ್ಟಾಗಿ ಆಗೋದಿಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಒನ್, ಕಾನ್ಸಂಟ್ರೇಷನ್ ಆಫ್ ಡ್ಯೂಟೀಸ್. ಸೊ ನೀವು ಹೈ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಆ್ಯಂಡ್ ನಿಮಗೆಲ್ಲ ಇನ್ಫಾರ್ಮೇಷನ್ಸ್ ಸಿಗ್ತಾ ಇರಬೇಕಾದ್ರೆ ನೀವು ಡ್ಯೂಟಿ ಬಗ್ಗೆ ಅಥವಾ ಆಡಿಟ್ ವರ್ಕ್ನ ಬಗ್ಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ಎಕ್ಸೆಪ್ಷನ್ ರಿಪೋರ್ಟಿಂಗ್. ಸೊ ರಿಪೋರ್ಟನ್ನು ನೀವೇನು ಸೆಂಡ್ ಮಾಡಬೇಕು, ಈಗ ಮ್ಯಾನ್ಯುಯಲ್ ಆಗೇ ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ ಎ ಡ್ರಾಫ್ಟ್ ಮಾಡಿ ಯಾವ ಥರ ಇದು ಮಾಡಬೇಕು, ಆಸ್ ಎ ಸಿಸ್ಟಮ್ಯಾಟಿಕ್ ಆಗಿ ಅಥೆಂಟಿಕೇಟೆಡ್ ಆಗಿ ಮಾಡಬೇಕಿರೋದು. ಸೊ ನೀವು ಥ್ರೂ ದ ಟೆಕ್ನಾಲಜಿ ನೀವು ಹೋಗೋದಾದರೆ ಸೊ ರಿಪೋರ್ಟಿಂಗ್ನ ನೀವೇನು ಮಾಡ್ಬೋದು, ಬೇಗ ಕ್ವಿಕ್ಕಾಗಿ ಮಾಡುವಂಥದ್ದಾಗಿರ್ಬೋದು. ನೆಕ್ಸ್ಟ್ ಒನ್, ಡಿಸಪಿಯರೆನ್ಸ್ ಆಫ್ ಮ್ಯಾನ್ಯುವಲ್ ರೀಸನಬಲ್ನೆಸ್. ಸೊ ಮ್ಯಾನ್ಯುವಲ್ ರೀಸನಬಲ್ನೆಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಕ್ಲೈಂಟೇ ನಿಮಗೆ ಬರಬೇಕು ಅಥವಾ ಸ್ಟಾಫೇ ಇರಬೇಕು ಅಂತ ಏನಿಲ್ಲ. ಇನ್ಫಾರ್ಮೇಷನ್ಸನ್ನು ನೀವು ಥ್ರೂ ದ ಟೆಕ್ನಾಲಜಿ ತೊಗೋಬೋದು ಆ್ಯಂಡ್ ವರ್ಕನ್ನ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ನೆಸ್ ಆಲ್ಸೋ. ಈಗ ನೀವು ಏನು ಕಂಪನಿಯಿಂದ ಅಥವಾ ನಿಮ್ಮದು ಆಡಿಟ್ ಆಫೀಸಿಂದ ಹೋಗಿ ಬರೋದಕ್ಕಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಆಗಿರ್ಬೋದು, ಟೈಮ್ ಇರ್ಬೋದು. ಸೊ ಇದೆಲ್ಲ ಕಾಸ್ಟ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕಂಪ್ಯೂಟರೈಸ್ಡ್ ಆಡಿಟಿಂಗಿಂದ ಇಸ್ ಅ ಕಾಸ್ಟ್ ಎಫೆಕ್ಟಿವ್ನೆಸ್, ಅಂದರೆ ಲೋ ಕಾಸ್ಟಲ್ಲಿ ನಿಮಗೆ ಬೇಗ ವರ್ಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್, ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಇನ್ ಆಡಿಟಿಂಗ್. ಸೊ ಅಡ್ವಾಂಟೇಜಸ್ ನೋಡಿದ್ವಿ ನಾವು, ಹೈ ಸ್ಪೀಡಲ್ಲಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ನೆಸ್, ಲೋ ಕ್ಲರಿಕಲ್ ಎರರ್ಸ್ ಅಂತ. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹೇಗೆ ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಬಿಸ್ನೆಸ್ಸಸ್. ಬಿಕಾಸ್ ಆಡಿಟಿಂಗ್ನ ನೀವು ಆಸ್ ಅ ಕಂಪನಿ ಪಾಯಿಂಟ್ ಆಫ್ ವ್ಯೂಲಿ ನೋಡೋದಾದರೆ, ನೀವು ಆಡಿಟಿಂಗ್ನ ಕಂಪ್ಲೀಟಾಗಿ ಆಸ್ ಅ ಅಪ್ಡೇಟೆಡ್ ಟೆಕ್ನಾಲಜಿಯಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಅಕೌಂಟಿಂಗ್ನ ನೀವು ಕಂಪ್ಲೀಟಾಗಿ ಆಸ್ ಅ ಕಂಪ್ಯೂಟರೈಸ್ಡ್ ಆಗಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಸಿಸ್ಟಮ್ಗೆ ನೀವೇನು ಮಾಡಬೇಕು, ಎಕ್ಸ್ಪೆಂಡಿಚರ್ ಮತ್ತು ಎಗೇನ್ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಎಕ್ಸ್ಪೆನ್ಸಸನ್ನು ಬೇರ್ ಮಾಡಬೇಕಿರುತ್ತೆ. ಸೊ ಹಾಗಾಗಿ ಸ್ಮಾಲ್ ಬಿಸ್ನೆಸ್ಸಸ್ಸಿಗೆ ಅದು ಅಷ್ಟು ಸೂಟೇಬಲ್ ಅಲ್ಲ. ಸೊ ಹಾಗಾಗಿ ಇದೊಂದು ಡಿಮೆರಿಟ್. ದೆನ್ ಸೆಕೆಂಡ್ ಒನ್, ಫಿಸಿಕಲ್ ವೆರಿಫಿಕೇಷನ್ ಇಸ್ ನಾಟ್ ಪಾಸಿಬಲ್. ಎಸ್, ಆಡಿಟಿಂಗ್ ಅಂದರೆ ನಿಮಗೆ ಇನ್ ಕೇಸ್ ಏನಾದರೂ ಮ್ಯಾನಿಪ್ಯುಲೇಟ್ ಆಗ್ಬೋದು, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಆರ್ ಗೂಡ್ಸ್ ಆಗ್ಬೋದು ಅಂತ ಹೇಳಿದ್ವಿ. ಅದೇ ಥರ ಇನ್ ಕೇಸ್ ಏನಾದ್ರೂ ನಿಮಗೆ ಮಿಸ್ಲೀಡ್ ಮಾಡೋದಕ್ಕೆ ಅಥವಾ ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟಿಂದನೂ ಕೂಡ ಆಗಿರ್ಬೋದು, ಫಿಸಿಕಲ್ ಆಗಿ ವೆರಿಫೈ ಮಾಡೋದಕ್ಕಾಗಲ್ಲ. ನಾನು ಒಂದು ಅಸೆಟನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಓರಲ್ ಆಗಿ ಹೇಳಿದ್ರೆ, ಸೊ ನಾನು ಥ್ರೂ ದ ಆನ್ಲೈನ್ ನಾನು ಏನು ಟೆಕ್ನಾಲಜಿಯಲ್ಲಿ ಏನು ಮಾಡ್ತೀನಿ, ನಾನು ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಎಸ್ ಅಂತ ನಾನು ನೋಡ್ತೀನಿ. ಬಟ್ ಮ್ಯಾನ್ಯುಯಲ್ ಆಗಿ ಅಸೆಟ್ ನಿಜವಾಗ್ಲೂ ಎಕ್ಸಿಸ್ಟೆನ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ಎನ್ವಿರಾನ್ಮೆಂಟಲ್ಲಿ ಅಥವಾ ಕಂಪ್ಯೂಟರೈಸ್ಡ್ ಆಡಿಟಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಒನ್,
ಕರಪ್ಟ್ ಆಫ್ ಹಾರ್ಡ್ ಡಿಸ್ಕ್. ಸೊ ನೀವು ಏನೆಲ್ಲ ಆಡಿಟ್ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡಿರ್ತೀರಾ, ಬುಕ್ಸ್ ಆಫ್ ಅಕೌಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಇರುತ್ತೆ, ಸಮ್ಟೈಮ್ ಇದು ಕರಪ್ಟ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಅಥವಾ ಈ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗುವಂಥ ರೀಸನ್ಸ್ ಜಾಸ್ತಿ ಇರುತ್ತೆ. ಥೆಫ್ಟ್ ಆಗ್ಬೋದು ನಿಮಗೆ ಇನ್ಫಾರ್ಮೇಷನ್ಸ್, ಅಥವಾ ಲೀಕ್ ಆಗ್ಬೋದು ನಿಮ್ಮ ಇನ್ಫಾರ್ಮೇಷನ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಒನ್, ಇನ್ಕರೆಕ್ಟ್ ಇನ್ಫಾರ್ಮೇಷನ್ಸ್. ಸೊ ನಿಮ್ಗೇನು ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ನೀವು ಆಡಿಟ್ ಆಗಲಿ ಅಥವಾ ಅಕೌಂಟಿಂಗ್ನಾಗಲಿ ಪ್ರಿಪೇರ್ ಮಾಡ್ತಾ ಇರ್ತೀರಾ, ಸಮ್ಟೈಮ್ ಅದು ಇನ್ಕರೆಕ್ಟ್ ಕೂಡ ಇನ್ಫಾರ್ಮೇಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಒನ್, ಟೆಕ್ನಿಕಲ್ ಇಶ್ಯೂಸ್. ಸಮ್ಟೈಮ್ ನಿಮಗೆ ಸಿಸ್ಟಮ್ ಕರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಬರದೇ ಇರ್ಬೋದು, ರಾಂಗಾಗಿ ಏನೋ ಪ್ರಾಬ್ಲಮ್ಸ್ ಆಗ್ಬೋದು. ಟೆಕ್ನಿಕಲಿ ಅದು ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆದರೆ ಆ ಟೈಮಲ್ಲಿ ವರ್ಕ್ ಸ್ಟಾಪ್ ಆಗುವಂಥ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸು ಈ ಒಂದು ಎನ್ವಿರಾನ್ಮೆಂಟಲ್ಲಿ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯೂಟರೈಸ್ಡ್ ಇನ್ ಆಡಿಟಿಂಗ್. Next question, what is an audit program? Next question, what is an audit program? State its merits and demerits of audit program. So audit program represents an outline of procedures to be followed to support an opinion on financial statement. It is the auditor's plan of action. So it provides a plan of the work of examination and a set of audit procedures specifically designed for each audit. So next one, advantages of audit program. So ಇನ್ನೆಲ್ಲ ಅಡ್ವಾಂಟೇಜಸ್ ಇದೆ. ಸೊ ಫಸ್ಟ್ ಒನ್, ಆಡಿಟ್ ಅಸಿಸ್ಟೆಂಟ್ಸ್ ನೋ ದೇರ್ ಕ್ಲಿಯರ್ ಕಟ್ ಡ್ಯೂಟೀಸ್. ಸೊ ಆಡಿಟರ್ಸ್ಗೆ ಏನು ಅಸೋಸಿಯೇಟ್ಸ್ ಇರ್ತಾರೆ ಅಥವಾ ಅಸಿಸ್ಟೆಂಟ್ಸ್ ಇರ್ತಾರೆ, ಸೊ ಅವರಿಗೆ ಯಾವ ಥರ ವರ್ಕ್ ಮಾಡಬೇಕು, ಅದ್ರದ್ದು ಪ್ಲ್ಯಾನ್ ಆಫ್ ಏನು ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ವರ್ಕ್ ಮಾಡಬೇಕು, ಫಿಸಿಕಲ್ ವೆರಿಫಿಕೇಷನ್ ಯಾರು ಮಾಡಬೇಕು, ರಿಪೋರ್ಟ್ ಯಾರು ರೆಡಿ ಮಾಡಬೇಕು, ಇದನ್ನು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಪ್ರೋಗ್ರಾಮ್ಸನ್ನು ಫಸ್ಟೇ ಡಿಸೈನ್ ಮಾಡೋದ್ರಿಂದ. ಸೆಕೆಂಡ್ ಒನ್, ಎಫಿಷಿಯನ್ಸಿ ಆಫ್ ದ ಆಡಿಟರ್ ಅಸಿಸ್ಟೆಂಟ್ಸ್ ಇನ್ಕ್ರೀಸಸ್. ಸೊ ಆಡಿಟರ್ನ ಅಸಿಸ್ಟೆಂಟ್ಸ್ ಯಾರು ಇರ್ತಾರೆ ಅವ್ರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ದೆನ್ ಇಟ್ ಎನೇಬಲ್ಸ್ ದ ಆಡಿಟರ್ ಟು ಕೀಪ್ ಇನ್ ಟಚ್ ವಿತ್ ದ ವರ್ಕ್ ಡನ್ ಆ್ಯಂಡ್ ಜನರಲ್ ಪ್ರೋಗ್ರೆಸ್ ಆಫ್ ದ ವರ್ಕ್. ಸೊ ಇದು ಆಡಿಟನ್ನು ನಾನು ಪ್ರೋಗ್ರಾಮ್ ಮಾಡಬೇಕಾದ್ರೆ ಯಾರ್ಯಾರು ಯಾವ್ಯಾವ ವರ್ಕನ್ನು ಮಾಡಬೇಕು, ಯಾವ ಟೈಮ್ ಶೆಡ್ಯೂಲಲ್ಲಿ ಮಾಡಬೇಕು, ಎಷ್ಟು ಅವರ್ಸ್ ನಮಗೆ ನೆಸೆಸಿಟಿ ಇದೆ, ಇದೆಲ್ಲನೂ ನಾವು ಪ್ಲ್ಯಾನ್ ಮಾಡೋದ್ರಿಂದ ವರ್ಕ್ನ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್, ಫಿಕ್ಸಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಡಿಟ್ ಅಸಿಸ್ಟೆಂಟ್ಸ್ ಬಿಕಮ್ ಈಸಿಯರ್. ಸೊ ಫಸ್ಟೇ ನಾವು ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡೋದ್ರಿಂದ ಕಂಪ್ಲೀಟ್ ವರ್ಕ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅವರವರು ಅವರ ವರ್ಕಲ್ಲಿ ಇನ್ವಾಲ್ವ್ ಆಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. ಸೊ ಫಸ್ಟ್ ಒನ್, ದ ಟಾಸ್ಕ್ ಬಿಕಮ್ಸ್ ಸೋ ಮೆಕ್ಯಾನಿಕಲ್. ಆಸ್ ಅ ರಿಸಲ್ಟ್ ಇನಿಷಿಯೇಟಿವ್ ಆ್ಯಂಡ್ ಎಫಿಷಿಯನ್ಸಿ ಆರ್ ಅಡ್ವರ್ಸ್ಲಿ ಎಫೆಕ್ಟೆಡ್. ಸೊ ಆಡಿಟ್ ಪ್ರೋಗ್ರಾಮಿಂದ ಫಸ್ಟೇ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ವರ್ಕನ್ನ ಸ್ವಲ್ಪ ಮೆಕ್ಯಾನಿಕಲ್ ಅನಿಸಿದೆ. ಬಿಕಾಸ್ ಯಾವುದೋ ಒಂದು ವರ್ಕು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಟೆಕ್ನಿಕಲಿ ನಾನು ಅದರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂದಾಗ ಆಡಿಟನ್ನು ಪ್ಲ್ಯಾನ್ ಮಾಡುವಾಗ ಆ ವರ್ಕ್ ನನಗೆ ಸಿಗದೇ ಇರ್ಬೋದು. ಸೊ ಅವಾಗ ಏನಾಗುತ್ತೆ, ನಾನು ಎಫಿಷಿಯೆಂಟಾಗಿ ನನ್ನ ನಾಲೆಜನ್ನು ಅಲ್ಲಿ ತೋರಿಸೋದಕ್ಕಾಗಲ್ಲ, ಅಥವಾ ನಾನು ಇನಿಷಿಯೇಟಿವ್ನ ತಗೊಂಡು ಎಲ್ಲ ವರ್ಕನ್ನು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೆಕೆಂಡ್ ಒನ್, ದ ಟಾಸ್ಕ್ ಮೇ ಬಿ ಫಿನಿಶ್ಡ್ ಹರಿಲಿ ಟು ಕಂಪ್ಲೀಟ್ ಇಟ್ ವಿತಿನ್ ಅ ಶೆಡ್ಯೂಲ್ ಟೈಮ್. ಸೊ ಆಡಿಟ್ ಪ್ರೋಗ್ರಾಮನ್ನು ಆ್ಯಸ್ ಇಟ್ ಈಸ್ ಆ್ಯಸ್ ಅ ಶೆಡ್ಯೂಲ್ ಟೈಮಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನಿಂದ ನಾವು ಕ್ವಿಕ್ಕಾಗಿ ಮಾಡೋದಕ್ಕೆ ಹೋಗಿ ಸಮ್ಟೈಮ್ ಅದು ಫೇಲ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಸರ್ವ್ ಎನಿ ಪರ್ಪಸ್ ಇನ್ ದ ಆಡಿಟ್ ಫಾರ್ ಅ ಸ್ಮಾಲ್ ಆರ್ಗನೈಸೇಷನ್. ಸೊ ಸ್ಮಾಲ್ ಆರ್ಗನೈಸೇಷನಲ್ಲಿ ಇದ್ರದ್ದು ಯಾವುದೇ ಪರ್ಪಸ್ ಇರೋಲ್ಲ. ಬಿಕಾಸ್ ನಿಮಗೆ ಆಡಿಟನ್ನು ಪ್ರೋಗ್ರಾಮನ್ನು ಬೇಸಾಗಿಟ್ಕೊಂಡು ಅಥವಾ ಆಡಿಟ್ ಪ್ರೋಗ್ರಾಮ್ಸನ್ನು ಮಾಡೋದು ನಿಮಗೆ ಲಾರ್ಜ್ ಕಂಪನೀಸ್ಗೆ. ಬಿಕಾಸ್ ಅಲ್ಲಿ ತುಂಬ ಫಿಸಿಕಲ್ ವೆರಿಫಿಕೇಷನ್ಸ್ ಇರುತ್ತೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು, ಬ್ಯಾಡ್ ಡೇಟ್ಸ್ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ನಿಮಗೆ ಜಾಸ್ತಿ ವರ್ಕ್ ಇರುತ್ತೆ. ಬಟ್ ಸ್ಮಾಲ್ ಆರ್ಗನೈಸೇಷನ್ಸಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಇದು ಆಡಿಟ್ ಪ್ರೋಗ್ರಾಮ್ ಸ್ಯೂಟ್ ಆಗಲ್ಲ. ನೆಕ್ಸ್ಟ್ ಕ್ವೆಶನ್, ವಾಟ್ ಯು ಮೀನ್ ಬೈ ಇಂಟರ್ನಲ್ ಚೆಕ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್. ಸೊ ಇಂಟರ್ನಲ್ ಚೆಕ್ ಅಂದರೆ ಏನು? It is an integral function of the internal control system. It is an arrangement of duties of the staff members in such a way that the work performed by one person is automatically and independently checked by the other. ಸೊ ಕಂಪನಿಯಲ್ಲಿ ಒಬ್ಬ ವರ್ಕರ್ ಏನು ಅವ್ನ ವರ್ಕ್ನ ನಾವು ಅಲಾಟ್ ಮಾಡಿರ್ತೀವಿ, ಆ ವರ್ಕು ಕರೆಕ್ಟಾಗಿದೆಯಾ,
ಎಫಿಷಿಯೆಂಟಾಗಿ ಮಾಡಿದ್ದಾರಾ, ನೀಟ್ ವರ್ಕ್ ಮಾಡಿದ್ದಾರಾ ಅನ್ನೋದನ್ನು ಇನ್ನೊಬ್ಬ ಪರ್ಸನ್ನು ವಿತಿನ್ ದ ಆರ್ಗನೈಸೇಷನ್ನೇ ಚೆಕ್ ಮಾಡೋದಕ್ಕೆ ನಾವು ಇಂಟರ್ನಲ್ ಚೆಕ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್. ಸೊ ಏನೇನೆಲ್ಲ ಆಬ್ಜೆಕ್ಟಿವ್ಸ್ ಇಂಟರ್ನಲ್ ಚೆಕ್ಗೆ ಅಂತ ಹೇಳಿದ್ರೆ, ಟು ಪ್ರೊಟೆಕ್ಟ್ ಬಿಸ್ನೆಸ್ ಫ್ರಮ್ ಕೇರ್ಲೆಸ್ನೆಸ್, ಇನ್ಎಫಿಷಿಯನ್ಸಿ ಆ್ಯಂಡ್ ಫ್ರಾಡ್. ಸೊ ಇಂಟರ್ನಲ್ಲಿ ನೀವು ಯಾವುದಾದ್ರೂ ಒಂದು ವರ್ಕನ್ನು ಕಂಪ್ಲೀಟ್ ಮಾಡಿ ಆದಮೇಲೆ, ಸೊ ವಿತ್ ಆರ್ಗನೈಸೇಷನ್, ಆಡಿಟರ್ ಅಲ್ಲ, ಆರ್ಗನೈಸೇಷನಲ್ಲೇ ಯಾರಾದರೂ ಒಬ್ಬರು ಸ್ಟಾಫ್ ಅದನ್ನು ಎಕ್ಸಾಮಿನ್ ಮಾಡೋದಾಗಿರ್ಬೋದು. ಸೊ ಹೇಗೆ ವರ್ಕ್ ಆಗಿದೆ ಅನ್ನೋದನ್ನು ನಮಗೆ ಕರೆಕ್ಟಾಗಿ ಅಲ್ಲೇ ವೆರಿಫೈ ಮಾಡಿದ್ರೆ, ಸೊ ಅವಾಗ ನಮಗೆ ಕೇರ್ಲೆಸ್ನೆಸ್ ಆ್ಯಂಡ್ ಇನ್ಎಫಿಷಿಯನ್ಸಿ ಅಥವಾ ಫ್ರಾಡ್ ಆಗೋವಂಥದ್ದನ್ನ ರಿಡ್ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್, ಟು ಎನ್ಶ್ಯೂರ್ ಆ್ಯಂಡ್ ಪ್ರೊಡ್ಯೂಸ್ ಅಡಿಕ್ವೇಟ್ ಆ್ಯಂಡ್ ರಿಲಯಬಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್. ಸೊ ಬಿಫೋರ್ ಗೋಯಿಂಗ್ ಟು ಆಡಿಟ್, ನಾವು ಕಂಪನಿಯಲ್ಲಿ ವಿತಿನ್ ದ ಆರ್ಗನೈಸೇಷನ್ನು ಇಂಟರ್ನಲ್ಲಿ ಅಡಿಕ್ವೇಟ್ ಅಥವಾ ರಿಲಯಬಲ್ ಇನ್ಫಾರ್ಮೇಷನ್ಸ್, ಅಕೌಂಟಿಂಗ್ ಇನ್ಫಾರ್ಮೇಷನ್ಸನ್ನು ನಾವು ಫಾಲೋ ಮಾಡಿದ್ರೆ, ಕರೆಕ್ಟ್ ಆದಂಥ ಫಾರ್ಮ್ಯಾಟನ್ನು ನಾವು ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಸಿಸ್ಟಮ್ಸನ್ನು ಫಾಲೋ ಮಾಡಿದ್ರೆ ಆಡಿಟರ್ಗೆ ನಮಗೆ ಈಸಿಯಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್, ಟು ಕೀಪ್ ಮಾರಲ್ ಪ್ರೆಷರ್ ಓವರ್ ಸ್ಟಾಫ್. ಸೊ ವರ್ಕ್ನ ನಾವು ಈಗ ಇನ್ಎಫಿಷಿಯೆಂಟ್ ವರ್ಕರ್ಸ್ ಇರ್ತಾರೆ, ಕಂಪ್ಲೀಟೇ ವರ್ಕ್ ಮಾಡಿರಲ್ಲ, ಕೇರ್ಲೆಸ್ ವರ್ಕರ್ಸ್ ಇರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಇಂಟರ್ನಲ್ಲಿ ಯಾರೋ ಒಬ್ಬರು ಪರ್ಸನ್ ನಿಮಗೆ ಚೆಕ್ ಮಾಡ್ತಾರೆ ನಿಮ್ಮ ವರ್ಕನ್ನು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ, ಎಫಿಷಿಯೆಂಟಾಗಿ ವರ್ಕ್ ಮಾಡ್ತೀರಾ. ಸೊ ಈ ಒಂದು ಪ್ರೆಷರನ್ನು ಇನ್ಕ್ರೀಸ್ ಮಾಡೋದಕ್ಕೆ ಆಡಿಟ್ ಇಂಟರ್ನಲ್ ಚೆಕ್ ಸಿಸ್ಟಮನ್ನು ವಿದಿನ್ ದ ಆರ್ಗನೈಸೇಷನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್. ಸೊ ಇಂಟರ್ನಲ್ಲಿ ನಾವು ಹೇಗೆ ಸ್ಟ್ರಾಂಗ್ ಇದ್ದೀವಿ ಅಥವಾ ಇಂಟರ್ನಲ್ಲಿ ನಾವು ಯಾವ ಥರ ಚೆಕ್ ಮಾಡೋದ್ರಿಂದ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೆಕೆಂಡ್ ಒನ್, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ. ಸೊ ಫಸ್ಟ್ ಒನ್, ಇಟ್ ಈಸ್ ಕಾಸ್ಟ್ಲಿ ಫಾರ್ ಸ್ಮಾಲ್ ಬಿಸ್ನೆಸ್ ಯೂನಿಟ್. ಸೊ ವಿತಿನ್ ದ ಆರ್ಗನೈಸೇಷನ್ ನಾವು ಚೆಕ್ ಮಾಡೋದಕ್ಕೆ ಅಲ್ಲಿ ಸ್ಟಾಫನ್ನೇ ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಡೆಸಿಗ್ನೇಷನನ್ನು ಕ್ರಿಯೇಟ್ ಮಾಡಿ ಯಾವುದಾದ್ರೂ ಒಬ್ಬ ಸ್ಟಾಫನ್ನು ಇಂಟರ್ನಲ್ ಚೆಕ್ ಮಾಡೋದಕ್ಕೆ ಅಂತಲೇ ನಾವೇನು ಮಾಡ್ಬೋದು, ರೆಕ್ರೂಟ್ ಮಾಡ್ಕೋಬೋದು. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ಪೆಂಡಿಚರ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್ಗೆ ಇದು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕಾಸ್ಟ್ಲಿಯಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಆರ್ಗನೈಸೇಷನ್ ಅಥವಾ ಎಲ್ಲ ಕಂಪನೀಸಲ್ಲಿ ಫಾಲೋ ಮಾಡಲ್ಲ. ನೆಕ್ಸ್ಟ್ ಒನ್, if internal check system is not properly organized, there are chances of disorder in the working of business. ಸೊ ಇಂಟರ್ನಲ್ ಚೆಕ್ಕಲ್ಲಿ ಈಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವರ್ಕನ್ನು ಅಲಾಟ್ ಮಾಡಿರ್ತಾರೆ, ಇಂಟರ್ನಲ್ ಚೆಕ್ ಇದೆ ಅಂತ ಹೇಳಿ ಅದನ್ನು ಪ್ರಾಪರಾಗಿ ಮಾಡದೇ ಇರೋದ್ರಿಂದ ವರ್ಕಲ್ಲಿ ಡಿಸಾರ್ಡರ್ಸ್ ಆಗುತ್ತೆ. ಸೊ ಆ ರೀಸನ್ಸಿಂದ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್, ಆ್ಯನ್ ಆಡಿಟರ್ ಕೆನ್ ನಾಟ್ ಬಿ ರಿಲೀಡ್ ಆನ್ ಇಫ್ ಹಿ ಡಸ್ ನಾಟ್ ಕಂಡಕ್ಟ್ ಟೆಸ್ಟ್ ವಿತ್ ಪ್ರೊಸೀಜರ್ ಆಫ್ ಹಿಸ್ ಓನ್. ಸೊ ಆಡಿಟರ್ ಏನು ಮಾಡ್ತಾನೆ, ಎಲ್ಲ ಇನ್ಫಾರ್ಮೇಷನ್ಸನ್ನು ಇಟ್ಕೊಂಡು ಯಾವುದೇ ಟೆಸ್ಟನ್ನು ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಒಂದು ಆರ್ಗನೈಸೇಷನ್ ಇಂಟರ್ನಲ್ಲಿ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ಬುಕ್ಸ್ ಆಫ್ ಅಕೌಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆಡಿಟರ್ ವರ್ಕ್ ಏನಿದೆ ಸೊ ಅದೇನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಸೊ ಆಡಿಟರ್ ವರ್ಕ್ನ ಆಲ್ರೆಡಿ ಅಲ್ಲಿನ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮು ಮಾಡಿರೋದ್ರಿಂದ, ಸೊ ಆಡಿಟರ್ಗೆ ಏನಾಗುತ್ತೆ, ಅವನ ಪೂರ್ತಿಯಾದಂಥ ಅವನ ಓನ್ ಟೆಸ್ಟ್ ಆಗಿರ್ಬೋದು, ಓನ್ ಕ್ರಿಯೇಟಿವಿಟಿ ಆಗಿರ್ಬೋದು, ಅಥವಾ ಅವನ ವರ್ಕ್ನಲ್ಲಿ 100% ಶ್ಯೂರ್ ಆಗಿ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಕ್ವೆಶನ್, ಹೌ ಡು ಯು ಆಡಿಟ್ ದ ಅಕೌಂಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಕೋಆಪರೇಟಿವ್ ಸೊಸೈಟೀಸಲ್ಲಿ ಹೇಗೆ ಆಡಿಟನ್ನು ಮಾಡ್ತಾರೆ ಅಥವಾ ಆಡಿಟ್ ಅಕೌಂಟ್ಸನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ, the accounts of cooperative societies are prepared as per the rules and regulation under Cooperative Society Act 1912. These are audited by the officials appointed by Registrar of Cooperative Societies. So the following points shall be considered while auditing accounts of a cooperative society. So first point, the auditor should go through the rules and regulations of the society and should satisfy himself that these are being followed by the society. Second one, he should see that no member holds more than 10% share capital of the society. So no more than 10% share capital. And third one, he should verify receipts of cash on account of share capital and deposit with the register of shareholders. Next one, if any deposits are accepted from non-members, it should be as per terms and conditions of the society.
ಸೊ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಕೌಂಟ್ಸನ್ನು ಆಡಿಟನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಪಾಯಿಂಟ್, ರಿಜಿಸ್ಟರ್ ಟು ಬಿ ವೆರಿಫೈಡ್. ಫಸ್ಟು ರಿಜಿಸ್ಟರ್ನ ವೆರಿಫೈ ಮಾಡಬೇಕಿರುತ್ತೆ. ಸೊ ಪ್ರಾಪರ್ಲಿ ಇನ್ವೆಸ್ಟಿಗೇಟೆಡ್ ಅಥವಾ ಇನ್ವೆಸ್ಟ್ಮೆಂಟ್ ರಿಜಿಸ್ಟರ್ ಏನಿರುತ್ತೆ ಅದನ್ನು, ಫಾರ್ ಎಕ್ಸಾಂಪಲ್ ಕಂಪನಿ ಯಾವಾಗ ಅಕ್ವಿಸಿಷನ್, ಇನ್ ಕೇಸ್ ಏನಾದರೂ ಹೋಲ್ಡಿಂಗ್ ಕಂಪನಿ ಆಗಿದ್ದರೆ ಕೋಆಪರೇಟಿವ್ ಸೊಸೈಟಿ ಇನ್ ಕೇಸ್ ಏನಾದರೂ ಅಕ್ವಿಸಿಷನ್ ಇಲ್ಲಿದ್ದರೆ ಬೇರೆ ಕಂಪನಿಯ ಸಬ್ಸಿಡಿಯರಿ ಕಂಪನಿದು ಶೇರ್ಸ್ ಏನಾದರೂ ಅಕ್ವೈರ್ ಮಾಡಿದರೆ, ಸೊ ಅದರ ಡೇಟ್ ಆಫ್ ಅಕ್ವಿಸಿಷನ್ನು, ಕಾಸ್ಟ್ ಪ್ರೈಸು ಆ್ಯಂಡ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಪ್ರಿಸಿಯೇಷನನ್ನು ಹೇಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಕೋಆಪರೇಟಿವ್ ಸೊಸೈಟಿನ ಶೇರ್ಸ್ನ ಫೇಸ್ ವ್ಯಾಲ್ಯೂ ಎಷ್ಟು, ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕಿದೆ, ಡ್ಯೂ ಡೇಟ್ಸ್ ಇದೆಯಾ ಇಂಟ್ರೆಸ್ಟಿಗೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ದೆನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪರ್ಚೇಸ್ ಆಗಿದೆ, ಪ್ರಾಫಿಟ್ ಆನ್ ಸೇಲ್ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್, ಫಿಕ್ಸ್ಡ್ ಡಿಪಾಸಿಟ್ ರಿಜಿಸ್ಟರ್. ಸೊ ಫಿಕ್ಸ್ಡ್ ಡಿಪಾಸಿಟ್ ರಿಜಿಸ್ಟರಲ್ಲಿ ಡೇಟ್ ಆಫ್ ಅಕ್ಸೆಪ್ಟೆನ್ಸ್ ಏನು, ಫಿಕ್ಸ್ಡ್ ಡಿಪಾಸಿಟ್ದು ಡೇಟ್ ಆಫ್ ಮೆಚುರಿಟಿ ಏನಿದೆ, ಆ್ಯಂಡ್ ಇಂಟ್ರೆಸ್ಟ್ ಡ್ಯೂ ಡೇಟ್ ಏನಿದೆ, ಯಾವಾಗ ರೀಪೇಮೆಂಟ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್, ರಿಜಿಸ್ಟರ್ ಆಫ್ ರಿಕವರಿ ಆಫ್ ಲೋನ್ ಫ್ರಮ್ ಸ್ಯಾಲ್ರೀಸ್ ಆ್ಯಂಡ್ ಡೈರೆಕ್ಟೆಡ್ ಬೈ ರೆಸಿಪ್ಟ್ಸ್ ಫ್ರಮ್ ಮೆಂಬರ್ಸ್. ಸೊ ಎಷ್ಟು ಲೋನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ, ಎಷ್ಟು ರೀಪೇಮೆಂಟ್ ಆಗಿದೆ, ಎಷ್ಟು ರಿಕವರಿ ಮಾಡ್ಕೊಂಡಿದ್ದಾರೆ, ಸೊ ಲೋನ್ ಗಿವನ್ ಇಟ್ಸ್ ರೀಪೇಮೆಂಟ್, ಎಷ್ಟು ಕನ್ಫರ್ಮೇಷನ್ ಅಂದರೆ ಸೆಕ್ಯೂರಿಟಿ ಏನು ಕೊಟ್ಟಿದ್ದಾರೆ, ಮೆಂಬರ್ಸ್ಗೆ ಕೊಟ್ಟಿದ್ದಾರಾ ಅಥವಾ ಅದರ್ ಥರ್ಡ್ ಪಾರ್ಟೀಸ್ಗೆ ಏನಾದರೂ ಸೆಕ್ಯೂರಿಟಿ ಬೇಸ್ ಮೇಲೆ ಲೋನ್ ಪ್ರೊವೈಡ್ ಮಾಡಿದ್ದಾರಾ ಅನ್ನೋದನ್ನು ಕೂಡ ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಆಡಿಟ್ ಮಾಡುವಾಗ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಶೇರ್ ಹೋಲ್ಡಿಂಗ್. ಸೊ ಎ ಮೆಂಬರ್ ಅದರ್ ದ್ಯಾನ್ ರಿಜಿಸ್ಟರ್ಡ್ ಸೊಸೈಟೀಸ್ ವುಡ್ ಲೀಸ್ಟ್ ಆಫ್ 2. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ತೊಗೋಬೇಕಾಗುತ್ತೆ. ಫಸ್ಟ್ ಒನ್, 20% ಆಫ್ ಟೋಟಲ್ ನಂಬರ್ ಆಫ್ ಶೇರ್ಸ್. ಸೊ ಅದರ್ ದ್ಯಾನ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಗಿದ್ದರೆ ಒಬ್ಬ ಮೆಂಬರ್ 20% ಆಫ್ ಟೋಟಲ್ ಶೇರ್ಸ್ ಅವನು ಹೋಲ್ಡ್ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ರಿಜಿಸ್ಟರ್ ಆಗಿದ್ದರೆ 10% ಆಫ್ ಶೇರ್ ಕ್ಯಾಪಿಟಲನ್ನು ಅವನು ಸೊಸೈಟಿಯಲ್ಲಿ ತೊಗೋಬೇಕಾಗಿರುತ್ತೆ ಅಥವಾ ಹೊಂದಿರ್ಬೋದು. ಸೊ ಶೇರ್ಸ್ ವ್ಯಾಲ್ಯೂ ಆಫ್ ₹1000, 20% ಆಫ್ ಟೋಟಲ್ ನಂಬರ್ ಆಫ್ ಶೇರ್ಸನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಶೇರ್ಸ್ ಆಫ್ ವ್ಯಾಲ್ಯೂ ₹1000. ಸೊ ಇವೆರಡರಲ್ಲಿ ಒಂದನ್ನು ಅವನು ಶೇರ್ ಹೋಲ್ಡಿಂಗನ್ನು ಇರಬೇಕಾಗುತ್ತೆ. So this is all about part B questions. Next question, part C. Write a note on audit report. So an auditor's report is the formal result of all the effort that goes into an audit. Communicating auditor's findings to interested users is part of all audits. Thus, the final phase of an audit involves preparing that communication, which is known as the auditor's report. So ಎಲ್ಲ ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಎಕ್ಸಾಮಿನ್ ಮಾಡಿ ವೆರಿಫೈ ಮಾಡಿ ಟ್ರೂತ್ ಆ್ಯಂಡ್ ಫೇರ್ ವ್ಯೂವನ್ನು ಚೆಕ್ ಮಾಡಿ ಎಲ್ಲ ಆದಮೇಲೆ ಆಡಿಟರ್ ಆ ಕಂಪನಿಗೆ ಆಡಿಟರ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಈ ಆಡಿಟ್ ರಿಪೋರ್ಟಲ್ಲಿ ನಿಮಗೆ ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್ಸ್ ಗೊತ್ತಿರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಅದನ್ನು 10 ಮಾರ್ಕ್ಸು ಕೂಡ ಸಮ್ ಟೈಮ್ ಕೇಳ್ಬೋದು. So audit report is nothing but a report is a statement of collected and considered fact, so drawn up as to give clear and concise information to persons who are not already in possession of full facts of subject matter of the report. So audit report include
So it contains 4 types of audit reports. First one, unqualified or clean report. Second one, qualified report. And third one, adverse report. And last one, disclaimer of opinion report. So audit report, it contains elements of, first one, title. So company title ಏನಿದೆ ಅದು. Second one, address. And third one, introductory paragraph. Fourth one, management's responsibility for financial statement. And next one, auditor's responsibility. And sixth one, auditor's opinion. And seventh one, date of place, auditor's report, auditor's signature. And last one, reading and inspection of audit reports. So it's all about audit reports. Next question, write a note on teaming and ladding. ಸೊ ನಾನು ಫಸ್ಟು ಫ್ರಾಡ್ಸ್ ಆ್ಯಂಡ್ ಎರರ್ಸನ್ನು ಮಾಡಬೇಕಾದ್ರೆ ಹೇಳಿದೆ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂದರೆ ಏನು ಅಂತ. ಸೊ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಇಸ್ ಅ ಬುಕ್ ಕೀಪಿಂಗ್ ಫ್ರಾಡ್, ಆಲ್ಸೋ ನಾನ್ ಆಸ್ ಶಾರ್ಟ್ ಬ್ಯಾಂಕಿಂಗ್, ಡಿಲೇಡ್ ಅಕೌಂಟಿಂಗ್ ಆ್ಯಂಡ್ ಲ್ಯಾಪಿಂಗ್. It involves the location of one customer's payment to the another customer's account to make the book's balance, often to hide a shortfall or theft. So it is a fraud involving delaying the posting of receipts to hide the misappropriation of money or sale item or whatever else was stolen by accounts clerk. So for example, ಇವಾಗ ಯಾವುದಾದ್ರೂ ಒಬ್ಬ ಪರ್ಸನ್ನು ನಿಮಗೆ ಕಸ್ಟಮರ್ ಗೂಡ್ಸನ್ನು ಸೇಲ್ ಮಾಡಿರೋದಕ್ಕೆ ನಿಮಗೆ ಅಮೌಂಟನ್ನು ಪೇ ಮಾಡಿದ್ರೆ ಇನ್ನೊಬ್ಬ ಪರ್ಸನ್ ಅಂತ ಹೇಳಿ ಆ ಪರ್ಸನ್ಗೆ ನೀವು ಟ್ರಾನ್ಸ್ಫರ್ ಮಾಡೋವಂಥದ್ದು ಇರ್ಬೋದು. ಅಥವಾ ಸಮ್ ಟೈಮ್ ಅಕೌಂಟ್ ಕ್ಲರ್ಕ್ ಏನಿರ್ತಾರೆ, ಸೊ ಅವ್ರು ಏನು ಮಾಡ್ಬೋದು, ಮಿಸ್ಅಪ್ರಾಪ್ರಿಯೇಟ್ ಮಾಡ್ಬೋದು. ಅಂದರೆ ಗೂಡ್ಸನ್ನು ಬೈ ಮಾಡಿರೋದಕ್ಕೆ ಅಮೌಂಟನ್ನು ಎಂಟ್ರಿನೇ ಮಾಡದೇ ಇರೋವಂಥದ್ದಾಗಿರ್ಬೋದು, ಅಥವಾ ಬೇರೊಬ್ಬ ವ್ಯಕ್ತಿಗೆ ಅದನ್ನು ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅನ್ನೋದನ್ನು ಬೇರೊಬ್ಬ ವ್ಯಕ್ತಿಗೆ ತೋರಿಸೋವಂಥದ್ದಾಗಿರ್ಬೋದು. ಸೊ ಇದನ್ನು ನಾವು ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸ್ಟೇಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಡಿಟ್ ಪ್ಲ್ಯಾನಿಂಗ್. ಸೊ ಆಡಿಟ್ ಪ್ಲ್ಯಾನ್ ಮಾಡುವಾಗ ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಸೈಜ್ ಆಫ್ ದ ಕಂಪನಿ ಆ್ಯಂಡ್ ನೇಚರ್ ಆಫ್ ಇಟ್ಸ್ ಆಪ್ರೇಷನ್. ಸೊ ಯಾವ ಟೈಪ್ ಆಫ್ ಕಂಪನಿ ಇದೆ, ದ ಸೈಜ್ ಆಫ್ ಅ ಕಂಪನಿನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಕಂಪನಿನ ಅಥವಾ ಲಾರ್ಜ್ ಕಂಪನಿನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಡಿಟನ್ನು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟು ಜನ ಅಸಿಸ್ಟೆಂಟ್ಸ್ ಬೇಕಾಗುತ್ತೆ ಅನ್ನೋದು. ಸೆಕೆಂಡ್ ಒನ್, ಅಕೌಂಟಿಂಗ್ ಸಿಸ್ಟಮ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಅದಿಯರೆನ್ಸ್ ಟು ಸ್ಟ್ಯಾಂಡರ್ಡ್. ಸೊ ಆರ್ಗನೈಸೇಷನಲ್ಲಿ ಅಥವಾ ಕಂಪನಿಯಲ್ಲಿ ಅಕೌಂಟಿಂಗ್ ಸಿಸ್ಟಮ್ ಹೇಗೆ ಫಾಲೋ ಮಾಡ್ತಿದ್ದಾರೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇದೆಯಾ, ಸೊ ಇದ್ರ ಬೇಸ್ ಮೇಲೆ ಕೂಡ ಆಡಿಟನ್ನು ನಾವು ಪ್ಲ್ಯಾನ್ ಮಾಡ್ಕೋತೀವಿ. ಆ್ಯಂಡ್ ಥರ್ಡ್ ಒನ್, ಎನ್ವಿರಾನ್ಮೆಂಟ್ ಇನ್ ವಿಚ್ ದ ಕಂಪನಿ ಆಪ್ರೇಟ್ಸ್. ಸೊ ಯಾವ ಎನ್ವಿರಾನ್ಮೆಂಟಲ್ಲಿ ಕಂಪನಿ ಆಪ್ರೇಷನ್ಸು ನಡೀತಾ ಇದೆ ಅನ್ನೋದ್ರ ಮೇಲೆ ಕೂಡ ಆಡಿಟ್ ಪ್ಲ್ಯಾನನ್ನು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ದಿ ಕ್ಲೈಂಟ್. ಸೊ ಫಸ್ಟ್ ಟೈಮ್ ಏನಾದ್ರೂ ನಾವು ಅದೇ ಕ್ಲೈಂಟಿಗೆ ಆಡಿಟನ್ನು ಮಾಡ್ತಾಯಿದ್ರೆ ನಾವು ಇನ್ ಡೀಟೇಲಾಗಿ ಎಲ್ಲನೂ ಚೆಕ್ ಮಾಡಬೇಕಿರುತ್ತೆ, ಇನ್ ಪ್ಲ್ಯಾನನ್ನು ಮಾಡ್ಕೋಬೇಕಿರುತ್ತೆ. ಇನ್ ಕೇಸ್ ಏನಾದರೂ 2 or 3 ಇಯರ್ಸಿಂದ ನಾವೇ ಆಡಿಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಗೊತ್ತಿರೋದ್ರಿಂದ ಪ್ಲ್ಯಾನಿಂಗಲ್ಲಿ ನಾವು ಚೇಂಜಸನ್ನು ತೊಗೊಬರ್ಬೋದು. ಆ್ಯಂಡ್ ಲಾಸ್ಟ್ ಒನ್, ನಾಲೆಡ್ಜ್ ಆಫ್ ಕ್ಲೈಂಟ್ ಬಿಸ್ನೆಸ್. ಸೊ ಫಸ್ಟ್ ಟೈಮ್ ಏನಾದ್ರೂ ನಾವು ಆಡಿಟನ್ನು ಮಾಡ್ತಾಯಿದ್ರೆ ಎಲ್ಲ ಇನ್ಫಾರ್ಮೇಷನ್ಸನ್ನು ತೊಗೋತೀವಿ. ಬಟ್ ಇನ್ ಕೇಸ್ ಏನಾದರೂ ನಾವೇ ರೆಗ್ಯುಲರ್ ಆಗಿ ಅವರಿಗೆ ಆಡಿಟನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಮಗೆ ಗೊತ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ನಾವು ಆಡಿಟನ್ನು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ರೀಸನ್ಸಿಂದ ಆಡಿಟ್ ಪ್ಲ್ಯಾನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಚೇಂಜಸನ್ನು ತೊಗೊಬರ್ತೀವಿ. ಸೊ ಆಡಿಟ್ ಪ್ಲ್ಯಾನಿಂಗ್ ಅನ್ನೋದು ಫಾರ್ ಎಫೆಕ್ಟಿಂಗ್ ಆ್ಯಂಡ್ ಎಫಿಷಿಯೆಂಟ್ ಕಂಡಕ್ಟ್ ಆಫ್ ಆನ್ ಆಡಿಟ್. ಸೊ ಆಡಿಟ್ ಪ್ಲ್ಯಾನಿಂಗ್ ಅನ್ನೋದು ಎಲ್ಲ ಆಡಿಟ್ ವರ್ಕಲ್ಲಿ ಅಥವಾ ಆಡಿಟಿಂಗ್ನ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, difference between internal check and internal control. So first point,
under the basis meaning. So what do you mean by internal check? So internal check is an arrangement of work in such a way that another person automatically checks the work of one person. ಸೊ ಇಂಟರ್ನಲ್ ಚೆಕ್ ಅನ್ನೋದು ವಿತಿನ್ ದ ಆರ್ಗನೈಸೇಷನ್ ಒಬ್ಬ ಸ್ಟಾಫ್ ಇನ್ನೊಬ್ಬ ಸ್ಟಾಫ್ನ ವರ್ಕನ್ನು ಎಕ್ಸಾಮಿನ್ ಮಾಡೋದು ಅಥವಾ ಚೆಕ್ ಮಾಡೋದನ್ನು ನಾವು ಇಂಟರ್ನಲ್ ಚೆಕ್ ಅಂತ ಕರಿತೀವಿ. ಅಂಡರ್ ದ internal audit is an independent appraisal of the operations of the company. ಸೊ ಇಂಟರ್ನಲ್ ಆಡಿಟ್ ಅನ್ನೋದು ಕಂಪನಿ ಸ್ಟ್ಯಾಟ್ಯುಟರಿ ಆಡಿಟ್ ಅಲ್ಲ, ನಿಮ್ಮ ಪರ್ಪಸ್ಸಿಗೋಸ್ಕರ ನೀವೇ ಕಂಪನಿಯ ಆಪ್ರೇಷನ್ಸ್ ಹೇಗಿದೆ, ಕಂಪನಿಯ ಪೊಸಿಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ನೀವು ಇಂಟರ್ನಲ್ಲಿ ಆರ್ಗನೈಸೇಷನಲ್ಲಿ ಆಡಿಟನ್ನು ಪ್ರಿಪೇರ್ ಮಾಡಿಸಿದ್ರೆ ಅದು ಇಂಟರ್ನಲ್ ಆಡಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಬೇಸಿಸ್ ಆಬ್ಜೆಕ್ಟ್ಸ್. ಸೊ ಇಂಟರ್ನಲ್ ಆಬ್ಜೆಕ್ಟ್ ಇಸ್ ಟು ಪ್ರಿವೆಂಟ್ ದ ಅಕ್ಕರೆನ್ಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೊ ಏನು ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಆಗುತ್ತೆ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋ ರೀಸನಿಂದ ನಾವು ಇಂಟರ್ನಲ್ ಚೆಕ್ಕನ್ನು ಮಾಡಿಸ್ತೀವಿ. ಬಟ್ ಇಂಟರ್ನಲ್ ಆಡಿಟ್ ಡಿಟೆಕ್ಟ್ ಮಾಡೋದಕ್ಕೆ, ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇಂಟರ್ನಲ್ ಚೆಕ್ ಅನ್ನೋದು ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಥಿಂಗ್ ಆಗಿರುತ್ತೆ. ಬಿಕಾಸ್ ಫ್ರಾಡ್ಸು ಮತ್ತು ಎರರ್ಸ್ ಆಗದೆ ಇರೋದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಂದರೆ ಪ್ರಿಕಾಷನ್ಸ್ ಥರ ನಾವು ತಗೋತೀವಿ. ಬಟ್ ಇಂಟರ್ನಲ್ ಆಡಿಟ್ ಅನ್ನೋದು ಆಲ್ರೆಡಿ ಏನು ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಆಗಿದೆ, ಅದು ಯಾವ್ಯಾವ ಥರ ಫ್ರಾಡ್ಸ್ ಆ್ಯಂಡ್ ಯಾವ ಥರ ಎರರ್ಸ್ ಅನ್ನೋದನ್ನು ಡಿಟೆಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡುತ್ತೀವಿ. ನೆಕ್ಸ್ಟ್ ಬೇಸಿಸ್ ಸ್ಕೋಪ್ ಆಫ್ ವರ್ಕ್. ಸೊ ಇಂಟರ್ನಲ್ ಚೆಕ್ ಇಸ್ ಕನ್ಸಿಡರ್ಡ್ ಆಸ್ ಅ ಡಿವೈಸ್ ಫಾರ್ ಡೂಯಿಂಗ್ ದ ವರ್ಕ್. ಸೊ ಇಂಟರ್ನಲ್ ಚೆಕ್ ಅನ್ನೋದು ಥ್ರೂ ಔಟ್ ದ ಇಯರ್ ನೀವೇನು ವರ್ಕ್ ಮಾಡ್ತಾ ಇರ್ತೀರಾ, ಸೊ ಏನು ಪರ್ಟಿಕ್ಯುಲರ್ ವರ್ಕ್ ಮಾಡ್ತೀರಾ ಅಲ್ಲೇ ಎಕ್ಸಾಮಿನ್ ಮಾಡುವಂಥದ್ದು. ಅಂದರೆ ಯಾವಾಗ ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸದ ನಡುವೆ ನಿಮಗೆ ಇಂಟರ್ನಲ್ ಚೆಕ್ ಅನ್ನೋದು ಆಗುತ್ತೆ. ಬಟ್ ಇಂಟರ್ನಲ್ ಆಡಿಟ್ ಇಸ್ ಅ ಡಿವೈಸ್ ಫಾರ್ ಚೆಕ್ಕಿಂಗ್ ದ ವರ್ಕ್. ಸೊ ಥ್ರೂ ಔಟ್ ದ ಇಯರ್ ನೀವೇನು ಚೆಕ್ ಮಾಡಿ ಆಗಿರುತ್ತೆ, ಸೊ ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ನಿಮಗೆ ಇಂಟರ್ನಲ್ ಆಡಿಟನ್ನು ಮಾಡ್ತೀವಿ. ಡಿಸ್ಕವರಿ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ನೆಕ್ಸ್ಟ್ ಪಾಯಿಂಟ್. ಸೊ ಡಿಸ್ಕವರಿ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಅಲ್ಲಿ ಇನ್ ಇಂಟರ್ನಲ್ ಚೆಕ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆರ್ ಡಿಸ್ಕವರ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಡೂಯಿಂಗ್ ವರ್ಕ್. ಸೊ ನಾವೇನು ಎರರ್ಸ್ ಆಗಿರುತ್ತೆ, ಏನು ಫ್ರಾಡ್ಸ್ ಆಗ್ತಿದೆ ಅದನ್ನು ವರ್ಕ್ ನಡೀತಾ ಇರೋ ಟೈಮಲ್ಲೇ ನೀವೇನು ಮಾಡ್ತೀರಾ, ಡಿಟೆಕ್ಟ್ ಮಾಡ್ತೀರಾ. ಸೊ ಏನು ಫ್ರಾಡ್ಸು ಮತ್ತು ಎರರ್ಸ್ ಆಗಿರುತ್ತೆ ಅದು ನಿಮ್ಮ ವರ್ಕ್ ಮಾಡ್ತಿರೋ ಟೈಮಲ್ಲೇ ಗೊತ್ತಾಗ್ಬಿಡುತ್ತೆ, ನಾವೇನು ರಾಂಗ್ ಮಾಡ್ತಾಯಿದ್ದೀವಿ, ಏನು ಕರೆಕ್ಟ್ ಮಾಡ್ತಾಯಿದ್ದೀವಿ, ಯಾವ ಥರ ಫ್ರಾಡ್ಸ್ ಆಗುತ್ತಿದೆ, ಯಾವ ಥರ ಎರರ್ಸ್ ಆಗ್ತಾಯಿದೆ ಅಂತ. ಬಟ್ ಇಂಟರ್ನಲ್ ಆಡಿಟಲ್ಲಿ internal audit errors and frauds are discovered after the completion of the work. ಸೊ ಒನ್ಸ್ ಇನ್ ಅ ಟೈಮ್ ಎಲ್ಲ ವರ್ಕು ಕಂಪ್ಲೀಟ್ ಆದಮೇಲೆ ಮಾತ್ರ ನೀವು ಆಡಿಟನ್ನು ಪ್ರಿಪೇರ್ ಮಾಡಿಸ್ತೀರಾ. ಸೊ ಹಾಗಾಗಿ ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಫ್ರಾಡ್ಸ್ ಆಗಿದೆ, ಯಾವ ಥರ ಎರರ್ಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಕಮೆನ್ಸ್ಮೆಂಟ್ ಆಫ್ ವರ್ಕ್. ಸೊ ಇಂಟರ್ನಲ್ ಚೆಕ್ ಇಸ್ ಆನ್ ಆಪ್ರೇಷನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರಾನ್ಸಾಕ್ಷನ್. ಸೊ ನೀವು ಏನು ಆಪ್ರೇಷನನ್ನು ಕಂಪನಿಯಲ್ಲಿ ಸ್ಟಾರ್ಟ್ ಮಾಡ್ತೀರಾ ಆ ಟೈಮಿಂದನೂ ಕೂಡ ನೀವು ಇಂಟರ್ನಲ್ ಚೆಕ್ಕನ್ನು ಫಾಲೋ ಮಾಡ್ತೀರಾ. ಬಟ್ ಇಂಟರ್ನಲ್ ಆಡಿಟ್ ಕಮೆನ್ಸ್ ಓನ್ಲಿ ಒನ್ ಅಕೌಂಟಿಂಗ್ ಪ್ರಾಸೆಸ್ ಇಸ್ ಕಂಪ್ಲೀಟೆಡ್. ಓಕೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಡಿಟ್ ಗಿನ್ಸ್ ವೇರ್ ಅಕೌಂಟೆನ್ಸಿ ಎಂಡ್ಸ್ ಅಲ್ವಾ. ಸೊ ಹಾಗಾಗಿ ಯಾವಾಗ ನಿಮ್ಮ ಅಕೌಂಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೋ ಆವಾಗ ನಿಮಗೆ ಆಡಿಟಿಂಗ್ ವರ್ಕು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್, ಪರ್ಫಾರ್ಮೆನ್ಸ್ ಆಫ್ ವರ್ಕ್. ಸೊ ಇನ್ ಇಂಟರ್ನಲ್ ಚೆಕ್ ನೋ ನ್ಯೂ ಸ್ಟಾಫ್ ಇಸ್ ಅಪಾಯಿಂಟೆಡ್ ಟು ಪರ್ಫಾರ್ಮ್ ದ ವರ್ಕ್. ಸೊ ಇಂಟರ್ನಲ್ ಚೆಕ್ ಮಾಡೋದಕ್ಕೆ ವಿತಿನ್ ದ ಆರ್ಗನೈಸೇಷನ್ ಯಾರು ಸ್ಟಾಫ್ ಇದ್ದಾರೋ ಅಥವಾ ಯಾರು ಎಫಿಷಿಯೆಂಟ್ ವರ್ಕರ್ ಅಂತ ಅನಿಸ್ತಾರೋ ಅವರಿಗೆ ನೀವು ಅಥಾರಿಟಿಯನ್ನು ಅಥವಾ ರೈಟನ್ನು ಕೊಟ್ಟು ಎಕ್ಸಾಮಿನ್ ಅಥವಾ ವೆರಿಫೈ ಮಾಡಿಸ್ಬೋದು. ಬಟ್ ಇಂಟರ್ನಲ್ ಆಡಿಟಲ್ಲಿ the work is performed by a separate group of persons specifically appointed for this purpose. So for example ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಸೊ ಅವರನ್ನು ನೀವು ಅಪಾಯಿಂಟ್ ಮಾಡಿಕೊಂಡು ಅವರಿಂದ ಮಾತ್ರ ಆಡಿಟನ್ನು ಮಾಡಿಸೋದಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ನೋಟ್ ಆನ್ ಆ್ಯನ್ಯುವಲ್ ಆಡಿಟ್. ಸೊ ಆ್ಯನ್ಯುವಲ್ ಆರ್ ಪೀರಿಯಡ್ audit means when the audit work is conducted after the close of financial year.
So the auditor visits the client and completes the audit in one sitting. After the accounts are finalized, the auditor is invited to audit the accounts. ಸೊ ಆಡಿಟ್, ಆ್ಯನ್ಯುವಲ್ ಆಡಿಟ್ ಅಥವಾ ಪೀರಿಯಾಡಿಕಲ್ ಆಡಿಟ್ ಅಂತ ಹೇಳಿದ್ರೆ ಒನ್ ಫಿನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ ಟು ಮಾರ್ಚ್. ಸೊ ಒಂದು ಕಂಪ್ಲೀಟ್ ಇಯರ್ ಆದಮೇಲೆ ನಾವೇನು ಆಡಿಟನ್ನು ಮಾಡಿಸ್ತೀವಿ ಅದು ಆ್ಯನ್ಯುವಲ್ ಆಡಿಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ಆಡಿಟನ್ನು ಮಾಡಿಸ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಅದು 3 months ಒನ್ಸ್ ಕೂಡ ಆಡಿಟನ್ನು ಮಾಡಿಸ್ಬೋದು, ಮಂತ್ಲಿ ಆಡಿಟನ್ನು ಮಾಡಿಸ್ಬೋದು ನೀವು. ಸೊ ಆ್ಯನ್ಯುವಲ್ ಆಡಿಟ್ ಅನ್ನೋದು ಒಂದು ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದಾಗ ಎಲ್ಲ ಇನ್ಫಾರ್ಮೇಷನ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಅದಕ್ಕೆ ಆಡಿಟನ್ನು ಪ್ರಿಪೇರ್ ಮಾಡಿದ್ರೆ, ಅದು ಆಡಿಟನ್ನು ಕಂಡಕ್ಟ್ ಮಾಡಿದ್ರೆ, ದಟ್ ಈಸ್ ಕಾಲ್ಡ್ ಆ್ಯನ್ಯುವಲ್ ಆಡಿಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ಯುವಲ್ ಆಡಿಟ್. ಫಸ್ಟ್ ಒನ್, ಜನರಲಿ ಆಡಿಟ್ ವರ್ಕ್ ಸ್ಟಾರ್ಟ್ ಆಫ್ಟರ್ ದ ಕ್ಲೋಸ್ ಆಫ್ ಫಿನಾನ್ಷಿಯಲ್ ಇಯರ್. ಸೊ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದಾಗ ನೀವು ಆಡಿಟ್ ವರ್ಕನ್ನು ಕಂಪ್ಲೀಟ್ ಮಾಡ್ತೀವಿ ಅಥವಾ ಸ್ಟಾರ್ಟ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಸಮ್ ಪಾರ್ಟ್ ಆಫ್ ಆಡಿಟ್ ವರ್ಕ್ ಸ್ಟಾರ್ಟ್ಸ್ ಬಿಫೋರ್ ದ ಕ್ಲೋಸ್ ಆಫ್ ಫಿನಾನ್ಷಿಯಲ್ ಇಯರ್. ಸೊ ಸಮ್ ಆಡಿಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮಂತ್ಲಿ ಆಡಿಟ್ ಇರ್ಬೋದು, ಕ್ವಾರ್ಟರ್ಲಿ ಬೇಸಿಸ್ ಆಡಿಟ್ ಇರ್ಬೋದು. ಸೊ ಇದು ಯಾವ ಟೈಮಲ್ಲಿ ಬೇಕಾದರೂ ನಿಮ್ಮ ಒಬ್ಬ ಕ್ಲೈಂಟ್ ಏನು ಮಾಡ್ತಾನೆ, ಪೇ ಮಾಡಿ ಅಂದರೆ ರೆಮ್ಯುನರೇಷನನ್ನು ಪೇ ಮಾಡಿ ಬೇಕಿದ್ದರೆ ಆಡಿಟನ್ನು ಮಾಡಿಸ್ಕೋಬೋದು. ಸೆಕೆಂಡ್ ಒನ್, ದ ಆಡಿಟ್ ವರ್ಕ್ ಇಸ್ ಡನ್ ಆ್ಯಂಡ್ ಕಂಪ್ಲೀಟೆಡ್ ಇನ್ ಅ ಕಂಟಿನ್ಯೂಯಸ್ ಸೆಷನ್. So next one, the auditor visits the client only once in a year and keeps on going till the work is completed. And next one, it gives satisfactory result in case of small concerns. So small concerns ಅವರಿಗೆ ಇದು satisfy result ಅನ್ನು ಕೊಡುತ್ತೆ. And last question, write a note on audit working paper. So the term audit working papers designate the files of analysis, summaries, comments, and correspondence built up by an auditor during the course of the field work of an audit engagement. So these papers contains essential facts about accounts which are under audit. So ಇದರಲ್ಲಿ ನಾವು ಆಡಿಟ್ ವರ್ಕಿಂಗ್ ಪೇಪರ್ಸ್ ಅಂತ ಹೇಳಿದ್ರೆ, ಆಡಿಟನ್ನು ಮಾಡಬೇಕಾದ್ರೆ ಏನೆಲ್ಲ ನೀವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತೀರಾ, ಆ್ಯಸ್ ಅನಾಲಿಸಿಸ್ ಆಗಿರ್ಬೋದು, ಕಂಪನಿ ಬಗ್ಗೆ ಸಮ್ಮರಿ ಆಗಿರ್ಬೋದು, ಅಥವಾ ಕಂಪನಿಯ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು. ಸೊ ಇದೆಲ್ಲನೂ ಕೂಡ ನಾವು ಆಡಿಟ್ ವರ್ಕಿಂಗ್ ಪೇಪರಲ್ಲಿ ಕ್ಲಾಸಿಫೈ ಮಾಡಿ ಅದನ್ನು ಮೇಂಟೈನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಡಿಟ್ ವರ್ಕಿಂಗ್ ಪೇಪರ್. So audit paper consists of draft copies of trial balance, adjusting entries, accounts analysis, schedule of debtors and creditors. So classification of working papers alendre, there are 3 kinds of audit working papers. Under that, first one, permanent file papers, second one, audit administrative papers, and third one, audit evidence papers. So ಇದರ ಕ್ಲಾಸಿಫೈ ಮಾಡಿ ನಾವು ಆಡಿಟ್ನ ಪೇಪರ್ಸ್ ಅಥವಾ ಸಮ್ಮರೀಸನ್ನು ನಾವು ಮೇಂಟೈನ್ ಮಾಡ್ತೀವಿ ಆಡಿಟ್ ವರ್ಕಲ್ಲಿ. ಸೊ ನೆಕ್ಸ್ಟ್, ದ ವರ್ಕಿಂಗ್ ಪೇಪರ್ಸ್ ಆಫ್ ದ ಫಾಲೋಯಿಂಗ್ ಪರ್ಪಸಸ್. ಏನು ಪರ್ಪಸ್ಸಿಗೋಸ್ಕರ ನಾವು ಆಡಿಟ್ ವರ್ಕಿಂಗ್ ಪೇಪರನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಒನ್, ದೇ ರೆಪ್ರೆಸೆಂಟ್ ದ ವಾಲ್ಯೂಮ್ ಆಫ್ ವರ್ಕ್ ಪರ್ಫಾರ್ಮೆಡ್ ಬೈ ದ ಆಡಿಟರ್ ಆ್ಯಂಡ್ ಹಿಸ್ ಸ್ಟಾಫ್ ವಿಚ್ ಹೆಲ್ಪ್ಸ್ ಇನ್ ಪ್ರಿಪೇರಿಂಗ್ ದ ರಿಪೋರ್ಟ್. ಸೊ ಯಾವ್ಯಾವುದೆಲ್ಲ ವರ್ಕನ್ನು ಆಡಿಟರ್ ಆ್ಯಂಡ್ ಅಸಿಸ್ಟೆಂಟ್ಸು ಕಂಪ್ಲೀಟ್ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಆಡಿಟ್ ರಿಪೋರ್ಟನ್ನು ಪ್ರಿಪೇರ್ ಮಾಡುವಾಗ ಯೂಸ್ ಮಾಡೋದಕ್ಕೆ ನಾವು ಆಡಿಟ್ ವರ್ಕಿಂಗ್ ಪೇಪರು ನೆಸೆಸಿಟಿ ಇರುತ್ತೆ. ಸೆಕೆಂಡ್ ಒನ್, they show the extent of adherence to accounting principles and auditing standards. So extent adherence to accounting principles. So for example, ನಿಮಗೆ ಯಾವ್ಯಾವುದು ಕಾನ್ಸೆಪ್ಟ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಯಾವ್ಯಾವುದು ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಆಡಿಟ್ ವರ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಯಾವ್ಯಾವ ಥರ ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ ಆಡಿಟ್ ವರ್ಕ್, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಇದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ ಆ ಪರ್ಪಸ್ಸಿಗೋಸ್ಕರ ಕೂಡ ಆಡಿಟ್ ವರ್ಕಿಂಗ್ ಪೇಪರನ್ನು ನಾವು ಮೇಂಟೈನ್ ಮಾಡ್ತೀವಿ. ಇನ್ ಥರ್ಡ್ ಒನ್, ದೇ ಆರ್ ಯೂಸ್ಫುಲ್ ಆಸ್ ಎವಿಡೆನ್ಸ್ ಎಗೇನ್ಸ್ಟ್ ದ ಚಾರ್ಜ್ ಆಫ್ ನೆಗ್ಲಿಜೆನ್ಸ್. ಇನ್ ಕೇಸ್ ಏನಾದ್ರೂ ಕ್ಲೈಂಟ್ಸು ಕರೆಕ್ಟಾದಂಥ ವರ್ಕನ್ನು ಕಂಪ್ಲೀಟ್ ಮಾಡಿಲ್ಲ ಆಡಿಟರ್, ಅಥವಾ ನೆಗ್ಲಿಜೆನ್ಸನ್ನು ತೋರಿಸಿದ್ದಾರೆ, ಕೇರ್ಲೆಸ್ನೆಸ್ಸನ್ನು ತೋರಿಸಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ಏನಾದ್ರೂ ಕ್ಲೈಂಟ್ಸ್ ಏನಾದರೂ ಆ ಥರ
ಇಂಪ್ರೆಷನನ್ನು ಏನಾದರೂ ಕ್ರಿಯೇಟ್ ಮಾಡಿದ್ರೆ ಸೊ ಆ ಟೈಮಲ್ಲಿ ಇದು ಎವಿಡೆನ್ಸ್ ಆಗಿ ನಿಮಗೆ ಯೂಸ್ ಆಗುತ್ತೆ. ಇನ್ ಲಾಸ್ಟ್ ಒನ್, ದೇ ಆ್ಯಕ್ಟ್ ಆಸ್ ಅ ಗೈಡ್ ಫಾರ್ ಸಬ್ಸಿಕ್ವೆಂಟ್ ಎಕ್ಸಾಮಿನೇಷನ್. ಸೊ ಈ ಆಡಿಟ್ ಪ್ರೋಗ್ರಾಮ್ಸನ್ನು ವರ್ಕಿಂಗ್ ಪೇಪರ್ಸನ್ನು ಇಟ್ಕೊಂಡು ಫ್ಯೂಚರಲ್ಲಿ ಅಂದರೆ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ ನೀವೇನು ಆಡಿಟನ್ನು ಪ್ಲ್ಯಾನ್ ಮಾಡ್ತೀರಾ ಸೊ ಅದಕ್ಕೆ ಇದನ್ನು ಎವಿಡೆನ್ಸ್ ಆಗಿ ಕೂಡ ಅಥವಾ ಒಂದು ಗೈಡ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1. ಸೊ ಥ್ಯಾಂಕ್ ಯು.